ರಾಮಾಯಣ ಪ್ರವಚನ ಮಾಲಿಕೆಯ 5ನೇ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ತಾಯಿ ಕರೆದು ಕೈ ಮಾಡಿ ತೋರಿದ, ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ಚಿನ್ನಿ ಕೋಲು ಚೆಂಡು ಬುಗುರಿಯನೆಲ್ಲವ ಬೇಡ ಬೇಡ ಎಂದು ಬೀಸಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಕಂದ ಬಾ ಎಂದು ತಾಯಿಯು ಕರೆದಳು, ಮೊಮ್ಮ ಉಣ್ಣೆಂದು ಬಣ್ಣಿಸುತ್ತಿದ್ದಳು. ತಾಯಿ ಕೌಸಲ್ಯ ಕಳವಳಗೊಂಡಳು, ಕಂದ ಅಂಜಿರುವೆಯ ಎನ್ನುತ್ತಿದ್ದಳು. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಅಳುವಾದನಿಯ ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು. ನಿಲುವಾಗ ನಡಿ ತಂದಿರಿಸಿದ, ಶ್ರೀರಾಮನ ಎತ್ತಿ ಮುದ್ದಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಕನ್ನಡಿಯೊಳು ಬಿಂಬ ನೋಡಿದ, ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ. ಆತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಮಹರ್ಷಿ ಶುಶ್ರೂಷಾಸಕ್ತಂ ತದ್ವೈರಿ ಧ್ವಂಸನದ್ಯೋತಂ ಜಾನಕಿ ವಿರಹಾರ್ಥಂ ಶ್ರೀರಾಮಂ ನವಮಿ ಸಲಕ್ಷ್ಮಣಂ. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನಾಸೋ ಪರಂ ಬ್ರಹ್ಮಾವಿಧೀಯತೆ. ವಾಲ್ಮೀಕಿಗಿರಿ ಸಂಭೂತ ರಾಮಸಾಗರಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ. ವಾಲ್ಮೀಕೇರ್ ಮುನಿಸಿಂಹಸ್ಯ ಕವಿತಾ ವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋನ ಯಾತಿ ಪರಾಂ ಗತಿಂ. ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಕೌಸಲ್ಯ ನಯನೋತ್ಸವೋ ದಶರಥಸ್ಯೋದ್ಯ ತಪಸ್ಯಾಫಲಂ. ವಿಶ್ವಾಮಿತ್ರ ಮನೋರಥೋ ಜನಕ ಭೂಪಾಲಸ್ಯ ಭಾಗ್ಯೋದಯಃ. ವೈದೇಹಿ ವದನಾರವಿಂದ ಮಧುಪ ಕೋದಂಡ ಶಂಕಾರಭೂಃ. ಧರ್ಮಸ್ಯೈಕಪರಾಯಣಂ ವಿಜಯತೆ ಶ್ರೀರಾಮಚಂದ್ರ ಪ್ರಭುಃ. ಸಹೃದಯ ಶ್ರೋತೃಗಳೇ, ಸಾಹಿತ್ಯ ಪ್ರೇಮಿಗಳೇ, ವಾಲಿ ಸುಗ್ರೀವನೊಡನೆ ತುಮುಲ ಯುದ್ಧಕ್ಕೆ ಅಬ್ಬರದಿಂದ ಹೊರಟು ನಿಂತಾಗ ತಾರೆ ಅವನನ್ನ ತಡೆದಿದ್ದಳು. ಸುಗ್ರೀವನ ಬಗ್ಗೆ ಅವಳು ಚೆನ್ನಾಗಿ ತಿಳಿದುಕೊಂಡಿದ್ಳು. ಅವನೊಬ್ಬ ಹುಂಬ ಅಲ್ಲ, ಅವನೊಬ್ಬ ವಿವೇಚನ ರಹಿತ, ವಿವೇಚನೆಯ ಇಲ್ಲದೆ ಇದ್ದವನಲ್ಲ, ವಿವೇಚನೆ ಉಳ್ಳವನು. ಪ್ರಕೃತ್ಯ ನಿಪುಣಶ್ಚೈವ, ಸಹಜವಾಗಿ ಆತ ನಿಪುಣ, ಬುದ್ಧಿವಂತ, ಹುಟ್ಟಿನಿಂದಲೇ ಬುದ್ಧಿವಂತ. ಅವನು ಅಪರೀಕ್ಷಿತ ವೀರ್ಯೇಣ ಸುಗ್ರೀವ ಸಹನೇಷ್ಯತಿ. ಯಾರನ್ನೂ ಪರೀಕ್ಷಿಸದೆ ಆತ ನಂಬುವುದಿಲ್ಲ. ಒಬ್ಬರನ್ನು ನಂಬಬೇಕು ಅಂತಾದ್ರೆ ಅವನ ಮನಸ್ಸಿಗೆ ಬರಬೇಕು. ಅವರು ನಾನಾ ವಿಧದಲ್ಲಿ ಅವರನ್ನ ಪರೀಕ್ಷೆಗೆ ಗುರಿಪಡಿಸಿ ಆತ ಒಪ್ಪುತ್ತಾನೆ. ರಾಮನನ್ನು ಕೂಡ ಹಾಗೆ ಹಲವು ವಿಧದಲ್ಲಿ ಆತ ಪರೀಕ್ಷೆಯನ್ನ ಮಾಡಿದ್ದ. ರಾಮನ ಮೇಲೆ ನಂಬಿಕೆ ಬಂದ ಮೇಲೆ ಆತ ಧೈರ್ಯವಾಗಿ ವಾಲಿ ನಿಗ್ರಹಕ್ಕೆ ರಾಮನಿಗೆ ಸೂಚನೆಯನ್ನ ಕೊಟ್ಟ.
ಇದೆಲ್ಲವನ್ನೂ ಆಕೆ ಸವಿಸ್ತರವಾಗಿ ಹೇಳಿದ್ದಳು. ಸುಗ್ರೀವೇಣ ಚ ಸಂಪ್ರೀತಿಂ ವೈರಮುತ್ಸಜ್ಯ ದೂರತಃ ಲಾಲನೀಯೋ ಹಿ ಭ್ರಾತ ಯವಿಯಾನೇಶ ವಾನರಃ. ವಾಲಿ ಹೇಳ್ತಾಳೆ, ಆ ಸಂದರ್ಭದಲ್ಲಿ ಹೇಳಿದ್ದಳು, ಸುಗ್ರೀವನ ಮೇಲೆ ನೀನು ಪ್ರೀತಿಯನ್ನ ತೋರಿಸು, ವಾತ್ಸಲ್ಯವನ್ನ ತೋರಿಸು. ವೈರಂ ಉತ್ಸೃಜ್ಯ, ನೀನು ಅವನ ಜೊತೆಯಲ್ಲಿ ಏನ್ ಬೆಳೆಸ್ಕೊಂಡಿದ್ದೀಯೇ ಆ ವೈರ, ಶತ್ರುತ್ವವನ್ನ, ಅದನ್ನ ಬಿಟ್ಟು ಬಿಡು. ವೈರವನ್ನ ತ್ಯಜಿಸಿ ಅವನೊಡನೆ ಪ್ರೀತಿಯನ್ನ ತೋರಿಸು. ಲಾಲನೀಯೋ ಹಿ ಭ್ರಾತ ಯವಿಯಾನೇಶ ವಾನರ, ಅವನು ಚಿಕ್ಕವನು, ಲಾಲನೀಯ, ಲಾಲಿಸ್ಬೇಕು. ತತ್ರವಾ ಸನ್ನಿಹಸ್ಥೋ ಸರ್ವಥಾ ಬಂಧುರೇವತೆ ನಹಿತೇನ ಸಮಂ ಬಂಧುಂ ಭುವಿ ಪಶ್ಯಾಮಿ ಕಂಚನ. ನಮಗೆ ನಮ್ಮವರೇ ಬಂಧುಗಳು, ನಮ್ಮವರು ಹೊರತು ಇತರ ಯಾರೂ ಕೂಡ ಬಂಧುಗಳು ಆಗುವುದಕ್ಕೆ ಸಾಧ್ಯ ಇಲ್ಲ. ಅದು ಒಡ ಹುಟ್ಟಿದವನು, ಒಡ ಹುಟ್ಟಿದ ತಮ್ಮನನ್ನ ಈ ಪರಿ ದ್ವೇಷಿಸಿದ್ರೆ ನಮಗೆ ಶ್ರೇಯಸ್ಸಾಗೋದಿಲ್ಲ ಅಂತ ಅವಳು ಪರಿಯಾಗಿ ಕೇಳ್ಕೊಂಡಿದ್ಲು. ಮತ್ತೆ ರಾಮನ ಮಹತ್ವವನ್ನು ಆಕೆ ಅರಿತಿದ್ಲು. ಆದರೆ ಅವನು ತಾರೆಯ ಮಾತನ್ನ ಕೇಳಲೇ ಇಲ್ಲ, ಧಿಕ್ಕರಿಸಿ ಯುದ್ಧಕ್ಕೆ ಹೋದ. ಇಂತಹ ದುರವಸ್ಥೆಯನ್ನ ಪಡ್ಕೊಂಡ. ಮುಖ್ಯವಾಗಿ ನಿನಗೆ ಮೃತ್ಯುಕಾಲ ಬಂದು ಒದಗಿತ್ತು ಅಂತ ಆಕೆ ಹೇಳ್ತಾಳೆ. ಆದ್ದರಿಂದಲೇ ನೀನು ನನ್ನ ಮಾತನ್ನ ಕೇಳಿಸ್ಕೊಳ್ಳಿಲ್ಲ, ನನ್ನ ಮಾತನ್ನ ಉಲ್ಲಂಘಿಸಿ ಸುಗ್ರೀವನ ಅಟ್ಟಹಾಸಕ್ಕೆ, ಅವನ ಪರಾಕ್ರಮಕ್ಕೆ ಗುರಿಯಾದೆ, ಅಂದ್ರೆ ವಶವಾದೆ, ಅವನಿಗೆ ವಶವಾದೆ. ಶ್ರೀರಾಮ ನಿಂದ್ಯವಾದ ಕೃತ್ಯವನ್ನೆಸಗಿ ನಿಶ್ಚಿಂತೆಯಿಂದ ನಿಂತಿದ್ದಾನೆ. ಸಂಕಟದಲ್ಲಿ ಹೇಳ್ತಾಳೆ ಅವಳು ರಾಮನ ಬಗ್ಗೆ, ನಿಂದ್ಯವಾದ ಕೆಲಸವನ್ನ ರಾಮ ಮಾಡಿದ ಅಂತ. ಸಹಜ ಅದು, ಗಂಡನನ್ನ ಕಳೆದುಕೊಂಡ ಯಾವ ಹೆಣ್ಣು ಮಗಳಿಗೂ ಆ ರೀತಿಯ ಭಾವ ಉದಿಸುವುದು ಸಹಜವಾದ್ದು. ಇನ್ನೊಬ್ಬನೊಡನೆ ಯುದ್ಧದಲ್ಲಿ ತೊಡಗಿದ ವಾಲಿಯನ್ನು ಅಯೋಗ್ಯ ರೀತಿಯಲ್ಲಿ ವಧಿಸಿದ. ಸಹಜವಾಗಿ ಅವಳ ಬಾಯಿಂದ ಬರುವ ಮಾತು ಅಯೋಗ್ಯ ರೀತಿಯಲ್ಲಿ. ದುಃಖವನ್ನೇ ಕಂಡರಿಯದ ನಾನು ಈಗ ದಿಕ್ಕಿಲ್ಲದವಳಾಗಿದ್ದೇನೆ, ಈ ವೈಧವ್ಯವನ್ನ ಹೇಗೆ ಸಹಿಸಲಿ ನಾನು, ಈ ಕಠೋರ ಶೋಕವನ್ನ ದೀನಳಾಗಿ ಹೇಗೆ ಭರಿಸಲಿ ನಾನು ಅಂತ ಕೇಳ್ಕೊಳ್ತಾಳೆ. ವೀರನಾದ ಅಂಗದನನ್ನ ನಾನು ಹೇಗೆ ಸಾಕ್ಬೇಕು, ಯಾಕೆಂದ್ರೆ ಅವನು ನಮ್ಮ ಮುದ್ದು ಕುಮಾರ, ನಮ್ಮ ಇರುವರ ಪ್ರೀತಿಯಲ್ಲಿ ಆತ ಬೆಳೆದವನು. ಅಂಥವನನ್ನು ನಾನೀಗ ಒಬ್ಬಳೇ ಬೆಳೆಸಬೇಕಾಗಿದೆ. ಅವನನ್ನು ನಾವು ಎಷ್ಟು ಸುಖದಲ್ಲಿ ಬೆಳೆಸಿದ್ದೇವೆ. ಈ ಚಿಕ್ಕಪ್ಪ ಕ್ರೋಧೋದ್ದೀಪಿತನಾಗಲು ನನ್ನ ಮಗನು ಯಾವ ಅವಸ್ಥೆಯನ್ನ ಪಡೆದುಕೊಂಡ ನೋಡಿ. ಈ ವೈರ ಅನ್ನೋದು ಇರ್ತದಲ್ಲ, ಅದು ಬಹಳ ವಿಚಿತ್ರ. ಈಗ ವಾಲಿ ಸತ್ತು ಹೋಗ್ತಾನೆ ಇನ್ನು ಸ್ವಲ್ಪ ಹೊತ್ತಿಗೆ, ಅಂದ್ರೆ ಅವನು ಸಾಯುವ ಸ್ಥಿತಿಯಲ್ಲಿದ್ದಾನೆ, ಮರಣೋನ್ಮುಖನಾಗ್ಬಿಟ್ಟಿದ್ದಾನೆ. ವಾಲಿ ಹತನಾದ ಮೇಲೆ ಸುಗ್ರೀವನೇ ಅವನನ್ನ ನೋಡ್ಕೊಳ್ಬೇಕು. ಅವನು ವೈರದಲ್ಲೇ ನೋಡ್ತಾನೋ ಪ್ರೀತಿಯಿಂದ ನೋಡ್ತಾನೋ ಒಂದು ಗೊತ್ತಾಗುವುದಿಲ್ಲ. ಸುಗ್ರೀವನಿಗೆ ಮಕ್ಕಳಿದ್ರು ಅನ್ನುವುದಕ್ಕೆ ಎಲ್ಲೂ ದಾಖಲೆ ಕಾಣಿಸೋದಿಲ್ಲ. ಈ ವಾಲಿಯ ಮಗನೇ ಅವನಿಗೆ ಮಗ ಆಗ್ಬೇಕು. ಮುಂದೆ ವಾಲಿ ಕೂಡ ಹೇಳ್ತಾನೆ, ಅದು ನಾವು ಆಮೇಲೆ ನೋಡೋಣ. ದುಃಖಿಸ್ತಾಳೆ. ಮಗನೇ ಇಲ್ಲಿ ಬಾ ಅಂತ ಕರೀತಾಳೆ. ನಿನ್ನ ತಂದೆಯನ್ನ ನೋಡು, ಇವನ ದರ್ಶನ ನಿನಗೆ ಇನ್ನು ಮುಂದೆ ದುರ್ಲಭ ಆಗ್ತದೆ. ಗಂಡನಿಗೆ ಹೇಳ್ತಾಳೆ, ನೋಡು ನಮ್ಮ ಮಗ ಅಂಗದ ನಿನ್ನ ಬಳಿ ಬಂದಿದ್ದಾನೆ, ಅವನನ್ನ ಸಂತೈಸು ಅಂತ ಅವನಿಗೆ ಬುದ್ಧಿವಾದವನ್ನ ಹೇಳು. ರಾಮೇಣ ಹಿ ಮಹತ್ಕರ್ಮ ಕೃತಂ ತ್ವಾಂ ಅಭಿನಿಘ್ನತ ಆಂಗಣ್ಯಂಚ ಗತಂ ತಸ್ಯ ಸುಗ್ರೀವಸ್ಯ ಪ್ರತಿಶ್ರವೆ ಸಕಾಮೋ ಭವ ಸುಗ್ರೀವ ರೋಮಾಂತ್ವಂ ಪ್ರತಿಪತ್ಸ್ಯಸೆ ಭುಂಕ್ಷ್ವ ರಾಜ್ಯಂ ಅನುದ್ವಿಗ್ನ ಶಸ್ತೋ ಭ್ರಾತಾರಿ ಪುಸ್ತವ. ಶ್ರೀರಾಮಚಂದ್ರ ಮಾತು ಕೊಟ್ಟಂತೆ ನಡೆದುಕೊಂಡ, ಋಣ ವಿಮೋಚನಾದ. ನಾನು ವಾಲಿಯನ್ನು ನಿಗ್ರಹಿಸ್ತೇನೆ, ತಮ್ಮ ವಾಲಿನ ವಧಿಷ್ಯಾಮಿ ಅಂತ ಹೇಳಿದ್ದಲ್ಲ, ಅದೇ ಪ್ರಕಾರ ನಡುಕೊಂಡು ಋಣ ವಿಮುಕ್ತನಾಗ್ಬಿಟ್ಟ. ಸಕಾಮೋಭವ ಸುಗ್ರೀವ, ಸುಗ್ರೀವನಿಗೆ ಹೇಳ್ತಾಳೆ, ನೀನು ನಿನ್ನ ಮನೋಭಿಲಾಷೆಯನ್ನ ನೆರವೇರಿಸ್ಕೊ. ಸಕಾಮೋಭವ, ನಿನ್ನ ಮನದ ಇಚ್ಛೆ ಅದೇ ಆಗಿತ್ತಲ್ವಾ, ವಾಲಿಯನ್ನ ನಿಗ್ರಹಿಸ್ಬೇಕು ಅನ್ನೋದಾಗಿತ್ತಲ್ವ, ವಾಲಿಯನ್ನ ನಿಗ್ರಹಿಸಿ ಆಗಿದೆ. ರುಮಾಂತಂ ಪ್ರತಿಪತ್ಸ್ಯಸೆ, ನೀನೀಗ ನಿನ್ನ ಹೆಂಡತಿ ರುಮೆಯನ್ನ ಪಡಿತಾ ಇದ್ದೀಯೇ. ಭುಂಕ್ಷ್ವ ರಾಜ್ಯಂ ಅನುದ್ವಿಗ್ನ, ಈ ರಾಜ್ಯವನ್ನ ಅನುಭವಿಸು. ಅನುದ್ವಿಗ್ನ, ಯಾವ ಈತಿ ಬಾಧೆಯೂ ಇಲ್ಲದೆ, ಯಾವ ಉದ್ವಿಗ್ನತೆಯೂ ಇಲ್ಲದೆ, ಯಾವ ಸಂಕಟವೂ ಇಲ್ಲದೆ ನೀನು ಈ ರಾಜ್ಯವನ್ನ ಸುಖವಾಗಿ ಅನುಭವಿಸು. ಶಸ್ತ್ರೋಘಾತ ರಿಪುಸ್ತವ, ಅಷ್ಟು ಹೇಳಿದವಳು, ನಾನು ಅಜ್ಞಾನದಿಂದ ಏನಾದರೂ ಅಪರಾಧ ಮಾಡಿದ್ದಿದ್ರೆ ಅದನ್ನ ಕ್ಷಮಿಸು ಅಂತ ವಾಲಿ ಹತ್ರ ಬೇಡ್ಕೊಳ್ತಾಳೆ. ನಿನ್ನ ಪಾದಗಳಿಗೆ ತಲೆ ಸೋಕಿಸಿ ನಮಸ್ಕರಿಸ್ತೇನೆ ಅಂತ ಹೇಳಿ ಪ್ರಲಪಿಸ್ತಾಳೆ. ಯಜ್ಞಪ್ರಿಯಂ ಕಿಂಚಿತ್
ಅಸಂಪ್ರದಾರ್ಯ ಕೃತಮ್ಮಯ ಸ್ಯಾತ್ತವ ದೀರ್ಘವಾಹೋ ಕ್ಷಮಸ್ವಮೇ ತದ್ಧರಿ ವಂಶನಾಥ ವ್ರಜಾಮಿ ಮೂರ್ಧ ತವ ವೀರ ಪಾದೋ, ನಿನ್ನ ವೀರ ಪಾದಗಳಿಗೆ ತಲೆಯಿಟ್ಟು ನಮಸ್ಕರಿಸ್ತೇನೆ ಅಂತ ವಾಲಿಯ ಪಾದಗಳ ಮೇಲೆ ಬೀಳ್ತಾಳೆ ಅವಳು. ಇದನ್ನೆಲ್ಲ ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲರೂ ಗಮನಿಸ್ತಾ ಇದ್ರು. ಹನುಮಂತ, ಸುಗ್ರೀವ, ರಾಮ, ಲಕ್ಷ್ಮಣ, ನೀಲ ಮೊದಲಾದ ಕವಿ ವೀರರು ಎಲ್ಲರೂ ಇದ್ರು. ಅಲ್ಲಿ ಬಹಳ ಮಂದಿ ಇದ್ರು. ಒಬ್ಬ ವೀರ ಸತ್ತಾಗ ಲಕ್ಷಾಂತರ ಜನ ಸೇರ್ತಾರೆ. ಆ ಕಿಷ್ಕಿಂಧೆಯಲ್ಲಿರುವ ಅವನ ಸಮಗ್ರ ಪರಿವಾರ ಬಂದು ನಿಂತಿದೆ. ಹನುಮಂತ ಮಾತನಾಡ್ತಾನೆ. ಇದು ಕಿಷ್ಕಿಂಧಾಕಾಂಡದ 21ನೇ ಸರ್ಗದಲ್ಲಿ ಬರುವ ವಿಚಾರ. ಹನುಮತ್ ಆಶ್ವಾಸನಂ ಅಂತ ಆ ಶೀರ್ಷಿಕೆಯ ಹೆಸರು. ಗುಣದೋಷಗತಂ ಜಂತು ಸ್ವಕರ್ಮ ಫಲಹೇತುಕಂ ಅವ್ಯಗ್ರದ ವಾಪ್ನೋತಿ ಸರ್ವಂ ಪ್ರೇತ್ಯ ಶುಭಾಶುಭಂ ಶೋಚ್ಯ ಶೋಚಸೀಕಂ ಶೋಚ್ಯಂ ದೀನಂ ದೀನಾನುಕಂಪಸೆ ಕಸ್ಯಕೋವಾನು ಶೋಚ್ಯೋಸ್ತಿ ದೇಹೇಸ್ಮಿನ್ ಬುದ್ಬುದೋಪಮೆ ಅಂಗದಸ್ತು ಕುಮಾರೋಯಂ ದ್ರಷ್ಟವ್ಯೋ ಜೀವಪುತ್ರಯ ಆಯತ್ಯಾಂಚ ವಿಧೇಯಾನಿ ಸಮರ್ಥಾನ್ಯಸ್ಯ ಚಿಂತೆಯ. ಹನುಮಂತ ಹೇಳುವ ಮಾತು. ತಾರೆಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಮತ್ತೆ ಸಾಂತ್ವನ ವಚನಗಳಿಂದ ಅವಳಿಗೆ ಸಮಾಧಾನ ಹೇಳ್ತಾನೆ. ಹೀಗೆ ದುಃಖದಿಂದ ಕೊರಗುತ್ತಾ ಇದ್ರೆ ಮುಂದಿನ ಕಾರ್ಯಗಳನ್ನ ಮಾಡುವವರು ಯಾರು? ಪ್ರತಿಯೊಬ್ಬನು ಅವನವನ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಪಡ್ಕೊಂಡು ಹೊರಟೋಗ್ತಾನೆ. ನಮ್ಮಲ್ಲಿ ಕರ್ಮ ಸಿದ್ಧಾಂತ ಅನ್ನೋದು ಬಹಳ ದೊಡ್ಡದು. ಅವನಿಗೆ ಶುಭ ಮರಣ ಬರ್ತದೋ, ಅಶುಭ ಮರಣ ಬರ್ತದೋ, ಹೀನ ಮರಣ ಬರ್ತದೋ, ಅಪಘಾತದಲ್ಲಿ ಸಾಯ್ತಾನೋ, ಇದ್ದಕ್ಕಿದ್ದಂತೆ ಸಾಯ್ತಾನೋ, ರೋಗದಿಂದ ಸಾಯ್ತಾನೋ, ಅದಕ್ಕೆಲ್ಲ ಕರ್ಮಫಲ ಅನ್ನೋದು ಒಂದು. ಆಯುಷ್ಯ ತೀರಿದ್ಮೇಲೆ ಸಾಯ್ತಾರೆ ಅನ್ನೋದು ಇನ್ನೊಂದು. ಅವರವರ ಶುಭ ಅಶುಭ ಎರಡನ್ನು ಆಧರಿಸಿ ಮರಣವನ್ನು ಹೊಂದುತ್ತಾರೆ ಅಂತ ಹನುಮಂತ ಹೇಳುವುದು. ಸದ್ಬುದ್ಧಿಯಿಂದ ಮಾಡಲಿ ಅಥವಾ ದುರ್ಬುದ್ಧಿಯಿಂದ ಮಾಡಲಿ, ಫಲಾಪೇಕ್ಷೆಯಿಂದ ಮಾಡಲಿ ಅಥವಾ ನಿರಪೇಕ್ಷೆಯಿಂದ ಮಾಡಲಿ, ಕರ್ಮದ ಫಲವನ್ನ ಸತ್ತ ಮೇಲೆ ಅವನು ಅನುಭವಿಸ್ತಾನೆ. ನಿನ್ನ ಸ್ಥಿತಿಯೇ ಈಗ ಶೋಚನೀಯವಾಗಿರುವಾಗ ಇನ್ನು ಯಾರನ್ನ ಶೋಚನೀಯರು ಅಂತ ಹೇಳೋದು? ನೋಡಿ, ಈಗ ಯಾರೋ ಒಬ್ರು ಶೋಚನೀಯರಾದ್ರೆ, ದುಃಖಿತರಾದ್ರೆ ಅವರನ್ನ ಸಮಾಧಾನ ಪಡಿಸುವುದಕ್ಕಿಂತ ಒಬ್ರಿರ್ಬೇಕು. ಈಗ ನೀನೇ ಶೋಚನೀಯರಾಗಿದೆಯೇ, ನೀನೇ ಶೋಚನೀಯರಾದ್ಮೇಲೆ ಇನ್ಯಾರು ನಿನಗೆ ಸಮಾಧಾನ ಪಡಿಸುವವರು? ದೀನಳಾಗಿರುವ ನೀನು ಯಾರ ದೈನ್ಯವನ್ನ ಕಂಡು ಕನಿಕರ ಪಡಬೇಕು? ಎಲ್ಲರ ದೇಹವು ನೀರಿನ ಮೇಲಿನ ಗುಳ್ಳೆಯಂತೆ ಅಂತ ಅವನು ಹೇಳ್ತಾನೆ. ನಿನಗೆ ಮಗ ಇದ್ದಾನೆ, ಅವನ ಯೋಗಕ್ಷೇಮವನ್ನ ನೋಡ್ಕೋ, ಅವನ ಪುರೋಭಿವೃದ್ಧಿಗೆ, ಅವನ ಶ್ರೇಯಸ್ಸಿಗೆ, ಅವನ ವಿದ್ಯಾಭ್ಯಾಸಕ್ಕೆ ಗಮನವನ್ನು ಕೊಡು. ಎಲ್ಲಾ ಪ್ರಾಣಿಗಳು ಹುಟ್ಟು ಸಾವುಗಳನ್ನು ಅನುಭವಿಸುತ್ತವೆ ಅಂತ ಅವನು ಸಮಾಧಾನವನ್ನ ಹೇಳ್ತಾನೆ. ತಸ್ಮಾತ್ ಶುಭಂ ಹಿ ಕರ್ತವ್ಯಂ ಪಂಡಿತೇನೈಹಿ ಇಹ ಲೌಕಿಕಂ. ನಿನ್ನ ಪತಿಯು ರಾಜನೀತಿಯಿಂದ ರಾಜ್ಯ ಕಾರ್ಯವನ್ನು ಪರಿಶೀಲಿಸ್ತಾ ಕಾಲವನ್ನು ಕಳೆದ. ಸಾಮದಾನ ಭೇದ ದಂಡಗಳನ್ನ ಚೆನ್ನಾಗಿ ಅರಿತಿದ್ದ. ಧರ್ಮಶೀಲರಿಗೆ ದೊರಕುವ ಸದ್ಗತಿಯೇ ಅವನಿಗೆ ದೊರಕ್ತದೆ. ಸಾಮಾನ್ಯವಾಗಿ ಸತ್ತವರ ಬಗ್ಗೆ ಹೇಳುವಂತಹ ಮಾತು, ಸಮಾಧಾನ ಪಡಿಸುವಂತಹ ಮಾತು. ವಿಚಿತ್ರ ಏನು ಗೊತ್ತಾ? ಒಬ್ಬರು ಸತ್ತಾಗ ಅವ್ರ ಹೆಣ ಅಲ್ಲಿರುವಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಮೌನ ಬಿಟ್ರೆ ಇನ್ನೇನು ಇರುವುದೇ ಇಲ್ಲ. ನಾವು ಏನ್ ಹೇಳಿದ್ರು ಅದು ಅಪಾರ್ಥ ಆಗ್ಬಹುದು ಅಥವಾ ಅದು ಕೃತಕ ಆಗಬಹುದು. ಹಾಗಾಗಿ ಕೆಲವೊಮ್ಮೆ ನಾವು ಅಲ್ಲಿ ಹೋಗಿ ನಮ್ಮ ಪ್ರೆಸೆನ್ಸ್ ತೋರಿಸುವುದಷ್ಟೇ ಸಾಕಾಗ್ತದೆ. ಎಲ್ಲರ ಗಮನಕ್ಕೂ ಅದು ಬಂದಿರ್ತದೆ. ಇಲ್ಲಿ ನೋಡಿ, ಅಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಸಹಜವಾಗಿ ಹೇಳ್ತಾನೆ, ಅವನ ಕರ್ಮಕ್ಕೆ ತಕ್ಕಂತೆ ಅವನು ಫಲವನ್ನು ಪಡೆದಿದ್ದಾನೆ, ಅವನು ಒಳ್ಳೆ ರೀತಿಯಲ್ಲಿ ಇದ್ದ, ಅವನ ಉತ್ತರ ಕ್ರಿಯೆ ಕಡೆಗೆ ಗಮನ ಕೊಡು, ಅಂಗದನಿಗೆ ಪಟ್ಟಾಭಿಷೇಕವನ್ನು ಮಾಡು, ಆಗ ನನಗೆ ಸಂತೋಷ ಆಗ್ತದೆ. ಅಂದ್ರೆ ವಿಷಯಾಂತರ ಮಾಡಿಸ್ತಾನೆ. ಆ ದುಃಖದಲ್ಲೇ ಆಕೆ ಮುಳುಗಿರಬಾರ್ದು, ಆ ದುಃಖದಿಂದ ಆಕೆ ಹೊರಬರಬೇಕು ಅಂತ ಹೇಳಿ ಹನುಮಂತ ಹೇಳುವಂತಹ ಮಾತು ಇದು. ಅಂಗದನ ವಿಷಯದಲ್ಲಾಗಲಿ ನಾನೇನು ಮಾಡಬಲ್ಲೆ, ಅವನ ಚಿಕ್ಕಪ್ಪನಾದ ಸುಗ್ರೀವ ಇದ್ದಾನೆ, ಮುಂದಿನ ಸರ್ವ ಕಾರ್ಯಗಳನ್ನು ಆತನೇ ಮಾಡ್ತಾನೆ. ಇಹಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ನನಗೆ ಪತಿಯೊಡನೆ ಇರುವುದೇ ಶ್ರೇಯಸ್ಕರ ಅಂತ ಹೇಳ್ತಾಳೆ ಅವಳು. ಒಬ್ಬ ಸಾಧ್ವಿಮಣಿ ಹೇಳಬಹುದಾದ ಮಾತಿದು. ಇಲ್ಲಾಗಲಿ ಪರಲೋಕದಲ್ಲಾಗಲಿ ಗಂಡನ ಜೊತೆಯಲ್ಲೇ ಇರ್ಬೇಕು. ಗಂಡ ಸತ್ರೂ ಕೂಡ ತಾನು ಗಂಡನ ಪಾದವನ್ನ ಸೇರ್ತೇನೆ. ಮೊದಲು ಆ ಸತಿ ಸಹಗಮನ ಅಂತಿತ್ತು, ಬಹಳ ಕ್ರೂರವಾದ್ದು. ಗಂಡ ಹೋದ ಕೂಡಲೇ ಚಿತೆಯನ್ನ ಏರಿ ಹೊಟ್ಟೋಗ್ಬಿಡ್ತಿದ್ರು. ಅದಿಲ್ಲ ಈಗ. ಈಗ ಮರುಮದುವೆಗಳಿಗೆ ಬಹಳಷ್ಟು ಅವಕಾಶಗಳಿವೆ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ಅವರವರಿಗೆ ಬಿಟ್ಟಿದ್ದು, ನಾವೇನು ಹೇಳೋದಕ್ಕಾಗಲ್ಲ.
ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಾನು ಡಿವೋರ್ಸಿ, ನನಗೆ ಎರಡನೇ ಗಂಡ ಬೇಕಾಗಿದೆ ಅಥವಾ ನನಗೆ ಎರಡನೇ ಹೆಂಡತಿ ಬೇಕಾಗಿದ್ದಾಳೆ, ಅವರ ಬಯೋಡೇಟಾ ಎಲ್ಲ ಕೊಡ್ತಾರೆ. ಒಂದು ನಾನು ಕಂಡುಕೊಂಡಿದ್ದು, ಡಿವೋರ್ಸ್ ಆದ ಆ ದಂಪತಿಗಳು ಮುಂದೆಯೂ ಕೂಡ ಚೆನ್ನಾಗಿ ಬಾಳೋದಿಲ್ಲ. ಮತ್ತೊಂದು ಮದುವೆ ಆದ್ರೂ ಕೂಡ ಅದು ಹಿತಕಾರಿಯಾಗಿರುವುದಿಲ್ಲ ನಾನು ತಿಳಿದ ಮಟ್ಟಿಗೆ. ಅಥವಾ ಇದ್ರೂ ಇರ್ಬೋದು, ರೇರ್ ಕೇಸ್. ಅದು ಬಹಳ ವಿಚಿತ್ರ. ನಮ್ಮ ದಾಂಪತ್ಯ ಹೇಳುವುದು ಅದರ ಬಗ್ಗೆ ಬಹಳ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ದೊಡ್ಡ ಪ್ರಶ್ನೆಯಾಗಿ ಕೂತ್ಕೊಳ್ತದೆ. ಎಂತ ಸಂಕಟಕರವಾದ ಪರಿಸ್ಥಿತಿ ಬರ್ತದೆ ಅಂತಂದ್ರೆ, ಈಗ ನಾವು ಒಬ್ಬಳನ್ನ ಒಂದು ಮನೆತನಕ್ಕೆ ಮದುವೆ ಮಾಡಿಕೊಟ್ಟಿರ್ತೇವೆ. ಆ ಹೆಣ್ಣಿಗೆ ಒಂದು ಮಗು ಹುಟ್ಟತ್ತೆ ಆ ಮನೆತನದಲ್ಲಿ, ಆ ಕುಲದವನ ಆಗಿರ್ತಾನೆ ಅವನು. ಆಮೇಲೆ ಗಂಡ ಸತ್ತೋಗ್ತಾನೆ, ಆಮೇಲೆ ಅವಳು ಮತ್ತೆ ಮದುವೆ ಆಗ್ತಾಳೆ ಅಂತ ಇಟ್ಕೊಳ್ಳೋಣ. ಆ ಮಗುವಿನ ಮನೆತನ ಯಾವುದು ಅನ್ನುವ ಪ್ರಶ್ನೆ ಹುಟ್ಕೊಳ್ತದೆ. ಅವನೇನೋ ಆ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಬಹುದು, ಅವಳು ಮತ್ತೊಂದು ಮನೆಗೆ ಹೋಗ್ತಾಳಲ್ಲ, ಆ ಮಗುವಿನ ಮನೆತನ ಹಳೆ ಗಂಡನ ಮನೆಯದೇ ಆಗಿರ್ತದೆ. ಇದು SL ಭೈರಪ್ಪನವರ ಧರ್ಮ ವಂಶವೃಕ್ಷ ಕಾದಂಬರಿಯಲ್ಲಿ ಬರ್ತದೆ. ಈ ಪ್ರಕರಣ ಬಹಳ ಜೋರಾಗಿ ಬರ್ತದೆ, ತಗೊಳ್ತಾರೆ ಅವರು ಇದನ್ನು. ಇದು ಎಷ್ಟು ಕಾಡ್ತದೆ ಅಂತ ಯೋಚನೆ ಮಾಡಿದ್ವಿ. ನನಗೆ ಅರ್ಥ ಆಗುದಿಲ್ಲ, ನಾ ಸುಮ್ಮನೆ ಹೇಳಿದ್ದಷ್ಟೇ. ಆದ್ರೆ ಹಾಗೆಂತ ಹೇಳಿ ಚಿಕ್ಕ ವಯಸ್ಸಲ್ಲಿ ಓರ್ವ ಯುವತಿ ಗಂಡನನ್ನ ಕಳ್ಕೊಂಡ್ರೆ ಅವಳು ಬದುಕುವುದಾದ್ರೂ ಹೇಗೆ? ಮದುವೆ ಬೇಕು ಅಂತ ಅನಿಸ್ತದಲ್ಲ, ಒಂದು ಜೀವನ ಮಾಡ್ಬೇಕು ಅಂತ ಅನಿಸ್ತದಲ್ಲ. ಮೊದಲಿತ್ತು, ಬಹಳ ಕ್ರೂರವಾದ ಕಾಲ ಇತ್ತು, ಬಹಳ ವರ್ಷಗಳ ಹಿಂದೆ ನಾನು ಹೇಳ್ತಾ ಇರುವುದು. ಸುಮಾರು 75, 80, 100 ವರ್ಷಗಳ ಹಿಂದೆ ಚಿಕ್ಕ ವಯಸ್ಸಲ್ಲಿ ಬಿಡು ಆದವರ ಸ್ಥಿತಿ ಅತ್ಯಂತ ಶೋಚನೀಯವಾಗಿರ್ತಿತ್ತು, ನೋಡ್ಲಿಕ್ಕೆ ಆಗೋದಿಲ್ಲ. ನಾನೇ ಕಣ್ಣಾರೆ ಕಂಡಿದ್ದೇನೆ. ನಾನಿನ್ನು 4ನೇ ಕ್ಲಾಸು 5ನೇ ಕ್ಲಾಸು ಹುಡುಗ. ಆ ಸಂದರ್ಭದಲ್ಲಿ ಎಷ್ಟೋ ಜನ ಪಾಪ ಮುಂಡನ ಮಾಡಿಸ್ಕೊಂಡು ಕೆಂಪು ಸೀರೆ ಉಟ್ಕೊಂಡು ಅಥವಾ ಬಿಳೆ ಸೀರೆ ಉಟ್ಕೊಂಡು ಓಡಾಡ್ತಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಅದು ಅತ್ಯಂತ ಕ್ರೌರ್ಯದಿಂದ ಕೂಡಿದ್ದು. ಫಣಿಯಮ್ಮ ಫಿಲ್ಮ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಅದು ಎಷ್ಟು ಕ್ರೌರ್ಯದಿಂದ ಕೂಡಿತ್ತು. ವಿಚಿತ್ರ ಮೌಢ್ಯಗಳು, ವಿಚಿತ್ರ ಸಂಪ್ರದಾಯಗಳು, ಹೆಣ್ಣು ಮಕ್ಕಳನ್ನ ಕಿತ್ತು ತಿನ್ನುವಂತ ಸಂದರ್ಭ ಇತ್ತು. ಇದು ಬಹಳ ಒಗಟಿನ ಪ್ರಶ್ನೆ, ನಾನೇನು ಹೇಳಲಾರೆ, ಸುಮ್ಮನೆ ಹೇಳಿದೆ ಅಷ್ಟೇ, ಗಮನಕ್ಕೆ ತಂದೆ ಅಷ್ಟೆ. ಹಾಗೆ ನನಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ನನಗೆ ನನ್ನ ಗಂಡನ ಪಾದವೇ ಗತಿ ಅಂತ ತಾರೆ ಹೇಳ್ತಾಳೆ. ಆಮೇಲೆ ಮೃತಪ್ರಾಯನಾಗಿದ್ದ ವಾಲಿ ಸ್ವಲ್ಪ ಚೇತರಿಸಿಕೊಂಡ. ಮೃತಪ್ರಾಯನಾಗಿದ್ದ, ಮರಣೋನ್ಮುಖನಾಗಿದ್ದ. ಅವನಿಗೆ ಹೆಚ್ಚು ಮಾತನಾಡುವ ಶಕ್ತಿ ಸಾಮರ್ಥ್ಯ ಏನೂ ಇಲ್ಲ. ಮೆಲ್ಲನೆ ಉಸಿರು ಬಿಡುತ್ತಾ ಕಣ್ಣು ಬಿಟ್ಟನಂತೆ. ಅವನ ಎದುರಿಗೆ ಅಂಗದ ಮತ್ತು ಸುಗ್ರೀವ ಕಂಡರು. ಹತ್ತಿರ ಕರೆದು ಸ್ನೇಹಪೂರ್ವಕವಾಗಿ ಹೇಳುತ್ತಾನೆ. ಯಾವಾಗ ವಾಲಿ ಕಣ್ಣು ಬಿಟ್ಟನೋ, ಸುತ್ತ ನೋಡಿದನೋ, ಯಾವಾಗ ಅಂಗದ ಸುಗ್ರೀವ ಮೊದಲಾದವರು ಕಂಡರೋ ಆಗ ಮೆಲ್ಲಗೆ ಮಾತನಾಡುವುದಕ್ಕೆ ತೊಡಗಿದನಂತೆ. ಇಲ್ಲಿ ಬಹಳ ಅಪರೂಪದ ಮಾತುಗಳು ಬಂದಿವೆ. ವಾಲಿ ಎಂತಹ ಹೃದಯ ಪರಿವರ್ತನೆಗೆ ಒಳಗಾಗಿದ್ದ ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ಅವನು ಪುನಃ ಬದುಕುವುದಕ್ಕೆ ಇಷ್ಟಪಡುವುದಿಲ್ಲ. ಅವನ ಹೃದಯ ಮನಸ್ಸು ಆಗ ಪರಿವರ್ತನೆಗೊಂಡಿದೆ. ಕುವೆಂಪು ಹೇಳಿದ ರೀತಿಯ ಪರಿವರ್ತನೆ ಅಲ್ಲ. ಶ್ರೀರಾಮನ ಬಾಣ ಬಿದ್ದ ಮೇಲೆ, ಅವನ ಎದೆಗೆ ಘಾತಿಸಲ್ಪಟ್ಟ ಮೇಲೆ ಅವನು ಕನ್ವರ್ಟ್ ಆಗಿದ್ದೇ ಹೊರತು ಅಲ್ಲಿವರೆಗೆ ಅವನು ಕನ್ವರ್ಟ್ ಆಗೋದೇ ಇಲ್ಲ. ಅವನು ಅದು ಒಂದು ಘಟ್ಟ. ಅದು ಇಲ್ಲಿ ವಾಲ್ಮೀಕಿಯವನ ಬಾಯಿಂದ ಬಹಳ ಅಪರೂಪದ ಮಾತುಗಳನ್ನ ಆಡಿಸಿದ್ದಾನೆ. ಅದು ಸಹಜವಾಗಿಯೂ ಇದೆ ಅಂತ ನನಗನ್ಸಿದೆ. ಸುಗ್ರೀವ ದೋಷೇನ ನಮಾಂ ಗಂತುಮಧಸಿ ಕಿಲ್ಬಿಷಾತ್ ಕೃಷ್ಯಮಾಣಂ ಭವಿಷ್ಯೇನ ಬುದ್ಧಿಮೋಹೇನ ಮಾಂ ಬಲಾತ್ ಯುಗಪದ್ವಿಹಿತಂತಾತ ನಮನ್ಯೆ ಸುಖಮಾವಯೋಃ ಸೌಹಾರ್ದಂ ಭ್ರಾತೃಯುಕ್ತಂ ಹಿತದಿದಂ ಜಾತಮನ್ಯಥಾ ಪ್ರತಿಪದ್ಯ ತ್ವಮದ್ಯೈವ ರಾಜ್ಯಮೇಷಾಂ ವನೌಕಸಾಂ ಮಾಮಪಿ ಅದ್ಯೈವ ಗಚ್ಚಂತಂ ವಿದ್ಧಿ ವೈವಸ್ವತ ಕ್ಷಯಂ. ಅವನು ಹೇಳುವ ಮಾತಿದು. ಸುಗ್ರೀವನ ಕರೆದು ಹೇಳ್ತಾನೆ, ಮಗು ಸುಗ್ರೀವ, ನಾನು ತಪ್ಪು ಮಾಡಿದೆ ಅಂತ ಹೇಳಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡ. ಆ ಕಲ್ಮಶವನ್ನ ಮನಸ್ಸಿನಲ್ಲಿ ಇದ್ರೆ ತೆಗೆದು ಹಾಕ್ಬಿಡು. ನಮ್ಮ ಭವಿಷ್ಯವೇ ಹೀಗಿದ್ದರಿಂದ ನಾವು ಈ ರೀತಿ ಬದುಕಿದೆವು. ಆವಯೋ ನಮ್ಮ ಭವಿಷ್ಯ. ನಾವು ಅಣ್ಣ ತಮ್ಮಂದಿರು ಪ್ರೀತಿಯಿಂದ ಸೌಹಾರ್ದತೆಯಿಂದ ಇರಬಾರದು ಅನ್ನುವುದೇ ಹಣೆ ಬರಹ ಆಗಿದ್ರೆ ನಾವೇನು ಮಾಡುವುದಕ್ಕೆ ಸಾಧ್ಯ? ನನ್ನ ಬುದ್ಧಿಗೆ ಮಂಕು ಕವಿದಿತ್ತು ಈ ವಿಧಿಯ ಪ್ರಭಾವದಿಂದ. ವಿಧಿ ನನ್ನನ್ನು ಹಾಗೆ ಮಾಡಿಸ್ಬಿಡ್ತು. ನಾವಿಬ್ಬರು
ವೈರಿಗಳಾಗಿ ಹೋದ್ವಿ. ನಾವಿಬ್ಬರು ಒಟ್ಟಿಗೆ ಸುಖದಲ್ಲಿ ಇರಬಾರದೆಂಬುದೇ ವಿಧಿಯ ಸಂಕಲ್ಪ ಅಂತ ಕಾಣಿಸ್ತದೆ. ಅವನು ಅದೇ ಮಾತನ್ನು ಹೇಳ್ತಾನೆ ಅವನು. ಆದ್ದರಿಂದ ಅಣ್ಣ ತಮ್ಮಂದರಿಗೆ ಇರಬೇಕಾದ ಸೌಹಾರ್ದ, ಭ್ರಾತೃತ್ವ ಎಲ್ಲ ಹೊರಟೋಯ್ತು, ಏನೇನೋ ಆಗಿ ಹೋಯ್ತು. ವಾನರ ರಾಜ್ಯವನ್ನ ನೀನೇ ಪಾಲಿಸಿಕೊಂಡಿರೋ. ಅವನು ಹೇಳ್ತಾನೆ, ಏಷಾಂ ವನೌಕಸಾಂ, ಈ ವಾನರ ರಾಜ್ಯವನ್ನ ನೀನೇ ಕಾಪಾಡಿಕೊಂಡಿರು, ಇನ್ನು ಮುಂದೆ ನೀನೇ ಇದಕ್ಕೆ ಅಧಿಪತಿ. ನಿನಗೆ ಒಂದು ಮಾತು ಹೇಳ ಬಯಸ್ತೇನೆ ಅಂತ ಹೇಳ್ತಾನೆ. ಸುಖಾರ್ಹಂ ಸುಖ ಸಮೃದ್ಧಂ ಬಾಲಂ ಏನಂ ಅಬಾಲಿಶಂ ಬಾಷ್ಪಪೂರ್ಣ ಮುಖಂ ಪಶ್ಯ ಭೂಮೋ ಪತಿತ ಮಂಗದಂ. ತುಂಬಾ ಹೃದಯ ವಿದ್ರಾವಕ ದೃಶ್ಯ ಇದು. ಸುಖಾರ್ಹಂ ಸುಖ ಸಮೃದ್ಧಂ ಬಾಲಂ ಏನಂ ಅಬಾಲಿಶಂ. ಈ ನನ್ನ ಮಗ ಅಂಗದನನ್ನ ನಾನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೇನೆ, ಸುಖದಲ್ಲಿ ಬೆಳೆಸಿದ್ದೇನೆ. ಅವನಿಗೆ ಯಾವ ಕೊರತೆಯನ್ನು ನಾನು ಮಾಡಲಿಲ್ಲ. ಬಾಷ್ಪಪೂರ್ಣ ಮುಖಂ, ಕಣ್ಣಲ್ಲಿ ನೀರು ತುಂಬಿಕೊಂಡು ನೆಲದ ಮೇಲೆ ಬಿದ್ದಿರುವ ಮಗುವನ್ನ ನೋಡು. ಪಶ್ಯ ಭೂಮೋ ಪತಿತಂ ಅಂಗದಂ, ಭೂಮಿಯ ಮೇಲೆ ಬಿದ್ದು ಹೊರಳಾಡ್ತಾ ಇರುವಂತಹ ಮಗ ಅಂಗದನನ್ನ ನೋಡು. ಅಬಾಲಿಶಂ, ಇವನೇನು ಬಾಲಿಶ ನಡವಳಿಕೆಯವನಲ್ಲ, ತುಂಬಾ ವಿವೇಕ ಇರುವವನು, ತುಂಬಾ ಬುದ್ಧಿಶಾಲಿ. ಈ ಮಾತಿದೆಯಲ್ಲ ಬಹಳ ಅದ್ಭುತವಾದ. ಅಬಾಲಿಶಂ, ಈತ ಎಂದೆಂದೂ ಕೂಡ ವಿವೇಚನೆಯಿಂದೇ ನಡೆದುಕೊಳ್ಳುವವನು ಅಂತ. ಮಮ ಪ್ರಾಣೈಹಿ ಪ್ರಿಯತರಂ ಪುತ್ರಂ ಪುತ್ರಮಿಮೌರಸಂ ಮಯಾಹೀನಂ ಅಹೀನಾರ್ಥಂ ಸರ್ವತಃ ಪರಿಪಾಲಯ ತ್ವಮೇವಾಸ್ಯ ಹಿ ದಾತ ಪರಿತ್ರಾತ ಚ ಸರ್ವತಃ ಭಯೇಶು ಅಭಯಶ್ಚೈವ ಯಥಾ ಪ್ರಭಗೇಶ್ವರ. ಮಮ ಪ್ರಾಣೈಹಿ ಪ್ರಿಯತರಂ, ನನ್ನ ಪ್ರಾಣಕ್ಕಿಂತಲೂ ಪ್ರೀತಿಯಿಂದ, ಪ್ರಾಣಕ್ಕಿಂತಲೂ ಅಧಿಕವಾಗಿ ನಾನು ಅವನನ್ನ ಪ್ರೀತಿಸಿ ಬೆಳೆಸಿದ್ದೇನೆ. ಇನ್ನು ಮುಂದೆ ನೀನು ಇವನನ್ನ ಔರಸಂ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿದ ಮಗ ಅಂತ ಪರಿಭಾವಿಸು. ಮಯಾಹೀನಂ ಅಹೀನಾರ್ಥಂ, ನಾನೇ ಇಲ್ಲ ಎಂಬ ಕೊರತೆಯನ್ನ ಉಂಟು ಮಾಡಬೇಡ. ಸರ್ವತಃ ಪರಿಪಾಲಯ, ಎಲ್ಲಾ ದಿಕ್ಕಿನಿಂದಲೂ ಕೂಡ, ಎಲ್ಲಾ ವಿಧದಿಂದಲೂ ಕೂಡ ಅವನನ್ನ ಮಗ ಅಂತ ಸ್ವೀಕರಿಸಿ ಅವನನ್ನ ಬೆಳೆಸು. ತ್ವಮೇವಾಸ್ಯ ಹಿ ದಾತಾಚ ಪರಿತ್ರಾತಾಚ. ಎಂತ ಚಂದ ಮಾತು ಅಂದ್ರೆ, ತ್ವಮೇವಾಸ್ಯ ಹಿ ದಾತ, ನೀನೇ ಅವನಿಗೆ ದಾತ ಮತ್ತು ಪರಿತ್ರಾತ, ನೀನೇ ಅವನ ಸಂರಕ್ಷಕ. ಸರ್ವತಃ ಎಲ್ಲ ವಿಧದಲ್ಲೂ. ಭಯೇಶು ಅಭಯ, ಅವನಿಗೆ ಭಯ ಉಂಟಾದರೆ ಅಭಯವನ್ನು ಕೊಡುವವನು ನೀನು. ಅವನಿಗೆ ವಿದ್ಯೆ ಬುದ್ಧಿ ಸಂಸ್ಕಾರ ಕೊಡುವವನು ನೀನು. ಇಷ್ಟು ಮಾಡಿ ನನ್ನ ಮಗನನ್ನ ನೋಡುಕೋ ಅಂತ ಹೇಳ್ತಾನೆ. ಇಲ್ಲಿ ನಾವು ಗಮನಿಸ್ಬೇಕು, ಅಂಗದ ತುಂಬಾ ಒಳ್ಳೆಯ ಹುಡುಗ. ವಾಲಿ ಹೇಗಾದ್ರೂ ಇದ್ದಿರ್ಲಿ, ಆತ ಎಷ್ಟು ಒಳ್ಳೆಯವನು ಅನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ವಾಲ್ಮೀಕಿ ರಾಮಾಯಣದಲ್ಲಿ ಅಂಗದನ ಬಗ್ಗೆ ಬಹಳ ಬರೋದಿಲ್ಲ. ಶ್ರೀರಾಮಚಂದ್ರ 70,000 ಕೋಟಿ, 70 ಕೋಟಿ ಅಂತ ಹೇಳ್ತಾರೆ, ಅಷ್ಟು ಕಪಿವೀರರನ್ನ ಕರೆದುಕೊಂಡು ಸೇತುವೆಯ ಮೇಲೆ ಅವರನ್ನು ಕರೆದುಕೊಂಡು ಹೋಗಿ ಲಂಕೆಯನ್ನ ಸೇರಿಯಾಗಿದೆ. ಲಂಕೆ ಸೇರಿದ ಮೇಲೆ ಕೊನೆಗೆ ಒಂದು ದೌತ್ಯವನ್ನು ಮಾಡಿಬಿಡೋಣ ಅಂತ ಹೇಳಿ ಶ್ರೀರಾಮಚಂದ್ರ ಯೋಚಿಸ್ತಾನೆ. ರಾವಣನಿಗೆ ಕೊನೆಯದಾಗಿ ಒಂದು ಸಂದೇಶವನ್ನು ಕಳಿಸೋಣ, ಏನಾದ್ರೂ ಒಂದು ಸದ್ಬುದ್ಧಿ ಬಂದ್ರು ಬಂದೋಗ್ಲಿ, ಈ ಯುದ್ಧ ಮಾಡುವುದು ಬೇಡ ಅಂತ. ಯುದ್ಧಕ್ಕೆ ಅಂತ ಸಕಲ ಸೈನಿಕರನ್ನೂ ಕಪಿಗಳನ್ನೂ ಕರೆದುಕೊಂಡು ಹೋದಂತಹ ರಾಮ ಮತ್ತೆ ಸಂಧಾನಕ್ಕೆ ಉಜ್ಜುಗಿಸ್ತಾನೆ ಅಂದ್ರೆ ಯೋಚನೆ ಮಾಡಿ. ಸುಗ್ರೀವನಿಗೆ ಹೇಳ್ತಾನೆ, ಒಬ್ಬ ಚತುರನನ್ನ ಅಲ್ಲಿಗೆ ಕಳಿಸ್ಕೊಡು ಅಂತ. ಆಗ ಅವ್ರು ಆಯ್ಕೆ ಮಾಡುವುದು ಅಂಗದನನ್ನ. ಅಂಗದ ಹೋಗ್ತಾನೆ. ಅಂಗದನಿಗೂ ಮತ್ತು ಪ್ರಹಸ್ತನಿಗೂ ಸಂಭಾಷಣೆ ನಡೆಯುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು 10-15 ಶ್ಲೋಕಗಳಲ್ಲಿ ಅಂಗದ ದೌತ್ಯವೇ ಮುಗಿದೋಗ್ತದೆ, ಅಲ್ಲಿ ವಿಸ್ತಾರವಾಗಿ ಬರೋದೇ ಇಲ್ಲ. ಹೋದ, ಹೇಳ್ದ, ಬಂದ. ಆದರೆ ಯಕ್ಷಗಾನ ಪ್ರಸಂಗದಲ್ಲಿ, ಯಕ್ಷಗಾನ ಪಠ್ಯದಲ್ಲಿ ಅಂಗದ ಸಂಧಾನ ತುಂಬಾ ವಿಸ್ತಾರವಾಗಿ ಬಂದಿದೆ ಮತ್ತು ತುಂಬಾ ರೋಚಕವಾಗಿ ಬಂದಿದೆ. ಅಲ್ಲಿ ಅಂಗದನಿಗೂ ಮತ್ತು ಪ್ರಹಸ್ತನಿಗೂ ಸಂಭಾಷಣೆ ನಡೀತದೆ. ಪ್ರಹಸ್ತ ಈ ಹುಡುಗನನ್ನು ನೋಡ್ತಾನೆ, ಈ ಹುಡುಗ ಚತುರ ಬುದ್ಧಿವಂತ ಅಂತ ಗೊತ್ತಾಗ್ಬಿಡ್ತದೆ ಅವನಿಗೆ. ಆಗ ಅವನನ್ನು ಹೇಗಾದ್ರೂ ಮಾಡಿ ತನ್ನ ಬಲೆಗೆ ಸಿಲುಕಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ನೋಡು, ನಿನ್ನಪ್ಪ ವಾಲಿ ನಮ್ಮ ರಾವಣನಿಗೆ ಸ್ನೇಹಿತ ಆಗಿದ್ದ. ಆ ಬಂಧುತ್ವದ ಹಿನ್ನೆಲೆಯಲ್ಲಿ, ಆ ಸ್ನೇಹದ ನೆಲೆಯಲ್ಲಿ ನೀನು ನಮ್ಮ ಪಕ್ಷಕ್ಕೆ ಬಂದು ಬಿಡು, ನೀನು ರಾಮನ ಪಕ್ಷ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಏನ್ ಉತ್ತರ ಕೊಡ್ತಾನೆ ಗೊತ್ತಾ ಅವನು? ನಮ್ಮಪ್ಪ ತಪ್ಪು ಮಾಡಿದ್ದ, ಅದಕ್ಕಾಗಿ ರಾಮನಿಂದ ಶಿಕ್ಷಿಸಲ್ಪಟ್ಟ, ನಿನ್ನ ಪಕ್ಷಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾನೆ ಅವನು. ಎಂತ ವೀರವಾಣಿ, ಎಂತ ವಿವೇಚನಾಯುಕ್ತವಾದ ವಾಣಿ ಅದು. ಆಮೇಲೆ ಅವನು ಹೇಳ್ತಾನೆ, ನೀನು ಹೀಗೆಲ್ಲ ಆಟಾಟೋಪ ತೋರಿಸ್ಬೇಡ, ಹಿಂದೆ ಹನುಮಂತ ಅಂತ ಇಲ್ಲಿ ಬಂದಿದ್ದ, ಅವನು ಬಾಲ ಸುಟ್ಟಿದ್ದೆವು ನಾವು ಅಂತ ಹೇಳ್ತಾನೆ. ಹೌದು ಹೌದು, ನೀವು ಅವನು ಬಾಲ ಸುಟ್ಟಿದ್ರಿ,
ನಮ್ಮಲ್ಲಿ ಅವನನ್ನ ಬಾಲ ಸುಡುಕ ಅಂತ ನಾವು ಕರಿತೇವೆ. ನನ್ನ ಬಾಲ ಸುಡ್ಲಿಕ್ಕೆ ಬಾ ನೋಡು, ಒಂದು ಸಲ ನೋಡು ನೀನು ಅಂತ ಹೇಳಿ. ಎಂತ ಮಾತು ಅಂದ್ರೆ ಹನುಮಂತನನ್ನು ಮೀರಿ ಶಕ್ತಿ ಉಳ್ಳವರು ತಾನು ಅಂತ ಹೇಳ್ತಾನಲ್ಲ ಹುಡುಗ. ನನ್ನ ಬಾಲ ಸುಡ್ಲಿಕ್ಕೆ ಬನ್ನಿ ನೋಡೋಣ. ಒಬ್ಬನೇ ಹೋಗಿ ಇಷ್ಟು ಧೈರ್ಯದ ಮಾತುಗಳನ್ನ ಆಡ್ತಾನೆ. ಮತ್ತೆ ಸುಗ್ರೀವನಿಗೆ ವಿಧೇಯನಾಗಿ ತುಂಬಾ ಚಂದದ ಬಾಲಕ. ಅಗ್ಗದ ಅಂದ್ರೆ ಎಂಥವರಿಗೂ ಅಭಿಮಾನ ಹುಟ್ಟಬೇಕು, ಗೌರವ ಹುಟ್ಟಬೇಕು, ಅಷ್ಟು ಚಂದವಾಗಿ ವಾಲ್ಮೀಕಿ ಹೇಳ್ತಾನೆ. ಯಕ್ಷಗಾನ ಪ್ರಸಂಗಕರ್ತನು ಕೂಡ ಹೇಳ್ತಾನೆ. ಇಂತಹದ್ದನ್ನು ನಾವು ಗಮನಿಸಬೇಕು. ಸಾಮಾನ್ಯವಾಗಿ ಇಂತಹ ದುಷ್ಟರಿಗೆ ಹುಟ್ಟುವ ಮಕ್ಕಳು ಕೆಲವೊಮ್ಮೆ ದುಷ್ಟರೇ ಆಗ್ಬಿಡ್ತಾರೆ. ಆ ಮನೆಯ ಪರಿಸರ, ಅಲ್ಲಿಯ ವಾತಾವರಣ, ಅಲ್ಲಿಯ ದರ್ಪ, ಕ್ರೌರ್ಯ, ಅಹಂಕಾರ ಎಲ್ಲಾ ಸೇರಿಕೊಂಡು ಅವರು ಕೂಡ ಅಂತವ್ರು ಬೇಕಾದಷ್ಟು ಬಂದಿದ್ದಾರೆ, ನಾನು ಹೇಳೋದಿಲ್ಲ. ಆ ವಾತಾವರಣ ಅವರನ್ನ ಎಲ್ಲಿ ತಗೊಂಡೋಗಿ ಮುಟ್ತದೆ ಅಂದ್ರೆ ಜೈಲಲ್ಲಿ ಇರ್ಬೇಕಾಗ್ತದೆ ಅವರು. ನಿಮ್ಗೆ ಗೊತ್ತಾಗ್ಬಿಡ್ತದೆ ಇಷ್ಟು ಹೇಳಿದ್ರೆ. ಅಂದ್ರೆ ಆ ಮನೆಯ ವಾತಾವರಣ ಆ ರೀತಿ ಮಾಡ್ತದೆ. ಜೀವನದಲ್ಲಿ ತಳಮಟ್ಟದಿಂದ ಯಾವ ರಾಜಕಾರಣವನ್ನು ಮಾಡದ, ಕೊನೆಯ ಪಕ್ಷ ಗ್ರಾಮ ಪಂಚಾಯಿತಿ ಮೆಂಬರೂ ಆಗದ, ಒಬ್ಬ MLA ಆಗದ, MP ಆಗದ, ಬರೀ ಮನೆತನದ ಪ್ರಭಾವದ ಹಿನ್ನೆಲೆಯಲ್ಲಿ ಅಷ್ಟು ದೊಡ್ಡ ಸ್ಥಾನವನ್ನು ಪಡ್ಕೊಂಡು ಕೊನೆಗೆ ಮಾಡಬಾರದನ್ನೆಲ್ಲ ಮಾಡಿ ಹೋಗೋರು ಎಷ್ಟು ಮಂದಿ ಇಲ್ಲ. ಆದ್ರೆ ಅಂಗದ ಇದಕ್ಕೆ ಅಪವಾದ. ವಾಲಿ ದುಷ್ಟ ಆಗಿದ್ದ, ಆದ್ರೆ ಇವನ್ ದುಷ್ಟ ಆಗೋದೇ ಇಲ್ಲ ಅಂತ ತಾಯಿಯ ಗುಣ ಬಂದಿದೆ ಅವನಿಗೆ. ಇದು ಅಂಗದರ ಬಗ್ಗೆ ವಾಲಿ ಹೇಳುವಂತ ಮಾತು. ಬಹಳ ಪ್ರೀತಿಯಲ್ಲಿ ಅವನನ್ನ ಬೆಳೆಸ್ತಾನೆ ಅವನು. ಅಂತಹ ಮಗುವನ್ನ ನೋಡಿಕೊಳ್ಳುವ ಹೊಣೆಗಾರಿಕೆ, ಜವಾಬ್ದಾರಿ ನಿನ್ನದು ಅಂತ ಸುಗ್ರೀವನಿಗೆ ಹೇಳ್ತಾನೆ. ಸುಗ್ರೀವ ಅವನಿಗೆ ಸಂಬೋಧನೆ ಮಾಡುವುದು ಹೀಗೆ ನೋಡು ಅಂತ. ಮತ್ತೆ ಇನ್ನೂ ಒಂದು ಮಾತನ್ನು ಹೇಳ್ತಾನೆ. ಇವನು ನಿನಗೆ ಸಮಾನನಾದ ಪರಾಕ್ರಮಿ, ಮಹಾವೀರ. ಯಾರು? ಅಂಗದ. ಅವನನ್ನ ಚೆನ್ನಾಗಿ ನೋಡ್ಕೊ. ಆಮೇಲೆ ತಾರೆ ಬಗ್ಗೆ ಒಂದು ಮಾತು ಹೇಳ್ತಾನೆ. ಸುಷೇಣ ದುಹಿತ ಚೇಯಮತ್ತ ಸೂಕ್ಷ್ಮ ವಿನಿಶ್ಚಯೇ ಔತ್ಪಾತಿಕೇಚ ವಿವಿಧೆ ಸರ್ವತಃ ಪರಿನಿಷ್ಠಿತ. ಉಳಿದಾಳಲ್ಲ ತಾರೆ, ನನ್ನ ಹೆಂಡತಿ, ಅವಳು ಸುಷೇಣನ ಮಗಳು. ಇಯಂ ಅರ್ಥ ಸೂಕ್ಷ್ಮ ನಿಶ್ಚಯೇ. ಇವಳು ಏನಾದ್ರೂ ಒಂದು ಒಳ್ಳೆಯ ಒಂದು ಮಾತನ್ನ ಆಡಿದರೆ ಆ ಮಾತು ಸರಿಯಾಗ್ತದೆ. ಔತ್ಪಾತಿಕೇಚ ವಿವಿಧೆ ಸರ್ವತಃ ಪರಿನಿಷ್ಠತ. ಅವಳು ಒಂದು ಮಾತನ್ನ ಹೇಳಿದ್ರೆ ಭವಿಷ್ಯವಾಣಿಯಂತೆ ಇರ್ತದೆ, ಅದರಂತೆ ಆಗ್ತದೆ. ಅಂತಹ ವಿವೇಚನಾಶೀಲ ಸೂಕ್ಷ್ಮ ಮನಸ್ಸಿನವಳು. ಯದೇಶ ಸಾಧ್ವಿತಿ ಬ್ರೂಯಾ ಕಾರ್ಯಂ ತನ್ಮುಕ್ತ ಸಂಶಯಂ ನಹಿ ತಾರಾಮತಂ ಕಿಂಚಿದನ್ಯತಾ ಪರಿವರ್ತತೆ. ಸಾಧ್ವಿತಿ ಬ್ರೂಯ, ಅವಳು ಇಂಥದ್ದು ಆಗ್ತದೆ ಅಂತ ಹೇಳಿದ್ರೆ ಅದು ಆಗೇ ಆಗತ್ತೆ. ಅವಳನ್ನು ನಂಬು ನೀನು. ರಾಘವಸ್ಯ ಚೇತಿ ಕಾರ್ಯಂ ಕರ್ತವ್ಯಂ ಅವಿಶಂಕೆಯ ಸ್ಯಾದಧರ್ಮೋ ಶಕ್ರಣೆ ತ್ವಾಂಚ ಹಿಂಸ್ಯಾತ್ ವಿಮಾನಿತ. ಅವನು ಹೇಳ್ತಾನೆ, ನೀನೀಗ ಮುಂದೆ ಮಾಡಬೇಕಾದ್ದು ಶ್ರೀರಾಮನ ಸೇವೆಯಲ್ಲಿ ಕಟಿಬದ್ಧನಾಗಿ, ರಾಮನ ಸೇವೆಯಲ್ಲಿ ನಿನ್ನ ಜೀವನವನ್ನ ಕೃತಕೃತ್ಯವಾಗಿಸ್ಕೊ. ರಾಮನಿಗೆ ನೀನು ಕೊಟ್ಟ ಮಾತಿನಂತೆ ಅವನ ಹೆಂಡತಿಯನ್ನ ಹುಡುಕುವುದರಲ್ಲಿ ತತ್ಪರನಾಗಿ. ಒಂದು ವೇಳೆ ನೀನು ರಾಮನಿಗೆ ಅವಿಧೇಯವಾಗಿ ನಡ್ಕೊಂಡ್ರೆ ರಾಮ ನನಗೆ ಕೊಟ್ಟಂತೆಯೇ ನಿನಗೂ ಕೂಡ ಶಿಕ್ಷೆಯನ್ನ ಕೊಟ್ಟಾನು. ಹೇಳ್ತಾನೋ, ಹಿಂಸ್ಯಾತ್ ವಿಮಾನತಃ ತ್ವಾಂಚ ಹಿಂಸ್ಯಾತ್ ವಿಮಾನತಃ. ಹಿಂದೆ ಮುಂದೆ ನೋಡದೆ ವಿಚಾರಿಸದೆ ನಿನಗೂ ಕೂಡ ಶಿಕ್ಷೆಯನ್ನು ಕೊಡ್ತಾನೆ. ಆದ್ರಿಂದ ರಾಮನ ಅನುಯಾಯಿಯಾಗು, ರಾಮನ ಮನೋರಥವನ್ನ ನೆರವೇರಿಸು ಅಂತ ಹೇಳ್ತಾನೆ. ಸುಷೇಣ ಪುತ್ರಿಯಾದ ಈ ತಾರೆ ಸೂಕ್ಷ್ಮಾರ್ಥವನ್ನ ನಿರ್ಣಯಿಸುವಲ್ಲಿ ಗಟ್ಟಿಗಳು, ಮುಂದೆ ಬರಬಹುದಾದ ಕಷ್ಟ ನಿಷ್ಠುರಗಳನ್ನ ಗ್ರಹಿಸುವುದರಲ್ಲಿ ಆಕೆ ನಿಪುಣೆ. ಇದು ಸರಿ ಅಂತ ಹೇಳಿದರೆ ನಿಸ್ಸಂಶಯವಾಗಿಯೂ ಆ ಕಾರ್ಯ ನಡೆಸಬಹುದು. ನೋಡು, ಇಂಥ ಕೆಲಸ ಮಾಡ್ಲಿಕ್ಕೆ ನಾನು ಹೊರಟಿದ್ದೇನೆ ಅಂತ ಅವಳತ್ರ ನೀನು ಒಂದು ಒಪಿನಿಯನ್, ಅಭಿಪ್ರಾಯವನ್ನು ಕೇಳಿದ್ರೆ ಅವಳದು ಸರಿ ಅಂತ ಹೇಳಿದ್ರೆ ಆ ಕಾರ್ಯವನ್ನು ಮಾಡ್ಬೋದು. ಅದು ಬೇಡ, ಅದು ತಪ್ಪು ಅಂತ ಹೇಳಿದ್ರೆ ಆ ಕಾರ್ಯ ಮಾಡ್ಲಿಕ್ಕೆ ಹೋಗ್ಬೇಡ. ಇಷ್ಟು ಭವಿಷ್ಯ ಜ್ಞಾನ ಉಳ್ಳವಳಾಗಿದ್ದಳು ತಾರೆ. ಅಂದ್ರೆ ವರ್ತಮಾನ ಕಾಲವನ್ನ ಪರಿಶೀಲಿಸಿ ಆಕೆ ಮಾತನಾಡಬಲ್ಲವಳಾಗಿದ್ಲು. ಶ್ರೀರಾಮನ ಕಾರ್ಯವನ್ನ ಹಿಂದೆ ಮುಂದೆ ನೋಡದೆ ನೆರವೇರಿಸು, ಇಲ್ಲದೆ ಇದ್ರೆ ನಿನಗೆ ಅಧರ್ಮ ಸಂಘಟಿಸಬಹುದು. ಉಪೇಕ್ಷಿಸಿದರೆ ಅವನು ನಿನ್ನನ್ನು ಕೊಲ್ಲಬಹುದು. ಆದ್ರಿಂದ ನನ್ನ ಕೊರಳಲ್ಲಿರುವ ಕಾಂಚನ ಮಾಲೆಯನ್ನ ಹಾಕು. ಇಮಾಂಚ ಮಾಲಾಂ ಆಧತ್ಸ್ವ. ಈ ಕೊರಳಲ್ಲಿರುವ ಮಾಲೆಯನ್ನ ನೀನು ಧರಿಸು. ಯಾಕೆ ಅಂತಂದ್ರೆ ಇದು ವಿಶೇಷವಾದ ಮಹಿಮೆ ಉಳ್ಳದ್ದು, ದಿವ್ಯ ತೇಜಸ್ಸಿನಿಂದ ಕೂಡಿದ್ದು. ನಾನು ಸಾಯುವುದರ ಒಳಗೆ ನನ್ನ ಶರೀರದಿಂದ ಅದು ನಿನ್ನ ಶರೀರಕ್ಕೆ ಬರಬೇಕು. ಈ ಮಾಲೆಯ ಬಗ್ಗೆ ಒಂದು ಅಭಿಪ್ರಾಯ ಇದೆ. ವಾಲಿಗೆ ಇಂದ್ರನಿಂದ ಕೊಡಲ್ಪಟ್ಟ ಒಂದು
ಕಾಂಚನಮಾಲೆ, ಸ್ವರ್ಣಮಾಲೆ. ಆ ಸ್ವರ್ಣಮಾಲೆಯನ್ನ ಧರಿಸಿ ಆತ ಯುದ್ಧಕ್ಕೆ ಹೋದ ಅಂತಾರೆ. ಇದಿರಾಳಿಯ ಅರ್ಧ ಶಕ್ತಿ ಅವನಿಗೆ ಬರ್ತಿತ್ತಂತೆ. ಆದರೆ ಇದನ್ನ ವಾಲ್ಮೀಕಿ ಬಾಯಿ ಬಿಟ್ಟು ಹೇಳಲಿಲ್ಲ. ಇದು ಎಲ್ಲೋ ದಂತಕತೆ ಇರ್ಬೇಕು, ಆ ರೀತಿ ಬರ್ತದೆ ಅಂತ. ಅದನ್ನ ಇಟ್ಟುಕೊಂಡ್ರು ಕೂಡ ದೇವತೆಗಳಿಗೆ ಗೌರವವನ್ನು ಸೂಚಿಸುವುದಕ್ಕಾಗಿ, ಇಂದ್ರನಿಗೆ ಗೌರವವನ್ನು ಸೂಚಿಸುವುದಕ್ಕಾಗಿ ರಾಮ ಮರೆಯಲ್ಲಿ ನಿಂತ ಬಾಣ ಹೊಡೆದಂತ ಸಮಾಧಾನ ಹೇಳ್ಬೋದು, ಆದ್ರೆ ಅದು ಸರಿಯಲ್ಲ. ಆದರೆ ಅದು ವಿಶೇಷವಾದ ತೇಜಸ್ಸು ಉಳ್ಳದ್ದಾಗಿತ್ತು, ವಿಶೇಷವಾದ ಪ್ರಭಾವಶಾಲಿಯಾಗಿತ್ತು. ಇಷ್ಟು ನಾವು ತಿಳ್ಕೊಳ್ಬಹುದು. ಅದು ಅನೇಕ ದಂತಕಥೆಗಳಲ್ಲೂ ಉಂಟದು. ಹಾಗಾಗಿ ರಾಮಚಂದ್ರ ವಾಲಿಯ ಎದುರಿಗೆ ಹೋದ್ರೆ ರಾಮನ ಅರ್ಧ ಶಕ್ತಿ ವಾಲಿಗೆ ಹೋಗ್ಬಿಡ್ತಿತ್ತು ಅಂತೇಳಿ ನಾವು ಸುಲಭವಾಗಿ ಹೇಳ್ಬಿಡ್ಬೋದಲ್ಲ. ಹಾಗಾಗಿ ರಾಮ ಪಲಾಯನವಾದ ಮಾಡಿದ ಅಂತ ಹೇಳ್ಬೋದು. ಅದು ಬೇರೆ ಬೇರೆ ಯಾವುದೋ ಕಥೆಗಳಲ್ಲಿ ಬಂದದ್ದೇ ಹೊರತು, ಅಥವಾ ಇನ್ಯಾವುದೋ ರಾಮಾಯಣದಲ್ಲಿ ಬಂದದ್ದೇ ಹೊರತು, ವಾಲ್ಮೀಕಿ ಕಂಠೋಕ್ತವಾಗಿ ಅದನ್ನ ಹೇಳುವುದಿಲ್ಲ. ಇದು ಎಲ್ಲಿ ನಿಂತ್ಬೇಕಾದ್ರೂ ಹೇಳ್ಬೋದು. ಹಾಗಾಗಿ ಅದು ಆದ್ರೂ ಕಾಂಚನಮಾಲೆಯ ಸೂಚನೆ ಇದೆ. ಕಾಂಚನಮಾಲಂ ಆಧತ್ಸ್ವ, ನೀನ್ ಇದನ್ನ ಧರಿಸುವಂತ ಇರಲಿ. ಅದೊಂದು ದೇವತೆಗಳು ಕೊಟ್ಟ ಒಂದು ಮಾಲೆ, ಅದಕ್ಕೊಂದು ವಿಶೇಷ ಶಕ್ತಿ ಇದೆ ಅಂತ ಒಪ್ಕೊಂಡ್ರೆ ಇನ್ನೂ ತಪ್ಪಿಲ್ಲ. ಹೀಗೆ ಹೇಳ್ತಾನೆ. ಆಮೇಲೆ ವಾಲಿ ಅಂಗದನ ಕಡೆಗೆ ತಿರುಗಿ ಒಂದು ಮಾತನ್ನ ಹೇಳ್ತಾನೆ. ಇದು ನಾವೆಲ್ಲರೂ ಪಾಲಿಸಬೇಕಾದ, ಅನುಸಂಧಾನ ಮಾಡಬೇಕಾದ, ಚಿಂತಿಸಬೇಕಾದಂತಹ ಮಾತು. ಬಹಳ ಚಂದದ ಮಾತು. ಅಂಗದನಿಗೆ ಹೇಳ್ತಾನೆ ವಾಲಿ, ದೇಶಕಾಲೋ ಭಜಸ್ವಾದ್ಯ ಕ್ಷಮಮಾಣ ಪ್ರಿಯಾ ಪ್ರಿಯೇ ಸುಖ ದುಃಖ ಸಹಕಾಲೆ ಸುಗ್ರೀವ ವಶಗೋಭವ. ಮಗು ಅಂಗದ, ಇನ್ನು ಮೇಲೆ ನೀನು ದೇಶಕಾಲಗಳನ್ನ ಗಮನಿಸಿ ಅದರ ಪರಿಸ್ಥಿತಿಯನ್ನ ನೋಡಿ ನಡೆದುಕೋ. ದೇಶಕಾಲಗಳ ಪರಿಸ್ಥಿತಿಯನ್ನ ನೋಡಿ ನಡೆದುಕೋ ಅನ್ನೋದೇ ದೊಡ್ಡ ಮಾತು. ಅವನು ಹೇಳ್ತಾನೆ, ಸುಖ ದುಃಖ ಸಹಕಾಲೆ ಸುಗ್ರೀವ ವಶಗೋಭವ, ದೇಶಕಾಲೋ ಭಜಸ್ವ. ಸಮಯ ಸಂದರ್ಭ ಸನ್ನಿವೇಶವನ್ನ ನೋಡಿ ನಡೆದುಕೋ. ಎಲ್ಲಿ ವೀರತ್ವವನ್ನು ಪ್ರಕಟಿಸಬೇಕು, ಎಲ್ಲಿ ವಿಧೇಯತೆ ಇರಬೇಕು, ಎಲ್ಲಿ ವಿದ್ಯಾ ಪ್ರಾಚುರ್ಯವನ್ನು ಮೆರಿಬೇಕು ಇತ್ಯಾದಿ ಇವುಗಳನ್ನ ನೋಡಿ ನೀನು ವರ್ತಿಸು. ಮತ್ತೆ ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಅದು ಪ್ರಿಯವಾಗಲಿ ಅಪ್ರಿಯವಾಗಲಿ. ತಾಳ್ಮೆ ಅನ್ನುವುದು ಬಹಳ ದೊಡ್ಡ ಗುಣ. ಪೇಷನ್ಸ್ ಅಂತೀವಲ್ಲ, ತಾಳ್ಮೆ ಇಲ್ಲದೆ ಇದ್ದವನು, ಆತುರಗೆಟ್ಟವನು ಅನೇಕ ಅವಘಡವನ್ನ ಮಾಡ್ಕೊಳ್ತಾನೆ, ಅನೇಕ ತಪ್ಪುಗಳನ್ನ ಎಸಗುವುದಕ್ಕೆ ಕಾರಣ ಆಗ್ತಾನೆ. ಆದ್ರಿಂದ ಯಾವುದನ್ನೇ ಆದ್ರೂ ಕೂಡ ತಾಳ್ಮೆಯಿಂದ ನೋಡ್ಬೇಕು ಅಂತ. ಕೆಲವೊಂದು ದಿಟ್ಟ ನಿರ್ಣಯ ತೆಗೆದುಕೊಳ್ಳುವಾಗ ಬಹಳ ತಾಳ್ಮೆ ತೆಗೆದುಕೊಂಡ್ರೆ ಇನ್ನೂ ಪ್ರಯೋಜನ ಆಗೋದಿಲ್ಲ. ಯಾವ ಸಮಯದಲ್ಲಿ ತಾಳ್ಮೆ ಬೇಕೋ ಆ ಸಮಯದಲ್ಲಿ ಅಷ್ಟೇ. ಕೆಲವೊಮ್ಮೆ ದಿಟ್ಟ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಹೇಗೆ ವರ್ತಿಸಬೇಕು? ದೇಶಕಾಲವು ಭಜಸ್ವ, ದೇಶಕಾಲವನ್ನ ಯೋಚಿಸಿಯೇ ತೆಗೆದುಕೊಳ್ಳಬೇಕಾಗ್ತದೆ. ಈಗ ಯಾವುದೋ ನಮ್ಮ ಶತ್ರು ದೇಶದವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರೆ ಅವರ ಮೇಲೆ ನಾವು ಆಕ್ರಮಣ ಮಾಡ್ಬೇಕಾಗ್ತದೆ. ಆ ಆಕ್ರಮಣ ಮಾಡುವಾಗ ನಾವು ಮೇಲಿಂದ ಆದೇಶವನ್ನು ನಿರೀಕ್ಷೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಿಂದೆ ಒಂದು ಕಾಲ ಹಾಗಿತ್ತು, ಅಲ್ಲಿ ಏನೇನೋ ಅನಾಹುತ ಆಗ್ಬಿಡುತ್ತೆ. ಆದ್ರೆ ಈಗ ಹಾಗಿಲ್ಲ. ಮಾರ್ಷಲ್ಗಳಿಗೆ ಪೂರ್ಣ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಹಾಗೇನಾದ್ರೂ ಒಂದು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳಿ ಅಂತ. ಹಾಗಾಗಿ ಆ ಹೆಡ್ ಇರ್ತಾನಲ್ಲ, ಮಿಲಿಟರಿ ಅವನೋ ಸೈನಿಕ ಹೆಡ್ ಇರ್ತಾರೆ, ಅವ್ರು ತಗೊಳ್ತಾರೆ. ಅವ್ರಿಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ಹಾಗೆ ಸಮಯ ಸಂದರ್ಭ ನೋಡಿ ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ. ವಾಲಿಯನ್ನ ಸಂಹಾರ ಮಾಡುವ ಸಂದರ್ಭದಲ್ಲಿ ಶ್ರೀರಾಮಚಂದ್ರನೇ ನಿರ್ಣಯವನ್ನು ತೆಗೆದುಕೊಂಡಿದ್ದು. ಹಾಗೆ ನಿರ್ಣಯ ತೆಗೆದುಕೊಳ್ಳುವುದು ಇದೆಯಲ್ಲ, ಈ ನಮ್ಮಲ್ಲಿ ಕೆಲವರಿಗೆ ನಿರ್ಣಯ ತೆಗೆದುಕೊಳ್ಳೋಕೆ ಬರಲ್ಲ. ಯಾವುದಾವುದು ಅನೇಕ ವಿಷಯಗಳು ಅವರ ತಲೆಯೊಳಗಿರ್ತದೆ. ಸ್ಪಷ್ಟ ನಿರ್ಣಯ ತೆಗೆದುಕೊಳ್ಳದೇನೆ ಸಮಾಜದಲ್ಲಿ ಬಹಿಷ್ಕೃತರಾದವರು ಇದ್ದಾರೆ. ಒಂದು ಉದಾಹರಣೆ, ಒಬ್ಬನ ಬಗ್ಗೆ ಹೇಳ್ತೇನೆ. ನಾವು ಮಹಾಭಾರತದ ಭೀಷ್ಮನನ್ನ ಭೀಷ್ಮಾಚಾರ್ಯರೇ ಅಂತ ಗೌರವಿಸಿ ಅವರಿಗೆ ಎಲ್ಲಿಲ್ಲದ ಮರ್ಯಾದೆಯನ್ನು ಕೊಡ್ತೇವೆ. ಆದರೆ ಭೀಷ್ಮ ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಮಹಾಪರಾಧಿಯಾಗಿದ್ದ. ಯಾವ ರೀತಿಯಲ್ಲಿ? ಕೌರವ ಪಾಂಡವರ ವಿಷಯದಲ್ಲಿ ದುಷ್ಟರು ಯಾರು ಶಿಷ್ಟರು ಯಾರು ಅಂತ ಗೊತ್ತಿದ್ರೂ ಕೂಡ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಆತ ಅನುತ್ತೀರ್ಣನಾದ, ತೆಗೆದುಕೊಳ್ಳುವಲ್ಲಿ ವಿಫಲನಾದ. ತುಷ್ಟೀಕರಣದಲ್ಲೇ ಕಾಲ ಕಳೆದ್ನಲ್ರಿ ಅವನು. ಪಾಂಡವರು ಖಾಂಡವ ಪ್ರಸ್ಥಕ್ಕೆ ಹೋಗಿ ಆ ಬಂಜರು ಭೂಮಿಯನ್ನ ಕೃಷಿ ಭೂಮಿಯನ್ನಾಗಿ ಮಾಡಿ
ಅಲ್ಲಿ ನಗರವನ್ನ ನಿರ್ಮಿಸಿ ರಾಜಸೂಯ ಯಾಗವನ್ನ ಮಾಡಿ ಸಮೃದ್ಧವಾಗಿ ರಾಜ್ಯಭಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಈ ಮಹಾಪುರುಷ ಅಲ್ಲಿಗೆ ಹೋಗಿ ಉಳಿಬಹುದಿತ್ತಲ್ಲ. ಪಾಂಡವರ ಕಡೆಗೆ ಹೋಗ್ಲೇ ಇಲ್ಲ. ಪಾಂಡವರ ಕಡೆಗೆ ಸಾಕ್ಷಾತ್ ಧರ್ಮಸ್ವರೂಪಿ ಶ್ರೀಕೃಷ್ಣ ಇದ್ದ ಅಂತ ಗೊತ್ತಿದ್ರು ಹೋಗ್ಲಿಲ್ವಲ್ಲ. ಹಾಗಂತ ಹೇಳಿ ವಿಷ್ಣು ಸಹಸ್ರನಾಮವನ್ನು ಬರೆದವ್ರು ಯಾರು ಕೇಳಿದ್ರೆ ಭೀಷ್ಮನೇ ಬರೆದದ್ದು. ವಿಷ್ಣುವಿನ ಶ್ರೀಕೃಷ್ಣನ ಪರಮ ಭಕ್ತ. ಆದರೆ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಧರ್ಮ ಆ ಕಡೆ ಇದೆ, ಆದರೆ ಆ ಕಡೆ ಹೋಗ್ಲೇ ಇಲ್ಲ. ಕೌರವರಿಗೆ ಉಪದೇಶ ಮಾಡಿದ, ಅದು ಪರಿಣಾಮಕಾರಿ ಉಪದೇಶ ಆಗ್ಲೇ ಇಲ್ಲ, ಅಥವಾ ಅವನು ಮಾಡಿದ್ರೆ ಅವ್ರು ಕೇಳಲೇ ಇಲ್ಲ. ಎಂತ ದುರ್ದೈವ. ಯಾವ ಪಾಂಡವರು ಭೀಷ್ಮನನ್ನು ಅತಿಯಾಗಿ ಪ್ರೀತಿಸಿದರೋ, ಆದರೆ ಪಾಂಡವರಿಗೆ ಭೀಷ್ಮನ ಪ್ರೀತಿ ವಾತ್ಸಲ್ಯ ಸಿಗಲೇ ಇಲ್ಲ. ಎಂತ ವಿಚಿತ್ರ. ದುರ್ಯೋಧನ ಭೀಷ್ಮನನ್ನ ಪ್ರೀತಿಸ್ಲೇ ಇಲ್ಲ, ಗೌರವಿಸ್ಲೇ ಇಲ್ಲ. ಭೀಷ್ಮನಿಗೆ ಸೇನಾಧಿಪತ್ಯ ಪಟ್ಟವನ್ನ ಕಟ್ಟಿಕೊಂಡು ಯುದ್ಧಾರಂಭಕ್ಕೆ ಮೊದಲು ದ್ರೋಣನ ಬಳಿ ಹೋಗಿ ಮಾತಾಡ್ತಾನಲ್ಲ ಅವನು, ಎಂತ ದ್ರೋಹಿ ಇರಬೇಕು ಯೋಚನೆ ಮಾಡಿ. ಪಕ್ಕದಲ್ಲಿ ಭೀಷ್ಮರ ರಥ ಇದೆ, ಮತ್ತೊಂದು ಪಕ್ಕದಲ್ಲಿ ದ್ರೋಣರ ರಥ ಇದೆ. ಇದು ಭಗವದ್ಗೀತೆಯ ಆರಂಭದಲ್ಲಿ ಬರ್ತದೆ. ಆಚಾರ್ಯ ಉಪಸಂಗಮ್ಯ, ಆಚಾರ್ಯರ ಬಳಿ ಹೋದ. ದ್ರೋಣಾಚಾರ್ಯರ ಅಂದ್ರೆ ಭೀಷ್ಮರಿಗೆ ಎಷ್ಟು ಅವಮಾನ ಆಗಿರ್ಬೇಕು. ನೀವು ಒಂದು ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಳ್ಳಿ. ಒಬ್ಬ ಹೆಡ್ ಮಾಸ್ಟರ್ ಇರ್ತಾನೆ, ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ಹೆಡ್ ಮಾಸ್ಟರ್ ಹತ್ರ ಎಲ್ಲ ವಿಷಯವನ್ನು ನಾವು ಮಾತಾಡ್ಬೇಕಲ್ವಾ. ಅವನನ್ನು ಬಿಟ್ಬಿಡೋದು, ಯಾವುದೋ ಅಸಿಸ್ಟೆಂಟ್ ಹತ್ರ ಮಾತಾಡೋದು, ಕಾರ್ಯ ರೂಪಕ್ಕೆ ಪ್ರಯತ್ನ, ಕಾರ್ಯರೂಪವನ್ನ ಕಾರ್ಯವನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಅವನತ್ರ ಮಾತಾಡೋದು. ಎಷ್ಟು ಅವಮಾನ ಆಗ್ಬೋದು ಯೋಚನೆ ಮಾಡಿ. ಯಾವ ಪಾಂಡವರು ಪ್ರೀತಿಸಿದರೋ ಅಂತಹ ಪಾಂಡವರನ್ನ ಭೀಷ್ಮ ಪ್ರೀತಿಸ್ಲಿಲ್ಲ. ಯಾರು ದ್ವೇಷ ಮಾಡಿದರೋ ಅಂತ ಕೌರವರನ್ನ ಪ್ರೀತಿಸಿದ. ದಿಟ್ಟ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಆತ ವಿಫಲನಾದ. ಅದಕ್ಕಾಗಿ ಹೇಳುವುದು, ಸಮಯ ನೋಡಿ ನಾವು ನಿರ್ಣಯ ತೆಗೆದುಕೊಳ್ಳಬೇಕು. ನಮ್ಮಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗದೇನೆ ನಮ್ಮ ರಾಜ್ಯ ಸೂತ್ರಗಳು ಹಾಳಾಗಿವೆ, ಬೇಕಾದಷ್ಟು ಕಡೆಗಿವೆ. ಇವತ್ತಿನ ವಿದ್ಯಮಾನಲ್ಲಿ ನಾನು 1000 ಹೇಳಿಯೇನು, ಆದ್ರೆ ಅದನ್ನ ಹೇಳುವುದಕ್ಕೆ ವೇದಿಕೆ ಅಲ್ಲ ಅಂತ ನಾನು ಸುಮ್ಮನೆ ಇದ್ದೇನೆ. ಅಂಥದ್ದಿರ್ತದೆ. ಹಾಗಾಗಿ ನೀನು ಸುಖ ಇರಲಿ ದುಃಖ ಇರಲಿ, ನೀನು ವಿವೇಚನೆಯಿಂದ ನಡೆದುಕೋ. ಸುಗ್ರೀವ ಹೇಳಿದಂತೆಯೇ ಕೇಳು, ಸುಗ್ರೀವ ವಶಗೋ ಭವ. ಎಂಥ ಮಾತು ನೋಡಿ. ಸುಗ್ರೀವ ಹೇಳಿದಂತೆ ಕೇಳು. ಯಥಾಹಿ ತ್ವಂ ಮಹಾಬಾಹೋ ಲಾಲಿತ ಸತತಮ್ಮಯ ನ ತಥಾ ವರ್ತಮಾನಂ ತ್ವಾಂ ಸುಗ್ರೀವೋ ಬಹುಮಂಸ್ಯತೆ. ಅವನು ಹೇಳ್ತಾನೆ, ನನ್ನ ನಿರಂತರವಾದ ಲಾಲನೆಯಲ್ಲಿ ನಿನಗೆ ಯಾವ ಕೊರತೆಯೂ ಆಗದಂತೆ ಬೆಳೆಸಿದ್ದೇನೆ ನಾನು. ಮಗು, ನನ್ನ ಪ್ರೀತಿ ವಾತ್ಸಲ್ಯ ನಿನಗೆ ತುಂಬಾ ಸಿಕ್ಬಿಡ್ತು. ಹಾಗೆಯೇ ಮುದ್ದಾಟದಿಂದ ನೀನು ಇನ್ನು ಮುಂದೆ ನಡೆಯುವಂತಿಲ್ಲ. ನಾನು ನಿನ್ನನ್ನ ಪ್ರೀತಿಯಿಂದ ಸಾಕದೆ, ಮುದ್ದು ಮಾಡದೆ, ಆದರೆ ನೀನು ಇನ್ನು ಮುಂದೆ ಅಂತಹ ಮುದ್ದಾಟದಲ್ಲಿ ಇರಲಾರೆ. ಎಂತ ಚಂದದ ಮಾತು ನೋಡಿ. ಬೇರೆಯವರ ಬಳಿ ಇರಬೇಕಿದ್ರೆ ನೀನು ಹಠ ಮಾಡುವಂತಿಲ್ಲ, ನನಗದು ಬೇಕು ಇದು ಬೇಕು ಅಂತ ನನ್ನ ಹತ್ರ ಕೇಳ್ಬೋದಿತ್ತು, ತಾರಿ ಹತ್ರ ಕೇಳ್ಬೋದಿತ್ತು. ಆ ಸುಗ್ರೀವನ ಹತ್ರ ಕೇಳಕ್ಕಾಗಲ್ಲ. ಎಷ್ಟು ಆ ವಾಲ್ಮೀಕಿ ಆ ಬೇರೆಯವರ ಹೃದಯವನ್ನು ಅದು ಎಷ್ಟು ಚಂದ ಸೆರೆ ಹಿಡಿತಾನೆ ಅಂದ್ರೆ, 1000 ನಮೋ ನಮಃ ಅಂತಹ ವಾಲ್ಮೀಕಿ ಮಹರ್ಷಿ ಅವನು. ಇಲ್ಲಿ ಹೇಳ್ತಾನೆ, ಬಹುವಂಸ್ಯತೆ ಮಾಸ್ಯಾಮಿತ್ರೈರ್ಗತಂ ಗಚ್ಚೇರ್ಮಾ ಶತ್ರುಗಿರರಂದವ ಭರ್ತುರಥ ಬರೋದ ಅಂತ ಸುಗ್ರೀವ ವಶಗೋಭವ. ಸುಗ್ರೀವನಿಗೆ ಯಾರು ಮಿತ್ರರೋ ಅವರ ಜೊತೆಯಲ್ಲಿ ವರ್ತಿಸು, ಸುಗ್ರೀವನ ಶತ್ರುಗಳ ಜೊತೆಯಲ್ಲಿ ಬೆರೆಯಬೇಡ. ಅಬ್ಬಾ, ಸುಗ್ರೀವನಿಗೆ ಯಾರಾದ್ರೂ ಶತ್ರುಗಳಿದ್ರೆ ನೀನು ಸೇರಿಕೊಂಡ್ರೆ ಸುಗ್ರೀವ ಹೃದಯಕ್ಕೇನಾಗ್ಬೋದು. ಆದ್ರಿಂದ ನೀನು ಸುಗ್ರೀವ ಹೇಳಿದಂತೆ ಕೇಳಿಕೊಂಡಿರು. ಸುಗ್ರೀವನ ಶತ್ರುಗಳ ಜೊತೆಗೆ ಬೆರೆಯಬೇಡ, ಅವರೊಡನೆ ಸ್ನೇಹ ಮಾಡಬೇಡ. ಪ್ರಭುವಿನ ಕಾರ್ಯದಲ್ಲಿ ನಿರತನಾಗಿ ತಾಳ್ಮೆಯಿಂದ ಇರು, ಸುಗ್ರೀವನಿಗೆ ವಿಧೇಯನಾಗಿರು. ನ ಜಾತಿ ಪ್ರಣಯ ಕಾರ್ಯ ಕರ್ತವ್ಯೋ ಪ್ರಣಯಶ್ಚತೆ ಉಭಯಂ ಹಿ ಮಹಾನ್ ದೋಷತಸ್ಮಾದ್ ಅಂತರ ದೃಗ್ಭವ. ಅತಿ ಸ್ನೇಹ ಸ್ನೇಹರಾಹಿತ್ಯ ಎರಡೂ ಕೂಡದು. ಅವನು ಹೇಳ್ತಾನೆ, ಯಾರ ಜೊತೆಯಲ್ಲಿ ಆಗ್ಲಿ ಅತಿ ಸ್ನೇಹ ಮಾಡಬೇಡ, ಸ್ನೇಹ ರಾಹಿತ್ಯವೂ ಇರಬೇಡ. ಅಂದ್ರೆ ಒಂದು ಬ್ಯಾಲೆನ್ಸ್ ಮೇಂಟೆನೆನ್ಸ್ ಮಾಡ್ಬೇಕಾಗ್ತದೆ. ನಮ್ಮಲ್ಲಿ ಕೆಲವೊಮ್ಮೆ ಏನಾಗ್ತದೆ ನಮ್ಗೆ ಗೊತ್ತಿರೋದಿಲ್ಲ. ನಾವು ಅತಿ ಸ್ನೇಹ ಮಾಡ್ಲಿಕ್ಕೆ ಹೋಗ್ತೇವೆ, ಇಲ್ಲದಿದ್ರೆ ಅವ್ರನ್ನ ಬಿಟ್ಟು ಬಿಡ್ತೇವೆ. ಬಿಟ್ಟು ಬಿಡುವುದು ತಪ್ಪು, ಅತಿ ಸ್ನೇಹ ಮಾಡುವುದು ಒಳ್ಳೆಯದು. ಇವತ್ತಿನ ಕಾಲದಲ್ಲಂತೂ ನಾವು ಒಂದು ಡಿಸ್ಟೆನ್ಸ್ ಅಂತರವನ್ನ ಮೇಂಟೆನೆನ್ಸ್ ಮಾಡದೇ ಇದ್ರೆ ನಮಗೆ ದ್ರೋಹ ಮಾಡ್ಬಿಡ್ತಾರೆ. ನಮಗೆ ಅದು ಏನೋ ಗೊತ್ತಿಲ್ಲ. ನೀವು ಯೋಚನೆ ಮಾಡಿ, ನೀವು ಸೂಕ್ಷ್ಮವಾಗಿ ಚಿಂತಿಸುವವರಾದ್ರೆ ನಿಮಗೆ ಮಿತ್ರರ ಸಂಖ್ಯೆ ಕಡಿಮೆ ಇರ್ತದೆ. ನಮ್ಮ ಗೆಳೆಯರು ಬಹಳ ಮಂದಿ ಒದಗಿ ಬರೋದೇ ಇಲ್ಲ. ನಮಗೆ ನಾವೇ
ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಸೈಟು, ನನ್ನ ಕಾರು, ನನ್ನ ಮನೆ, ಇಷ್ಟೇ ನಮ್ಮ ಪ್ರಪಂಚ. ಎಂತೆಂಥ ಮೇಲ್ನೋಟಕ್ಕೆ ಎಲ್ಲರೂ ಹಲ್ಲುಕಿಸುವವರೇ, ಎಲ್ಲರೂ ಒಳ್ಳೆಯವರೇ. ಆದ್ರೆ ಅವರ ಹತ್ತಿರಕ್ಕೆ ಹೋದಾಗ, ನೀವು ಗಟ್ಟಿ ಅವರ ಆಳಕ್ಕೆ ಇಳಿದಾಗ ಅವರ 18 ಪದರುಗಳಿರ್ತದೆ, ಎಲ್ಲ ಪದರುಗಳ ಪರಿಚಯ ಆಗ್ತದೆ. ಇದನ್ನೇ ನಾನು ಹೇಳುವುದು, ಶ್ರೀಕೃಷ್ಣ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದ ಅಂತಂದ್ರೆ, ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಪೂರ್ಣ ಅರ್ಜುನ ವಿಷಾದ. ನಾನು ಭೀಷ್ಮನ ಹೇಗೆ ಕೊಲ್ಲಿ, ದ್ರೋಣರು ಹೇಗೆ ಕೊಲ್ಲಲಿ, ಭೀಷ್ಮಂ ಅಹಂ ಸಂಖ್ಯೆ ಕಥಮಹ ಸಂಖ್ಯೆ. ಅವನು ಕೇಳ್ತಾನೆ ಇದ್ದ, ನನ್ನ ವಿದ್ಯೆ ಹೇಳ್ಕೊಟ್ಟವರು, ಪಾಠ ಮಾಡಿಕೊಟ್ಟವರು, ಅಯ್ಯೋ ಅವನು ಅಳು ಎಷ್ಟು ವಾದ ಮಾಡ್ದ ಕೃಷ್ಣ ಒಂದು ಮಾತು ಆಡ್ಲಿಲ್ಲ, ನಗ್ನಗ್ತಾ ಕೂತಿದ್ದ. ಮಗನೇ ನಿನಗೆ ಕಲಿಸ್ತೀನಿ ಸುಮ್ಮನೆ ಇರು ಅಂತ. 2ನೇ ಅಧ್ಯಾಯಕ್ಕೆ ಬಂದು 10 ಶ್ಲೋಕ ಕಳೆದ ಮೇಲೆ ಅವನ ಉಪದೇಶ ಶುರುವಾಗ್ತದೆ. ನೀನ್ ಇಷ್ಟೊತ್ತು ಮಾತಾಡಿದ್ದು ವೇಸ್ಟ್. ಒಂದೊಂದೇ ವಿಚಾರವನ್ನು ತರ್ತಾನೆ ಅವನು. ಅದು ಶ್ರೀಕೃಷ್ಣನ ಚಾಣಾಕ್ಷತನ, ಅವನ ಕೌಶಲ, ಇವನ್ನು ನಾವು ರೂಢಿಸ್ಕೊಳ್ಬೇಕು. ಶ್ರೀಕೃಷ್ಣ ನಮಗೆ ಬಹುದೊಡ್ಡ ಆದರ್ಶ ವ್ಯಕ್ತಿ ಅವನು. ಶ್ರೀಕೃಷ್ಣನ ಆ ರಾಜಕೀಯ ಮುತ್ಸದ್ದಿತನವನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ದೇಶ ಬಲಿಷ್ಠ ದೇಶ ಆಗ್ತದೆ. ನಮ್ಮ ದುರ್ದೈವ ನೋಡಿ, ನಮ್ಮ ರಾಜಕಾರಣಿಗಳಿಗೆ ನಮ್ಮ ವಾಲ್ಮೀಕಿ ಬೇಡ, ನಮ್ಮ ವ್ಯಾಸರು ಬೇಡ, ಅರ್ಥ ಆಗೋದಿಲ್ಲ ಅವ್ರಿಗೆ. ಮಾತೆತ್ತಿದ್ರೆ ಗಾಂಧಿ ಅಂದ್ರು. ನಾನು ಗಾಂಧಿ ದ್ವೇಷಿ ಅಲ್ಲ, ಗಾಂಧೀಜಿ ಅವರು ಮಿತಿಯಲ್ಲಿ ಒಳ್ಳೆಯದನ್ನು ಮಾಡಿದ್ದಾರೆ. ಅವರು ಮಾತೆತ್ತಿದ್ರೆ ಆ ಮನೆತನ ಗಾಂಧಿ ಮನೆತನ ಅಂದ್ರು. ಅಂಬೇಡ್ಕರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಬೇಕಾದಷ್ಟು ಒಳ್ಳೇದು ಮಾಡಿದ್ದಾರೆ, ಆ ಒಳ್ಳೇದನ್ನು ಬಿಟ್ಟೇ ಬಿಡ್ತಾರೆ ಅಂತ. ಒಂದು ಬುದ್ಧ, ಬಸವಣ್ಣ, ಒಂದು 7-8 ಜನರ ಹೆಸರು ನಾನೊಂದು 50 ವರ್ಷಗಳಿಂದ ಓದ್ತಾನೆ ಇದ್ದೇನೆ. ವಾಲ್ಮೀಕಿ ಬಗ್ಗೆ ಏನಾದರೂ ನೀವು ಓದ್ಬೇಕು ಅಂತಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ವಾಲ್ಮೀಕಿ ಜಯಂತಿ ಬರ್ತದೆ. ಅದ್ರ ಇತರೆ ಜಾತಿಯವರು ಮಾಡುವಾಗಿಲ್ಲ, ನಾಯಕ ಜನಾಂಗವೇ ಮಾಡ್ಬೇಕು. ಅದು ಹೇಗೆ ಪೇಟೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ, ವಾಲ್ಮೀಕಿ ನಮ್ಮ ನಾಯಕ ಅಂದ್ರು. ನಾಯಕ ಒಂದು ಜನಾಂಗ ಒಪ್ಕೊಳ್ಳೋಣ. ವಾಲ್ಮೀಕಿ ಒಬ್ಬ ಬ್ರಾಹ್ಮಣ. ನಾನು ಪ್ರಚೇತಸ ಮಹರ್ಷಿಯ 10ನೇ ಮಗನ ಅಂತ ಬಾಯಿ ಬಿಟ್ಟು ಹೇಳ್ತಾನೆ ಅವನು. ನೀವೇನಾದ್ರೂ ವಾಲ್ಮೀಕಿ ಬ್ರಾಹ್ಮಣ ಅಂದ್ರೆ ಹೊಡ್ತಾ ತಿನ್ಕೊ ಬರ್ತೀರಿ. ಎಂತ ಶೋಚನೀಯ ಸ್ಥಿತಿ ಅಂತ. ವೇದವ್ಯಾಸರನ್ನ ನಾನು ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಬೆಸ್ತರು ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅವ್ ಮತ್ಸ್ಯಗಂಧಿ ಮಗ ಅಲ್ವಾ, ಬೆಸ್ತರು ಹುಡುಗಿ. ಎಲ್ಲ ಕಾಳಿದಾಸ ಕುರುಬರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವನು ಕುರುಬರು ಮಗನಂತೆ ಕಾಳಿದಾಸ. ಅಯ್ಯೋ ದೇವರೇ, ಇದು ಏನ್? ಕಾಳಿದಾಸರು ಒಂದು ಶ್ಲೋಕವನ್ನು ಓದೋದಿಲ್ಲ, ವ್ಯಾಸರು ಒಂದು ಶ್ಲೋಕವನ್ನು ಓದ್ದೇನೆ ವ್ಯಾಸರನ್ನ ಹಗ್ಗ ಹಾಕಿ ಹಿಡ್ಕೊಂಡಿದ್ದಾರೆ, ವಾಲ್ಮೀಕಿಯನ್ನ ಹಗ್ಗ ಹಾಕಿ ಹಿಡ್ಕೊಂಡಿದ್ದಾರೆ. ಅಲ್ಲಿ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಇದು ಏನೂ ಇಲ್ಲ. ಶ್ರೀಕೃಷ್ಣ ರಾಜಕೀಯವನ್ನ ಹೇಗೆ ಮಾಡಿದ, ಕರ್ಣನ ಅಸಹಾಯಕ ಸ್ಥಿತಿಯಲ್ಲಿ ಬಾಣ ಹೊಡಿ ಕೊಲ್ಲು ಅಂತ ಹೇಳ್ದ ಅಂತ. ಆಗ ಅವನು ಹೇಳ್ದ, ಗಳಿಗೆ ಸೈರಿಸು ಪಾರ್ಥ, ಒಂದು ಕ್ಷಣ ನನ್ನನ್ನು ಸಹಿಸು, ನಾನು ರಥ ಎತ್ಕೊಂಡು ಯುದ್ಧಕ್ಕೆ ಆಗ ಹೇಳ್ದ, ಅಭಿಮನ್ಯುನ ಕೈ ಕತ್ತರಿಸ್ದಿಯಲ್ಲ ಹಿಂದೆ ಬಂದು, ಆಗ ನಿನ್ ಧರ್ಮ ಎಲ್ಲ ಹೋಗಿತ್ತು ಅಂತ ಕೇಳ್ದ. ದ್ರೌಪದಿ ಸೀರೆ ಸುಲಿಯುವುದಕ್ಕೆ ಪ್ರೇರಣೆ ಕೊಟ್ಟಿಯಲ್ಲ, ಆಗ ಎಲ್ಲ ಹೋಗಿತ್ತು ನಿನ್ನ ಧರ್ಮ ಅಂತ ಕೇಳ್ತಾನೆ ಅಂತ. ಇದ್ರಿ ನಾವು ಮಾಡ್ಬೇಕಾದ್ದು. ಕೃಷ್ಣ ಮರೆಯೋದಿಲ್ಲ ಅಂತ. ದುರ್ಯೋಧನ ನಾವಿಗೆ ಗದೆಯನ್ನು ತೋರಿಸಿ ತಲೆಗೆ ಹೊಡೆದು ಬಿಟ್ಟನಲ್ಲ, ತಲೆ ಹೊಡಿಬಾರ್ದು ನಿಯಮ ಇದೆ, ಆದ್ರೆ ತೋರಿಸಿದ್ದು ನಾವಿಗೆ ಹೊಡೆದಿದ್ದ ತಲೆಗೆ. ಆಗ ಇವನು ಹೇಳಿದ, ತೊಡೆಯನ್ನು ಚಪ್ಪರಿಸಿದ ಕೃಷ್ಣ, ಹೊಡೆಯಂ ತೊಡೆಗೆ ಅಂತ ಹೊಡೆದ ಕೊಂದ. ಮಾಯಾವಿ ಮಾಯಯಾವಧ್ಯ, ಮೋಸಗಾರರನ್ನ ಮೋಸದಿಂದಲೇ ಕೊಲ್ಲಬೇಕು. ಇದು ಶುಕ್ರಾಚಾರ್ಯರ ನೀತಿ. ಶ್ರೀಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಶುಕ್ರ ನೀತಿಯನ್ನ ಅಳವಡಿಸಿದ, ಬೃಹಸ್ಪತಿ ನೀತಿಯನ್ನ ಬಿಟ್ಟ. ಬೃಹಸ್ಪತಿಯ ನೀತಿ ಹೇಳ್ತದೆ ಧರ್ಮವನ್ನು ಧರ್ಮದಿಂದಲೇ ಗೆಲ್ಲಬೇಕು ಅಂತ. ಶುಕ್ರ ನೀತಿ ಹೇಳ್ತದೆ ಧರ್ಮವನ್ನ ಅಧರ್ಮ ಮಾರ್ಗದಿಂದಲಾದರೂ ಗೆಲ್ಲಬಹುದು. ಇದು ಶ್ರೀಕೃಷ್ಣ. ನಮಗೆ ಅಂಥವ್ರು ಬೇಕೀಗ. ನಮ್ಮ ದೇಶವನ್ನ ಸುಭಿಕ್ಷದತ್ತ ಸಾಗಿಸುವುದಕ್ಕೆ, ನಮ್ಮ ದೇಶವನ್ನ ಮುನ್ನಡೆಸುವುದಕ್ಕೆ ಹೆಜ್ಜೆ ಹೆಜ್ಜೆಗೂ ಇರುವ ಒಳಶತ್ರುಗಳು, ಹೊರಶತ್ರುಗಳು. ಹೊರಶತ್ರುಗಳಿಗಿಂತ ಒಳಶತ್ರುಗಳೇ ಹೆಚ್ಚಿಗೆ ಇದ್ದಾರೆ. ಅಂಥವರನ್ನೆಲ್ಲ ಮಟ್ಟ ಹಾಕುವುದಕ್ಕೆ ಉಗ್ರವಾದ ಕ್ರಮ ತೆಗೆದುಕೊಳ್ಳದೇ ಇದ್ರೆ ನಮ್ಮ ದೇಶವನ್ನ ಮುನ್ನಡೆಸೋದಕ್ಕಾಗೋದಿಲ್ಲ.
ನೀವು ಏನೇ ಒಂದು ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗಿ ಅದಕ್ಕೆ ಕಲ್ಲು ಹಾಕ್ತಾರೆ, ಕೆಟ್ಟ ಮಾತಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಇವರಿಗೆ ಏನಾದರೂ ವಿದ್ಯೆ, ವಿವೇಕ, ಸಂಸ್ಕೃತಿ, ಸಭ್ಯತೆ ಇದೆಯೇ? ಅಲ್ಲರಿ ಅಪೋಸಿಷನ್ ಪಾರ್ಟಿ ಅಂತ, ಎನಿಮಿ ಪಾರ್ಟಿ ಅಂತ ಯಾರೂ ಹೇಳೋದಿಲ್ವಲ್ಲ. ಅಪೋಸಿಷನ್ ಅಂದ್ರೆ ಏನು? ನಾವು ಒಬ್ರ ಹತ್ರ ಕೇಳ್ತೀವಿ, ನಿಮ್ ಮನೆಯಲ್ಲಿದೆ ಸರ್, ಪೋಸ್ಟ್ ಆಫೀಸ್ನ ಅಪೋಸಿಟ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಪೋಸ್ಟ್ ಆಫೀಸಿನ ಎದುರಿಗೆ ಅಂತ, ಅಪೋಸಿಷನ್ ಅಂದ್ರೆ ಎದುರಿಗೆ ಅಂತ. ಓಟ್ ಪಡೆದು ಕಡಿಮೆ ಓಟ್ ಪಡೆದವರು ಆ ಜಾಗದಲ್ಲಿ ಕೂತ್ಕೊಳ್ತಾರೆ ಅಷ್ಟೇ. ಹೆಚ್ಚು ಓಟ್ ಪಡೆದವರು ಆಡಳಿತ ಮಾಡ್ತಾರೆ. ಅದು ವೈರಿ ಹೇಗಾಗ್ತಾರಪ್ಪ ಅವರು? ಇವರು ವೈರಿ ಅಂತಲೇ ಕಾಣೋದು. ಎಂಥ ಒಳ್ಳೆಯ ಕೆಲಸವನ್ನೇ ಮಾಡ್ಲಿ, ಅದ್ರ ಬಗ್ಗೆ ಅಪಸ್ವರ ತೆಗೆದಿದ್ರು ಅವರು ಆ ರಾತ್ರಿ ನಿದ್ದೆ ಮಾಡೋದಿಲ್ಲ. ಬೆಳಗಾಗಿದ್ರು ಟ್ವೀಟ್ ಮಾಡೋದೇನು, ಬೆಳಗಾಗಿದ್ರು ಬೈಯೋದೇನು. ಇದು ಹೊಲಸು ಅಂದ್ರೆ ಹೊಲಸು, ಇದು ಹೊಟ್ಟು ಹೋಗ್ಬೇಕು. ಅದಕ್ಕೆ ಹೇಳೋದು, ಅವನು ಹೇಳ್ತಾನೆ, ನೀನು ಯಾವ ರೀತಿಯಲ್ಲಿ ಅಂಗದ ಬದುಕಬೇಕು ಅನ್ನುವುದನ್ನ ಹೇಳ್ತಾನೆ. ಇಂತಹ ಸೂಕ್ಷ್ಮಜ್ಞತೆ ವಾಲಿ ರೂಢಿಸಿಕೊಂಡಿದ್ದ. ಹೀಗೆ ಅಂಗದನಿಗೆ ಆತ ಉಪದೇಶವನ್ನ ಮಾಡಿದ. ಹೀಗೆ ಹೇಳುತ್ತಿರುವಾಗಲೇ ಮಾತಾಡ್ತಾ ಇದ್ದ. ರಾಮನ ಶರಾಘಾತದಿಂದ ಅತಿಯಾಗಿ ನೊಂದು ಬಿಟ್ಟಿದ್ದ. ಅಷ್ಟಲ್ಲೇ ಅವನ ಕಣ್ಣಾಲಿಗಳು ತಿರುಗ್ಲಿಕ್ಕೆ ಶುರುವಾಯ್ತಂತೆ. ಮರಣೋನ್ಮುಖನಾಗ್ಬಿಟ್ಟ. ತಿರುಗುತ್ತಾ ಆತ ಹೆದರಿಕೆಯಾಗುವಂತೆ ಹಲ್ಲುಗಳು ಕಿರಿದು ಸೆಟೆದುಕೊಂಡವು. ಕವಿ ಬರೆಯೋದಿದು. ಅಂದ್ರೆ ಒಂದು ಕಡೆಗೆ ಸುಗ್ರೀವ ಹೊಡೆದಿದ್ದ, ಇನ್ನೊಂದು ಕಡೆಗೆ ರಾಮನ ಏಟು, ಹಲ್ಲುಗಳು ಕಿರಿದುವು, ಭಯಾನಕ ಮರಣ. ಗಮನಿಸಿ ನೋಡಿ, ಆ ಹಲ್ಲುಗಳು ಸೆಟೆದುಕೊಂಡಾಗ ನೋಡುವುದಕ್ಕೆ ಭಯ ಆಗ್ತಿತ್ತಂತೆ. ನಮಗೂ ಕೂಡ ಆಗ್ತದೆ. ವಾಲಿಯ ಪ್ರಾಣ ಹಾರಿಹೋಯ್ತು. ವಾಲಿಯ ಕತೆ ಮುಗಿಯಿತು. ಅದನ್ನು ನೋಡಿ ಅಲ್ಲಿರುವ ಕಪಿಗಳೆಲ್ಲ ಅಳಲಿಕ್ಕೆ ಆರಂಭಿಸಿದರು. ಇಷ್ಟಿಂದೆ ಶೂನ್ಯ ಆಯಿತು. ವಾನರೇಶ್ವರ ಸ್ವರ್ಗಸ್ಥನಾದ. ಕಪಿಗಳ ವರ್ಚಸ್ಸು ಹೊರಟು ಹೋಯಿತು. ಆತ ಮಹಾವೀರನಾಗಿದ್ದ. ಗೋಲಭ ಎಂಬ ಗಂಧರ್ವರೊಡನೆ 15,000 ವರ್ಷ ಯುದ್ಧ ಮಾಡಿದ್ದನಂತೆ. ಆ ಯುದ್ಧಕ್ಕೆ ಹಗಲು ರಾತ್ರಿಯೂ ಭೇದವೇ ಇರಲಿಲ್ಲ. ಹೀಗೆಲ್ಲ ಅದು ಹೊತ್ಕೊಂಡ್ರು, ಮಾತಾಡಿದ್ರು. ವಾಲಿ ಮೃತನಾಗಿ ಹೋದ. ವಾಲಿಯ ಮರಣದ ಈ ಸಂದರ್ಭದಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಕುವೆಂಪು ಅವರು ತಮ್ಮ ಶ್ರೀ ರಾಮಾಯಣ ದರ್ಶನದಲ್ಲಿ ಸಂಚಿಕೆ 6ರಲ್ಲಿ ನೀಂ ಸತ್ಯವ್ರತನೇ ದಿಟಂ ಒಂದು ಅದ್ಭುತ ದೃಶ್ಯವನ್ನ ಕಟ್ಕೊಟ್ಟಿದ್ದಾರೆ. ಕುವೆಂಪು ವೈಚಾರಿಕತೆಯಲ್ಲಿ ಈ ರೀತಿಯ ಹೊರತು ಕವಿತ್ವದಲ್ಲಿ ಬಹಳ ಚಂದ. ಅವರ ಕವಿತ್ವ, ಕೆಲವೊಂದು ಪಾತ್ರಶಿಲ್ಪ ರೋಚಕ, ಅದ್ಭುತ. ನಾವು ಆ ಗುಣದೋಷಗಳನ್ನ ಸರಿಯಾದ ರೀತಿಯಲ್ಲಿ ವಿವೇಚನೆ ಮಾಡಬೇಕು. ಯಾವುದೋ ಒಂದು ಹೇಳಿದ ಅಂತ ಹೇಳ್ಕೊಂಡು, ತಪ್ಪು ಹೇಳಿದ ಅಂತ ಹೇಳ್ಕೊಂಡು ಅವರನ್ನ ಬಹಿಷ್ಕರಿಸಬಾರದು, ಅವರನ್ನ ಬೈಬಾರ್ದು. ಅದಕ್ಕೆ ಒಂದು ಚಂದದ ಉದಾಹರಣೆ, ಗುಣದೋಷವು ಬುಧೋಗಣ್ಣ ನಿಂದು ಕ್ಷೇಡ ವಿವೇಶ್ವರ ಶಿರಸ ಜಾಗತೆ ಪೂರ್ವಂ ಪರಂ ಕಂಠೆ ನಿಯಚ್ಛತಿ ಅಂತ. ಈಶ್ವರನ ತಲೆಯ ಮೇಲೆ ಚಂದ್ರ ಇದ್ದಾನೆ. ಅವನ ಕೊರಳಲ್ಲಿ ಒಂದು ಕಪ್ಪು ಚಿಹ್ನೆ ಇದೆ. ಅದು ವಿಷವನ್ನು ನಿಗ್ರಹ ಮಾಡಿದ್ರಿಂದ, ಅಮೃತ ಮಥನ ಕಾಲದಲ್ಲಿ ಹಾಲ ಪಾನವನ್ನ ಮಾಡಿದ್ರಿಂದ ಅವನಲ್ಲಿ ಸತ್ತೋಗ್ತಾನೆ ಅಂತ ಹೆದರ್ಕೊಂಡು ಪಾರ್ವತಿ ಓಡಿ ಬಂದು ಅವನು ಕುತ್ತಿಗೆ ಅಮುಕಿದ್ರಿಂದ ವಿಷ ಕಕ್ಕಿದ. ವಿಷ ಒಳಗೋಗ್ಲಿಲ್ಲ. ಅದು ಕಕ್ಕಿದ್ರಿಂದ ಅವನಲ್ಲಿ ಅದೊಂದು ಕಪ್ಪು ಚಿಹ್ನೆ ಅವನ ಕೊರಳಲ್ಲಿ ಹಾಗೆ ಉಂಟ್ಕೊಂಡ್ಬಿಡು. ಆದ್ರಿಂದ ಅವನನ್ನು ವಿಷಕಂಠ ಅಂತ ಹೇಳೋದು, ಮತ್ತು ನೀಲಕಂಠ ಅಂತ ಹೇಳೋದು. ಈ ಕಾರಣಕ್ಕಾಗಿ ಈ ವಿಷ ಅನ್ನುವುದು ದೋಷಕ್ಕೆ ಸಂಕೇತ. ಮೇಲೆ ಅವನ ಜಟೆಯಲ್ಲಿರುವಂತಹ ಚಂದ್ರ ಗುಣಕ್ಕೆ ಸಂಕೇತ. ಅವನೇನ್ ಮಾಡಿದಂತೆ ಗೊತ್ತಾ? ಆ ಗುಣಕ್ಕೆ ಸಂಕೇತವಾದ ಚಂದ್ರನನ್ನ ತಲೆಯ ಮೇಲೆ ಇಟ್ಕೊಂಡು ಮೆರೆಸಿದ್ರಂತೆ. ನೋಡಿ ನೋಡಿ ಚಂದ್ರ ಅಂತ ಗುಣ. ದೋಷಕ್ಕೆ ಸಂಕೇತವಾದ ವಿಷವನ್ನ ಗಂಟ್ಲಲ್ಲಿ ಕಟ್ಟಿಕೊಂಡು ಯಾರಿಗೂ ಕಾಣದೇ ಇದ್ದಂಗೆ ಮಾಡ್ಬಿಟ್ನಂತೆ. ಹಾಗೆ ನಾವು ಕೂಡ ಗುಣ ದೋಷಗಳನ್ನ ವಿಮರ್ಶಿಸಬೇಕು. ದೋಷಗಳನ್ನ ಕಡಿಮೆ ಹೇಳಬೇಕು, ಗುಣಗಳನ್ನ ಹೆಚ್ಚು ಹೇಳಬೇಕು. ಅದು ವಿವೇಚನೆ ಮಾಡುವಾಗ ಬರ್ತದೆ. ನಾನು ಕುವೆಂಪು ಬಗ್ಗೆ ಭಯಂಕರ ಕೋಪ ತಾಳ್ತೇನೆ. ಆದರೆ ಅವರು ಚಂದವಾಗಿ ಹೇಳಿದಾಗ ದೋಣಿ ಸಾಗಲಿ ಮುಂದೆ ಹೋಗಲಿ ಪದ್ಯ ಬರೆದವರು ಕುವೆಂಪು, ರಮೇಶ್ ಮತ್ತು ಜಯಂತಿ. ಆ ದೋಣಿಯಲ್ಲಿ ನೀವು ನೋಡ್ಬೇಕದ. ಅದ್ರ ಬಗ್ಗೆ ನಾನು ಲೇಖನ ಬರೆದಿದ್ದೇನೆ. ಕುವೆಂಪು ಅವ್ರ ಜನ್ಮ, ಅವ್ರ ಹುಟ್ಟುಹಬ್ಬಕ್ಕೆ 2-3 ಬರೆದಿದ್ದೇನೆ.
ಆ ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡು ಕೇಳಬೇಕು. ಆ ದೋಣಿ ನಡ್ಕೊಂತ ಸಾಗ್ತಾ ಇರುವಾಗ ಆ ಪ್ರಕೃತಿ ಸೌಂದರ್ಯ, ನದಿ ಎಷ್ಟು ಚಂದ. ಅದು ಕುವೆಂಪು. ಇಲ್ಲಿ ಕುವೆಂಪು ವಾಲಿಯ ಮರಣದ ಸಂದರ್ಭದಲ್ಲಿ ಒಂದು ರೋಚಕವಾದ ದೃಶ್ಯವನ್ನು ಕಟ್ಕೊಟ್ಟಿದ್ದಾರೆ. ವಾಲ್ಮೀಕಿ ಆ ಕೆಲಸವನ್ನು ಮಾಡಲಿಲ್ಲ. ವಾಲ್ಮೀಕಿ ಬೇರೆ ರೀತಿಯದು. ಅದು ವಾಲಿ ತಮ್ಮನನ್ನ ಕರೆದು ತನ್ನ ಬಾಳ ಬೆಳಕನ್ನ ನೋಡ ಬಯಸ್ತಾನೆ. ಈ ಬಾಳ ಬೆಳಕು ಅನ್ನೋದು ಕುವೆಂಪು ಅವರಿಂದೇ ಪದ. ಬಾಳ ಬೆಳಕು ಅಂದ್ರೆ ಯಾರು? ಅಂಗದ. ಮತ್ತೊಂದು ತಾರೆ. ಮತ್ತೆ ಸುಗ್ರೀವನ ಬಳಿ ನಮ್ಮ ಕುಲದ ಹೆಮ್ಮೆಗೆ ತಕ್ಕಂತೆ ನಡೆದುಕೋ ಅಂತ ಹೇಳ್ತಾನೆ. ನಮ್ಮ ಕುಲದ ಹೆಮ್ಮೆಗೆ ತಕ್ಕಂತೆ ನಡೆದುಕೋ, ಮತ್ತೆ ಅತಿಥಿಗೆ ನೆರವಾಗು. ಅತಿಥಿ ಅಂದ್ರೆ ರಾಮ, ಅವನಿಗೆ ಸಹಾಯಕನಾಗು. ಅಷ್ಟು ಹೇಳ್ತಾ ಇದ್ದಂತೆಯೇ ಒಂದು ನಿನಾದ ಕೇಳಿ ಬರ್ತಾ ಇದೆ. ಧ್ವನಿ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಅದಕ್ಕೆ ಸುಗ್ರೀವ ಹೇಳ್ತಾನೆ, ಅಣ್ಣ ಅದು ಕಿಷ್ಕಿಂಧೆಯ ಅಳು, ಕಿಷ್ಕಿಂಧೆಯ ರೋದನ ಅಂತ ಹೇಳ್ತಾನೆ. ಆಗ ವಾಲಿ, ಹೌದು ಹೌದು, ಸಂಜೆ ಹತ್ತಿರ ಆಗ್ತಾ ಇದೆ, ಬೈಗು ಮಲೆಯ ಮೇಲೆ ಹರಡ್ತಾ ಇದೆ. ಇದೆಲ್ಲ ಅವರದ್ದೇ ಶಬ್ದ. ಬೈಗು, ಸಂಜೆ, ಮಲೆ, ಅಚ್ಚ ಕನ್ನಡ. ಅವರು ಆ ಪರಿಸರದಲ್ಲೇ ಬೆಳೆದವರು. ಆಗ ವಾಲಿ ಒಂದು ಮಾತನ್ನಾಡ್ತಾನೆ, ಅದನ್ನು ನಾನು ಓದ್ತೇನೆ. ಆ ಹೀನ ಸ್ಥಿತಿಯಲ್ಲೂ ಕೂಡ ಅವನು ತನ್ನ ಮಾತೃಭೂಮಿಯನ್ನ, ಕಿಷ್ಕಿಂಧೆಯನ್ನ ನೆನೆಸಿಕೊಳ್ಳುವುದನ್ನ ನೋಡಬೇಕು. ಓ ನನ್ನ ಕಿಷ್ಕಿಂಧೆ, ತಾಯಿ ತಂದೆಯರ ನಾಡೆ, ತಾಯಿ ನುಡಿಯ ಬೀಡೆ, ಮಲೆಗುಡಿಯ ಬೆಟ್ಟದಡವಿಯ ಬೀಡೆ. ಹುಟ್ಟುವಾಗ ನೀನು ಮಾತೃ ಗರ್ಭವಾದೆ, ಹಸುಳೆತನದಲ್ಲಿ ತೊಟ್ಟಿಲಾದೆ, ತಾರುಣ್ಯದಲ್ಲಿ ಉಯ್ಯಾಲೆಯಾದೆ, ಯೌವನದಲ್ಲಿ ಹೆಣ್ಣೊಲುಮೆಯಾದೆ, ಮುಪ್ಪಿನಲ್ಲಿ ಧರ್ಮಕ್ಕೆ ಆಶ್ರಯವಾದೆ, ತೀರಿಕೊಳ್ಳುವಾಗ ಶಾಂತಿಯ ಆಗರವಾದೆ, ಪ್ರೀತಿಯಿಂದ ಸಾಕಿದ ನಿನ್ನನ್ನು ತೊರೆಯುತ್ತಿದ್ದೇನೆ, ಕ್ಷಮಿಸು ಅಮ್ಮ. ಈ ಸಾಲ್ಮಲೆಯ ಸೊಬಗು ದಾಣಗಳಲ್ಲಿ ಇನ್ನು ವಾಲಿಯು ಕಾಲಿಡನು, ಈ ಅಬ್ಬಿಯಲ್ಲಿ ವಾಲಿಯ ಮೈ ಮೀಯದು, ಈ ತೋಳುಗಳ ಆಟಕ್ಕೆ ಹಣ್ಣು ಮರಗಳು ಬಾಗಿ ಮುರಿಯವು, ಈ ಬಾಂದಳದ ಮೋಡ ಮಾಲೆಗಳ ಚಂದವನ್ನ ಈ ಕಣ್ಣಾಲಿ ಸವಿಯವು ಅನ್ನುತ್ತಾರೆ. ಎಂತಹ ಅದ್ಭುತವಾದ, ಎಂತಹ ಮನೋಹರವಾದ ಮಾತುಗಳು. ಒಂದೊಂದು ಅಕ್ಷರವನ್ನು ಕೂಡ ನಾವು ಬೈಹಾಟ್ ಮಾಡಬೇಕು, ಅಷ್ಟು ಚಂದ. ಎಷ್ಟು ಇದನ್ನು ಹೇಳ್ತಾರೆ, ಹುಟ್ಟುವಾಗ ಮಾತೃ ಗರ್ಭ ಆಯ್ತಂತೆ ಆ ಕಿಷ್ಕಿಂಧೆ. ಆಮೇಲೆ ಅದು ಮಲೆ ಗುಡಿಯ ಬೆಟ್ಟದ ಅಡವಿ ಆಗಿಬಿಡುತ್ತದು. ಆಮೇಲೆ ಹಸುಳೆತನದಲ್ಲಿ ತೊಟ್ಟಿಲಾದೆ, ತಾರುಣ್ಯದಲ್ಲಿ ಉಯ್ಯಾಲೆಯಾದೆ, ಯೌವನದಲ್ಲಿ ಹೆಣ್ಣೊಲುಮೆಯಾದೆ. ಅವರು ನಮ್ಮ ನಾಡಿಗೀತೆ ಇದೆಯಲ್ಲ, ಅದು ಎಷ್ಟು ಚಂದ. ಇಡೀ ಕರ್ನಾಟಕವನ್ನು ಕಟ್ಟಿಕೊಡ್ತಾರಲ್ಲ ಅವರು. ಅದು ಶಕ್ತಿ, ಅದು ಆ ಸಮಗ್ರತೆಯನ್ನು ತರುವ ಗುಣ ಇದೆಯಲ್ಲ ಕುವೆಂಪು ಅವರ ಹತ್ರ. ಬಹಳ ಕವಿತ್ವದಲ್ಲಿ ಬಹಳ ಅದ್ಭುತ, ದೊಡ್ಡ ವ್ಯಕ್ತಿ. ಕಾದಂಬರಿಯಲ್ಲಿ ಫೇಲ್ ಆಗ್ತಾರೆ ಅವರು. ವೈಚಾರಿಕತೆಯಲ್ಲಿ ಏನೇನೋ ಹೇಳ್ಬಿಡ್ತಾರೆ ಅವರು. ಗುಣದೋಷಗಳ ವಿಮರ್ಶೆ ಅಂದ್ರೆ ಇದು. ಗುಣವನ್ನೂ ಹೇಳಬೇಕು, ದೋಷವನ್ನೂ ಹೇಳಬೇಕು. ಈಗ ದುರ್ಮರಣದಲ್ಲಿ ಅಜಿತ್ ಪವಾರ್ ಸತ್ತು ಹೋದ, ಮಹಾ ಭ್ರಷ್ಟಾಚಾರಿ, ಹೊಗಳೋದಲ್ಲ, ಇದ್ದಿದ್ದು ಹೇಳ್ಬೇಕು, ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಈ ಪತ್ರಿಕೆಯವರು ಏನೇನೋ ಸೃಷ್ಟಿ ಮಾಡಿ ಹೇಳ್ತಾರೆ. ಗುಣ ಇದ್ರೆ ಹೇಳೋಣ. ಆದ್ರೆ ನಮ್ಮಲ್ಲಿ ಒಂದು ಕೆಟ್ಟ ಪರಿಪಾಠವೂ ಇದೆ. ಅವನು ಎಷ್ಟೇ ದುಷ್ಟ ಇಲ್ಲಿ ಸತ್ತು ಕೂಡ ಅವನು ಸಜ್ಜನಾಗ್ಬಿಡ್ತಾನೆ. ಅವನು ಹಾಡಿ ಹೊಗಳೋದೇ ಕೆಲಸ, ಬಾಯಿ ಬಿಡೋದಿಲ್ಲ. ಆ ಸಮಯಕ್ಕೆ ಬೇಡ, ಒಂದ್ 2 ದಿನ ಆದ್ಮೇಲೆ ಹೇಳ್ಬೋದಲ್ಲ, ಮಾಡೋದಿಲ್ಲ. ಹಾಗಾಗಿ ಗುಣದೋಷಗಳ ವಿಮರ್ಶೆ ಮಾಡುವುದನ್ನ ನಾವು ಕಲ್ತ್ಕೊಳ್ಬೇಕು. ಅದು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ. ಅದರ ಅರ್ಥ ನಾವು ಅವರ ವೈರಿಗಳು ಅಂತಲ್ಲ, ನಾವು ಅವರನ್ನ ಹೇಟ್ ಮಾಡ್ತೇವೆ ಅಂತಲೂ ಅಲ್ಲ. ಇಂಥದ್ದನ್ನು ಈಗ ಅವ್ರು ಹೇಳ್ತಾರೆ, ಕವಿ ಕುವೆಂಪು, ಹನುಮಂತ ಸಮುದ್ರವನ್ನ ಲಂಘನ ಮಾಡುವುದಕ್ಕೆ ಮೊದಲು ಬೆಟ್ಟದಲ್ಲಿ ನಿಂತಲ್ಲ. ಆಗ ಅವ್ರು ಹೇಳ್ತಾರೆ, ಸಮುದ್ರದಂತೆ ಉಬ್ಬಿ, ಗಗನದಂತೆ ಹಬ್ಬಿ, ಆಕಾಶದಂತೆ ಕೊಬ್ಬಿ ಅಂತ ಹೇಳ್ತಾರೆ. ಸಮುದ್ರದಂತೆ ಉಬ್ಬಿದಂತೆ, ಆ ಉಬ್ಬಿ ಕೊಬ್ಬಿ ಹಬ್ಬಿ, ಆಕಾಶದಂತೆ ಹಬ್ಬಿ, ಆ 3 ಪ್ರಾಸದಲ್ಲಿ ಹನುಮಂತನ ವ್ಯೋಮ ಭವ್ಯ ಭೂಮ ವ್ಯಕ್ತಿತ್ವ ಕಾಣ್ತದಲ್ಲ. ಸಂಸ್ಕೃತಿ ಲಂಕೆ ಅಂತ ಬರೆದು ಬಿಡ್ತಾರೆ. ಅಲ್ಲಿ ಯಾವ ಸಂಸ್ಕೃತಿ ಇತ್ತಪ್ಪ? ಭೋಗ ಸಂಸ್ಕೃತಿ ಮಾತ್ರ ಇತ್ತು. ಅಲ್ಲಿ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಏನೋ ತಾನೇನೋ ಮಾಡ್ಲಿಕ್ಕೆ ಅಂತ ಹೊರಡ್ತಾರೆ. ಆ ಶೂರ್ಪಣಕಿಯನ್ನು ಹಾಡಿ ಹೊಗಳ್ತಾರೆ ಕೂತ್ಕೊಂಡು. ಆ ಕೆಟ್ಟ ಹೆಂಗಸು,
ಮನೆ ಹಾಳು ಹೆಂಗಸು, ರಾಮನನ್ನು ಗಂಡನನ್ನ ಮಾಡ್ಕೊಳ್ಲಿಕ್ಕೆ ಹೊರಟವಳು, ಗಂಡನನ್ನಾಗಿ ಮಾಡಿ ಸ್ವಾರ್ಥ ಸಾಧಲಿಕ್ಕೆ ಹೊರಟವಳು. ನನಗೂ ಗೊತ್ತಿರ್ಲಿಲ್ಲ. ಎಸ್ ಭೈರಪ್ಪ ಉತ್ತರಕಾಂಡದಲ್ಲಿ ಬರೀತಾರೆ, ರಾವಣ ಎಂತಹ ಕಾಮುಕನೋ ಶೂರ್ಪಣಖಿಯು ಅಂತಹ ಕಾಮುಕಿ ಅಂತೆ ಬರೀತಾರೆ. ಇಲ್ಲದೆ ಇದ್ರೆ ಅಷ್ಟು ಚಂದದ ಹುಡುಗ ರಾಮನನ್ನ ಕಂಡು ಒಂದು ಹುಡುಗಿ ಇದ್ದಾಳೆ, ಮದುವೆ ಆಗಿದೆ ರಾಮನಿಗೆ, ಅವನ ಪಕ್ಕದಲ್ಲಿ ಸೀತೆ ಇದ್ದಾಳೆ, ಅಲ್ಲಿ ಹೋಗ್ಕೊಂಡು ನನ್ನ ಮದುವೆ ಆಗುವಂತಾಳಲ್ಲ ಅವಳು. ಯಾವ ರೀತಿ ಇರಬೇಕು ಯೋಚನೆ ಮಾಡಿ. ಇದು ನಾವು ಗಮನಿಸ್ಬೇಕಾಗ್ತದೆ. ಇಂತಹದ್ದು ಕುವೆಂಪು ಅವರ ಶಕ್ತಿ ಸಾಮರ್ಥ್ಯ. ಇಷ್ಟು ಘಟನೆ ನಡೆಯಿತು, ವಾಲಿಯ ಪ್ರಾಣ ಹೋಯಿತು. ತಾರೆಯ ದುಃಖಕ್ಕೆ ಮಿತಿಯೇ ಇಲ್ಲವಾಯಿತು. ತಾರೆ ಅಳಲಿಕ್ಕೆ ಆರಂಭಿಸಿದ್ಲು, ಹಲುವ ತೊಡಗಿದಳು. ಸುಗ್ರೀವ ವಿಜಯಶಾಲಿಯಾದ ಅಂಗದ ಅಳುತ್ತಿದ್ದಾನೆ. ಹಾಗೆ ಇವಳು ವಾಲಿಯ ಬಗ್ಗೆ ಹೇಳ್ತಾಳೆ, ನಿನಗೆ ಯುದ್ಧ ಅಂದ್ರೆ ಎಷ್ಟು ಪ್ರೀತಿಯಾಗಿತ್ತು, ನನ್ನನ್ನ ದಿಕ್ಕಿಲ್ಲದಂತೆ ಮಾಡ್ಬಿಟ್ಟಿಯಲ್ಲ ನೀನು, ಸತ್ತು ಹೋದೆ. ಮಾಂ ಅನಾಥಾಂ ವಿಹಾಯೈಕಾಂ ಗತತ್ವಮಸಿ ಮಾನದ, ನನ್ನನ್ನ ಅನಾಥಳನ್ನಾಗಿ ಮಾಡಿ ಹೊರಟೋದೆ. ಶೂರಾಯನ ಪ್ರದಾತವ್ಯ ಕನ್ಯಾಕನು ವಿಪಶ್ಚಿತ, ಶೂರನಿಗೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಬಾರ್ದು. ಯಾಕೆಂದ್ರೆ ವಾಲಿ ಮಹಾಶೂರನಾಗಿದ್ದ. ಅವನ ಶೂರತ್ವದ ಕಾರಣದಿಂದಾಗಿ ಬೇಗ ಮೃತನಾದ. ನೋಡಿ ಎಂತ ಮಾತು ಅಂತ. ಡಾಕ್ಟ್ರಿಗೆ ಮದುವೆ ಮಾಡಿಕೊಟ್ರೆ ಆ ಡಾಕ್ಟ್ರು 24 ಗಂಟೆನೂ ರೋಗಿಗಳ ಶುಶ್ರೂಷೆಯಲ್ಲಿ ಇರ್ತಾರೆ. ಮನೆಗೆ ಬರಕ್ಕಾಗಲ್ಲ, ಹೆಂಡತಿ ಜೊತೆಯಲ್ಲಿ ಸರಸ ಸಲ್ಲಾಪ ಮಾಡೋದು ಕಡಿಮೆ ಆಗ್ತದೆ. ಮಧ್ಯರಾತ್ರಿಯಲ್ಲಿ ಯಾರೋ ಒಬ್ರು ಫೋನ್ ಮಾಡ್ತಾರೆ, ಪೇಷಂಟು ಇದೆ ಬನ್ನಿ ಅಂತಾರೆ. ಹಾಗಾಗಿ ವೈದ್ಯರ ಹೆಂಡತಿಯರು ಕಷ್ಟಪಡ್ತಾರೆ. ಸೈನಿಕರು 6 ತಿಂಗಳಿಗೋ 8 ತಿಂಗಳಿಗೋ ವರ್ಷಕ್ಕೊಂದ್ಸಲವೋ ಬರ್ತಾರೆ. ಹೀಗೆ ಕೆಲವೊಂದು ವೃತ್ತಿ ಇದೆ. ಡ್ರೈವರು, ಕಂಡಕ್ಟರು, ಅವ್ರಿಗೆ ಈ ನಮ್ಮ ಕೇಳಿದ ತಕ್ಷಣ ರಜೆ ಸಿಗೋದಿಲ್ಲ. ಡ್ರೈವರು ಕಂಡಕ್ಟರ್ಗಳಿಗೆ ಬಹಳ ಕಷ್ಟಪಡ್ತಾರೆ ಅವರು. ಒಂದು ದಿನ ಒಬ್ಬ ಡ್ರೈವರ್ ಇಲ್ಲ ಅಂದ್ರೆ ಆ ರೂಟಲ್ಲಿ ಬಸ್ಸೇ ಇರೋದಿಲ್ಲ, ಅಂತ ಸ್ಥಿತಿ ನಿರ್ಮಾಣ ಆಗೋಗ್ತದೆ. ಹಾಗಾಗಿ ಬಹಳ ಸ್ಟ್ರಿಕ್ಟ್ ಇರ್ತಾರೆ. ನೀವು KSRTC ನೋಡಿ ಎಂತ ಸ್ಟ್ರಿಕ್ಟ್ ಅಂತ. ಅವನು ಯಾವುದೇ ಒಂದು ವಾಹನಕ್ಕೆ ಅವನು ಟಚ್ ಮಾಡೋದಿಲ್ಲ, ಅಷ್ಟು ಕೇರ್ಫುಲ್ ಆಗಿರ್ತಾನೆ. ಅವನ ವಾಹನ ಜಖಮ್ ಆದ್ರೆ ಅವನ ಸಂಬಳದಲ್ಲಿ ಹಿಡಿದೇ ಬಿಡ್ತಾರೆ. ಇನ್ನೂ ಏನೇನು ಆದ್ರೆ ಅವನು ಸಸ್ಪೆಂಡ್ ಮಾಡ್ತಾರೆ. ಅಷ್ಟು ಸ್ಟ್ರಿಕ್ಟ್. ಅಷ್ಟು ಸ್ಟ್ರಿಕ್ಟ್ ಇಲ್ಲದೆ ಇದ್ರೆ, ಅಷ್ಟು ಭಯಂಕರ ನಿಲುವನ್ನು ತೆಗೆದುಕೊಳ್ಳದೆ ಇದ್ರೆ ಕಂಡಕ್ಟರ್ ಡ್ರೈವರ್ ಆಟ ಆಡಿಸ್ಬಿಡ್ತಿದ್ರು. ಈಗ ಕೆಲವು ವೃತ್ತಿಗಳನ್ನ ನಾವು ನೋಡ್ಬೇಕು, ಅದು ಯಾವ್ಯಾವ ರೀತಿ ಇರ್ತದೆ ಅಂತ. ಹಬ್ಬ ಹುಣ್ಣಿಮೆಯಲ್ಲಿ ಸಹ ಅವರಿಗೆ ರಜೆ ಹಾಕಕ್ಕಾಗಲ್ಲ. ನಿಮ್ಗೆ ಹೇಳ, ಅತ್ಯಂತ ಚಂದ ಅನ್ನೋದಕ್ಕಿಂತ ಸುಖಕರವಾದ ಜಾಬ್ ಅಂದ್ರೆ ಶಿಕ್ಷಕ ವೃತ್ತಿ. ಕೇಳಿದಾಗ ರಜೆ. ಗೌರಿ ವ್ರತ ಏನು, ಮಹಾಲಕ್ಷ್ಮಿ ವ್ರತ ಏನು, ಆರತಿ ಏನು, ಆರಾಮ ಕೂತ್ಕೊಂಡು ಮನೆಗೆ ಬಂದು ಸಂಬಳ ಬರ್ತದೆ ನಿಮಗೆ. ಎಂತ ಮಜಾ ರೀ ಇದು. ಅದು ಒಂದೇ ಬ್ಯೂಟಿಫುಲ್ ಜಾಬ್. ಕಷ್ಟಪಡದೆ ಸಂಬಳ ತಗೊಳ್ಳೋದು. ನಾನು ನಿಂದಿಸ್ತಾ ಇಲ್ಲ, ನಾನು ಶಿಕ್ಷಕನಾಗಿಯೇ ಬಂದವನು. ಅದರ ಒಳ ಹೊರ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. KSRTC ಆಯ್ತು, ಎಲೆಕ್ಟ್ರಿಸಿಟಿ ಇದು ನೋಡಿ, ಬೆಸ್ಕಾಮ ಎಂತ ಇದೆ ಅದನ್ನ ನೋಡಿ, ಟೆಲಿಫೋನ್ ವಿಭಾಗ ನೋಡಿ, ಕೆಲವೊಂದು ವೃತ್ತಿಗಳು ಆ ರೀತಿಯಲ್ಲಿ. ಇವಳು ಹೇಳ್ತಾಳೆ, ಶೂರನಿಗೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಬಾರ್ದು. ಶೂರನಿಗೆ ಹೆಣ್ಣನ್ನು ಕೊಟ್ಟಿದ್ರಿಂದ ನಾನು ಅಕಾಲದಲ್ಲಿ ವಿಧವೆ ಆಗಿಬಿಟ್ಟೆ, ಗಂಡನ್ನು ಕಳ್ಕೊಂಡೆ. ಶೂರಾಯನ ಪ್ರದಾಲವ್ಯ ಕನ್ಯಾಕನು ವಿಪಶ್ಚಿತ, ಶೂರಭಾರ್ಯಾಂ ಹದಾಂ ಪಶ್ಯ ಸದ್ಯೋ ಮಾಂ ವಿಧವಾಂಕೃತಾಂ ಅವಭಗ್ನಶ್ಚ ಮೇ ಮಾನೋ ಭಗ್ರಾಮೇ ಶಾಶ್ವತಿ ಗತಿ. ಅವಳು ಹೇಳ್ತಾಳೆ. ಆಗ ಅವಳು ಹೆಣದತ್ರ ಮಲಗಿದ್ಲು, ಅಳುತ್ತಿದ್ಲು. ನೀಲ ಎನ್ನುವ ಕಪಿವೀರ ಅವಳನ್ನು ಕರ್ಕೊಂಡು ಬರ್ತಾನೆ. ಅಸ್ತಮಸ್ತಕ ಸಮೃದ್ಧೋ ರಶ್ಮಿ ದಿನಕರಾದಿವ. ಹೀಗೆ ಆ ಬಾಣದ ಪ್ರಭೆ ಇದೆಯಲ್ಲ, ಶ್ರೀರಾಮ ಬಿಟ್ಟ ಬಾಣ, ಅದು ಹೇಗಿತ್ತಂತೆ ಅಂದ್ರೆ, ಆ ಬಾಣ ತೆಗೆದ ಮೇಲೆ ಅವನು ಆ ಬಾಣವನ್ನು ತೆಗಿತಾನೆ. ನೀಲ ಸೂರ್ಯನಿಂದ ಹೊರಟು ಅಸ್ತಪರ್ವತದಲ್ಲಿ ಚೆಲ್ಲಿದ ರಶ್ಮಿಯಂತೆ ಇತ್ತು. ಅಷ್ಟು ಬೆಳಕನ್ನು ಹೊಂದಿದಂತಹ ಬಾಣ ಆಗಿತ್ತು. ಅದಕ್ಕಾಗಿ ರಾಮ ಬಾಣ ಅಂತ ಹೇಳುವುದು ಅದಕ್ಕಾಗಿ. ರಾಮ ಒಂದು ಬಾಣವನ್ನು ಬಿಟ್ಟ ಅಂದ್ರೆ ಅದು ಹುಸಿಯಾಗುವ ಪ್ರಶ್ನೆಯೇ ಇಲ್ಲ. ವೀರ ಅಲ್ವನ್ರಿ ಅವನು. 14,000 ರಕ್ಕಸರನ್ನ ಕೊಲ್ತಾನೆ ಅವನು. ಅರ್ಧ ಮುಹೂರ್ತ ಅಂತ ಕವಿ ಬರೀತಾನೆ.
ಲಕ್ಷ್ಮಣ ಸೀತೆಯನ್ನ ನೋಡ್ಕೊಂಡು ಈ ಗುಹೆಯಲ್ಲಿರು, ನಾನು ಅವರನ್ನು ಮುಗಿಸ್ತೇನೆ ಅಂತ. ಅವನು ವೀರತ್ವ ಶೌರ್ಯದ ಬಗ್ಗೆ ಏನ್ ಹೇಳಬೇಕು ನೋಡಿ. ಇವನು ಹೊರಟೋದ, ಎಲ್ಲಿ ಲಂಕೆ ಹೋದ್ನಲ್ಲ ರಾಮ. ಮೊದಲನೇ ದಿನವೋ ಎರಡನೇ ದಿನವೋ ರಾವಣ ಇವನನ್ನು ಎದುರಿಸ್ಲಿಕ್ಕೆ ಬರ್ತಾನೆ. ರಾವಣನಿಗೂ ಯುದ್ಧ ಸವನಿಸಿತು. ಯುದ್ಧದಲ್ಲಿ ಏನ್ ಮಾಡಿದ ರಾಮ ಗೊತ್ತಾ? ರಾವಣನ ರಥದ ಆ ಛತ್ರಿಯನ್ನ ಕತ್ತರಿಸಿದ. ಆಮೇಲೆ ಅವನ ಎಲ್ಲ ಆಯುಧಗಳು ಅವನ ಕೈಯಲ್ಲಿ ಇಲ್ಲದೆ ಇದ್ದಾಗ ಮಾಡಿದ. ಎಲ್ಲ ಆಯುಧಗಳನ್ನು ನಿಶಸ್ತ್ರಗೊಳಿಸ್ಬೇಕ. ಸಾರಥಿಯನ್ನ ಕೆಳಗಿಳಿಸಿದ, ವಿರಥನನ್ನಾಗಿ ಮಾಡಿದ. ಸಾರಥಿ ರಹಿತನನ್ನಾಗಿ ಮಾಡಿದ. ರಥದಿಂದ ಕೆಳಗಿಳಿತ, ರಥದಿಂದ ಕೆಳಗಿಳಿಬೇಕು ಅಂತ ಸ್ಥಿತಿಯನ್ನ ಉಂಟು ಮಾಡಿದ. ರಾವಣ ಬರಿಗೈಯಲ್ಲಿ ನಿಂತುಕೊಂಡ ಅಂತ. ಯುದ್ಧ ಮಾಡ್ಲಿಕ್ಕಾಗದೆ ನಿಂತುಕೊಂಡಾಗ ರಾಮ ಒಂದು ಮಾತು ಹೇಳಿದ, ರಾವಣ, ನೀನು ಈ ಹೊತ್ತು ನನ್ನ ಜೊತೆಯಲ್ಲಿ ಚೆನ್ನಾಗಿ ಯುದ್ಧ ಮಾಡಿದ್ದೀಯೇ, ಕೆಲವು ವೀರರನ್ನು ಕೂಡ ಕೊಂದಿದ್ದೀಯೇ, ಆದ್ರೆ ಈ ಹೊತ್ತು ನೀನು ಮನೆಗೆ ಹೋಗು, ವಿಶ್ರಾಂತಿ ಪಡೆದು ನಾಳೆ ದಿವಸ ಯುದ್ಧಕ್ಕೆ ಬಾ. ಆಗ ರಾಮ ಏನು ಅಂತ ತೋರಿಸ್ತೇನೆ ಅಂತ. ಇದು ಅವನ ವೀರ್ಯ, ಶೌರ್ಯ, ಪರಾಕ್ರಮ ಅಂತ. ಇದು ವಾಲ್ಮೀಕಿಯೇ ಬರೆದಿರುವಂತಹದ್ದು. ತನ್ನ ಎದುರಿಗೆ ಸಿಕ್ಕಿದಂತಹ ಅಪರಾಧಿಯನ್ನ, ಕಳ್ಳನನ್ನ ಆ ಕ್ಷಣಕ್ಕೆ ಅವನು ಸಂಹರಿಸಬೇಕಿತ್ತಲ್ವಾ. ಈ ಹೊತ್ತು ನೋಡಿ, ನಮ್ಮ ಭಾರತೀಯ ಸೈನಿಕರನ್ನ ಪಾಕಿಸ್ತಾನಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಹಿಂಸೆ, ಕೊಡಬಾರದ ಹಿಂಸೆಯನ್ನು ಕೊಟ್ಟಿದ್ದಾರೆ. ವೈರಿ ಅಂತ ಆ ಮಟ್ಟದಲ್ಲಿ. ಶ್ರೀರಾಮಚಂದ್ರ ರಾವಣ ವೈರಿ ಅಂತ ಆದ್ರೂ ಕೂಡ ಅವನಿಗೆ ಕ್ಷಮೆ ತೋರಿಸ್ತಾನ. ಮೃತ್ಯುವಶಂ ನನಯಾಮಿ, ಅವನ ಬಾಯಿಂದ ಬಂದ ಮಾತು, ನಿನ್ನನ್ನು ನಾನಿವತ್ತು ಮೃತ್ಯುವಶನನ್ನಾಗಿ ಮಾಡೋದಿಲ್ಲ, ನಿನ್ನನ್ನು ಕೊಲ್ಲೋದಿಲ್ಲ, ಹೋಗು ಮನೆಗೆ ಹೋಗು, ವಿಶ್ರಾಂತಿ ಪಡ್ಕೊಂಡು ನಾಳೆ ಬಾ, ನಾಳೆ ನನ್ನ ಪರಾಕ್ರಮ ತೋರಿಸ್ತೇನೆ ಅಂತ ಸಿಕ್ಕಿದ ಅಪರಾಧಿಯನ್ನು ಬಿಟ್ಟು ಕಳಿಸ್ತಾನಲ್ಲ, ಅದು ರಾಮ. ಇಂತಹ ರಾಮನನ್ನು ನಾವು ಹೇಳಿ ಅಂತ ಹೇಳಲಿಕ್ಕೆ ಸಾಧ್ಯವೇ? ಮರೆಯಲ್ಲಿ ನಿಂತು ಬಾಣ ಹೊಡೆದ ಅಂತ ಹೇಳಲಿಕ್ಕೆ ಸಾಧ್ಯವೇ? ಸಾಧ್ಯವೇ ಇಲ್ಲ. ಇಂತಹ ರಾಮನ ಕೊಂಡಾಡುವ ನಾವು ಧನ್ಯರು. ಅದು ನಾವು ಮಾಡಬೇಕಾಗಿದೆ. ವಾಚತಾರ ಪಿಂಗಾಕ್ಷಂ ಪುತ್ರಂ ಅಂಗದ ಮಂಗನ ಅವಸ್ಥಾಂ ಪಶ್ಚಿಮಾಂ ಪಶ್ಯ ಪಿತಃ ಪುತ್ರ ಸುಧಾರುಣಾಂ. ಅಂಗದನನ್ನ ಕುರಿತು, ಮಗನೇ, ನಿನ್ನ ತಂದೆಗೆ ಬಂದ ಭೀಕರವಾದ ಅಂತಿಮಾವಸ್ಥೆಯನ್ನ ನೋಡು. ತಾರಾ ಪಿಂಗಾಕ್ಷಂ ಪುತ್ರಂ ಅಂಗದಂ ಅಂಗನ ಪಶ್ಚಿಮಾಂ ಅವಸ್ಥಾಂ. ಪಶ್ಚಿಮಾಂ ಅವಸ್ಥಾಂ ಅಂದ್ರೆ ಮರಣೋನ್ಮುಖನಾಗಿದ್ದಾನೆ, ಅದು ಹೋದ. ಪಿತುಹು ಸುಧಾರುಣಾಂ, ಅತ್ಯಂತ ದಾರುಣವಾದ ಭಯಂಕರವಾದ ಈ ಮರಣವನ್ನ ನೋಡು ಮಗು. ಸಂಪ್ರಸಕ್ತಸ್ಯ ವೈರಸ್ಯ ಗತೋಂತಃ ಪಾಪಕರ್ಮಣ ಬಾಲಸೂರ್ಯೋಜ್ವಲತನುಂ ಪ್ರಯಾಂತಂ ಯಮಸಾಧನಂ. ಬಾಲಸೂರ್ಯನಂತೆ ಪ್ರಜ್ವಲಿಸುವ ದೇಹವುಳ್ಳವನಾಗಿ ಮಹಾರಾಜ ಹೊರಟು ಹೋಗ್ಬಿಟ್ಟ. ಅಂತ ತೇಜಸ್ವಿಯಾಗಿದ್ದ. ನಿನ್ನ ತಂದೆಗೆ ನಮಸ್ಕಾರ ಮಾಡು. ಆಗ ಅಂಗದ ಎದ್ದು ಬಂದನಂತೆ. ಅಭಿವಾದಯ ರಾಜಾನಂ ಪಿತರಂ ಪುತ್ರ ಮಾನದಂ ಏವ ಮುಕ್ತ ಸಮುತ್ಥಾಯ ಜಗ್ರಾಹ ಚರಣೌ ಪಿತು ಭುಜಾಭ್ಯಾಂ ಪೀನವೃತ್ತಾಭ್ಯಾಂ ಅಂಗದೋಹಂ ಇತಿ ಬ್ರುವನ್ ಅಭಿವಾದಯಮಾನಂ ತ್ವಾಂ ಅಂಗದಂ ತ್ವಂ ಯಥಾಪುರ. ದಷ್ಟಪುಷ್ಟವಾದ ಕೈಗಳುಳ್ಳ, ದುಂಡು ದುಂಡಾದ ಕೈಗಳುಳ್ಳ ಅಂಗದ ಅಲ್ಲಿ ಬಂದು ವಾಲಿಯ ಚರಣಗಳಿಗೆ ಅಭಿವಂದಿಸ್ತಾನೆ. ಅಪ್ಪ, ನಾನು ಬಂದಿದ್ದೇನೆ ನೋಡು ಅಂತ ಹೇಳ್ತಾನೆ. ಹೀಗೆ ಅಂದ್ರೆ ಸತ್ತು ಹೋದ ಹೆಣಕ್ಕೆ ಅವನು ನಮಸ್ಕಾರ ಮಾಡುವಂತಹದ್ದು. ಇಲ್ಲಿ ಪ್ರಾಣನಾಥ ಅವಳು ಹೇಳ್ತಾಳೆ, ಅಂಗದನು ಅಭಿವಾದನೆ ಮಾಡ್ತಾ ಇದ್ದಾನೆ. ಹಿಂದೆ ನೀನು ಆಶೀರ್ವದಿಸುತ್ತಿದ್ದಂತೆ ವತ್ಸ ದೀರ್ಘಾಯುಷ್ಮಂತನಾಗು ಅಂತ ಯಾಕೆ ಹೇಳ್ತಾ ಇಲ್ಲ ನೀನು? ಹಿಂದೆ ನೀನು ಹೇಳ್ತಿದ್ಯಲ್ಲ ದೀರ್ಘಾಯುರ್ಭವ ಪುತ್ರ ಅಂತ. ಕಿಮರ್ಥಂ ನಾಭಿಭಾಷಸೆ? ಅಂಗದ ನಿನಗೆ ನಮಸ್ಕಾರ ಮಾಡಿದಾಗ ದೀರ್ಘಾಯುವಾಗುವಂತ ನೀನು ಹರಿಸ್ತಿದ್ದೆ. ನೀನು ಯಾಕೆ ಕಿಮರ್ಥಂ ನಾಭಿಭಾಷಸೆ, ಯಾಕೆ ನೀನು ಮಾತಾಡ್ತಾ ಇಲ್ಲ ಯಾಕೆ ಕೇಳ್ತಾಳೆ ಅವಳು. ಆಗ ಅವಳು ಹೇಳ್ತಾಳೆ, ನಾನು ಪುತ್ರನೊಡನೆ ಹೊರಟು ಹೋಗ್ಬಿಡಿ, ನಾನು ಪುತ್ರನೂ ಬೇಡ, ರಾಜ್ಯವೂ ಬೇಡ, ಏನೂ ಬೇಡ ಎನ್ನುವ ಹತಾಶ ಸ್ಥಿತಿಯಲ್ಲಿ ಅವಳಿರ್ತಾಳೆ. ತಾರೆ ದುಃಖಿಸುವುದನ್ನ ಕಂಡು ಸುಗ್ರೀವನಿಗೂ ಅತ್ಯಂತ ದುಃಖವಾಯಿತು. ಈಗ ನೋಡಿ, ಕವಿ ಮಾನವರ, ವಾನರರ, ರಾಕ್ಷಸರ ಮನೋಭಾವವನ್ನ ಹೇಗೆ ತರ್ತಾನೆ ಅಂತ. ಸಹೋದರ ವಧೆ ತಪ್ಪು ಅಂತ ಅನ್ಸ್ಬಿಡ್ತವನಿಗಾಗ.
ಸನ್ನಿವೇಶ ಹಾಗೆ ಮಾಡಿಸ್ತದೆ. ಅವನು ಹಿಂದೆ ಹೇಳಿದ್ದ, ತದ್ವಿನಾಶ ನಿಬಂಧನಂ, ಇವನ ವಿನಾಶ ಆಗದೆ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಬದುಕು ಇಲ್ಲ, ಇವನು ಸಾಯಲೇಬೇಕು ಅಂತ ಹಠ ಹೊತ್ತಿದ್ದ. ಈಗ ಹೇಳ್ತಾನೆ, ಮನಸ್ಸಿಗೆ ಯಾವುದೂ ಬೇಡ ಅನಿಸ್ಬಿಡ್ತಂತೆ ಅವನಿಗೆ. ಮೆಲ್ಲನೆ ಆತ ಶ್ರೀರಾಮನ ಬಳಿಗೆ ಬಂದು, ರಾಮ, ಇದು ನನ್ನ ಪ್ರತಿಜ್ಞೆಯನ್ನ ನೀನು ನೆರವೇರಿಸಿದೆ, ನೀನು ನಿನ್ನ ಪ್ರತಿಜ್ಞೆಯನ್ನ ನೆರವೇರಿಸಿದೆ, ಅದರ ಪರಿಣಾಮ ನನಗೀಗ ಆಗ್ತಾ ಇದೆ. ಅವನಿಗದು ಇಷ್ಟು ಅಂದ್ರೆ ಆ ಪ್ರತ್ಯಕ್ಷ ದೃಶ್ಯ ಹಾಗೆ ಮಾಡ್ತಿದೆ ಅವನನ್ನ. ನನಗೆ ರಾಜಭೋಗದ ಆಸೆಯೇ ಹೊರಟು ಹೋಯಿತು. ಕ್ರೋಧಾದಮರ್ಷಾದತಿ ವಿಪ್ರಧರ್ಷಾದ್ ಭ್ರಾತುರ್ವಧೋ ಮೇನು ಮತ ಪುರಸ್ತಾತ್ ಹದೇತ್ವಿದಾನೀಂ ಹರಿಯೂತಪೇಸ್ಮಿನ್ ಸುತೀವ್ರಂ ಇಕ್ಷ್ವಾಕು ಕುಮಾರತ. ಅವನು ಹೇಳ್ತಾನೆ, ಅಣ್ಣನ ವಧೆ ಮೊದಲು ನನಗೆ ಸರಿ ಅಂತ ಅನ್ನಿಸ್ತು. ಅವನ ಕ್ರೋಧ, ಅವನ ಅಸಹಿಷ್ಣುತೆ, ಅವನಿಂದಾದ ಅಸಹನೀಯ ಪೀಡೆ, ಇವೆಲ್ಲವನ್ನು ನಾನು ಅನುಭವಿಸಿದಾಗ ಅವನು ಸಾಯಲೇಬೇಕು ಅಂತ ನನಗೆ ಅನ್ನಿಸ್ತು. ಆದ್ದರಿಂದಲೇ ಅವನನ್ನ ಸಂಹರಿಸಲು ನಾನು ನಿನ್ನ ಸಹಾಯವನ್ನ ಪಡೆದೆ, ಒಪ್ಕೊಂಡೆ ಅವನನ್ನ ಸಂಹರಿಸುವುದಕ್ಕೆ. ಆದರೆ ಕಪಿರಾಜ ಹತನಾದ ಮೇಲೆ ನನಗೆ ಬಹಳ ಪಶ್ಚಾತ್ತಾಪವಾಗುತ್ತಿದೆ. ಅವನು ಹೇಳ್ತಾನೆ, ಅವನು ಸತ್ತ ಮೇಲೆ ಅಣ್ಣ ತಮ್ಮಂದ್ರು ಒಂದಿಷ್ಟು ವರ್ಷ ಆದ್ರೂ ಪ್ರೀತಿ ವಾತ್ಸಲ್ಯದಿಂದ ಬದುಕಿದಾರಲ್ಲ ಅವರು. ಋಷ್ಯಮುಖ ಪರ್ವತದಲ್ಲಿ ನೆಲೆಸುವುದೇ ಹಿತ ಅಂತ ಅನ್ನಿಸ್ತದೆ. ಅವನು ಋಷ್ಯಮುಖ ಪರ್ವತದಲ್ಲಿ ಇರುವಷ್ಟು ದಿನವೂ ಸಂಕಟ ಪಟ್ಟಿದ್ದಾನೆ, ವೇದನೆ ಪಟ್ಟಿದ್ದಾನೆ, ಹೆಂಡತಿ ಇಲ್ಲ ಅನ್ನೋದು ಒಂದು. ಅದರ ಜೊತೆಗೆ ಅವನನ್ನು ತೀವ್ರವಾಗಿ ಕಾಡಿದ್ದು ತಾನು ಬದುಕಿರುವಾಗಲೇ ತನ್ನ ಹೆಂಡತಿಯನ್ನ ಮತ್ತೊಬ್ಬ ಅನುಭವಿಸ್ತಾ ಇದ್ದಾನೆ ಅನ್ನುವ ನೋವು, ಸಂಕಟ, ವೇದನೆ ತಡೆಯಲಾರದ್ದು ಅವನಿಗೆ. ಅಂತಹ ವೇದನೆಯನ್ನ ಅನುಭವಿಸಿದವನು ಹೇಳ್ತಾನೆ, ಹೇಳ್ತಾನೆ, ನಾನು ಋಷ್ಯಮುಖ ಪರ್ವತದಲ್ಲಿ ಇದ್ದಿದ್ದು ಚೆನ್ನಾಗಿರ್ತಿತ್ತು, ಹೇಗೋ ಕಪಿವೃತ್ತಿಯಿಂದ ಜೀವಿಸ್ತಾ ಇದ್ದೆ, ನನ್ನ ಮಂಗ ಬುದ್ಧಿಯಿಂದ ನಾನು ಹಾಗೆ ಬದುಕಬಹುದಿತ್ತು. ವಾದಿ ವಿವೇಕಶಾಲಿ ಅಂತಾನೆ. ಅದು ದುಃಖದ ಸಂದರ್ಭದಲ್ಲಿ, ಸತ್ತ ಸಂದರ್ಭದಲ್ಲಿ ಬಂದ ಮಾತು, ಅದು ನಿಜ ಅಂತ ನಾವು ಒಪ್ಕೊಳ್ಬೇಕಾದಿಲ್ಲ. ನನ್ನನ್ನ ಹೊಡೆದು ಓಡಿಸುವಾಗಲೂ ಕೂಡ ಅವನು ಹೇಳ್ತಿದ್ದ, ಸುಗ್ರೀವ ನಿನ್ನನ್ನ ಕೊಲ್ಲಲಾರೆ, ಹೋಗಿ ಬದುಕಿಕೋ ಅಂತ ಹೇಳ್ತಿದ್ದ. ಅವನು ಎಷ್ಟೋ ಸಲ ಸುಗ್ರೀವನು ಕೊಲ್ಲಿಲ್ಲ, ಅವನು ಅನೇಕ ಸಲ ಯುದ್ಧ ಆಗಿದೆ, ಅವನಿಗೆ ಹೊಡೆದಿದ್ದಾನೆ ಬಡ್ದಿದ್ದಾನೆ ಅಂತ ಬಿಟ್ರೆ ಕೊಲ್ಲುವುದಕ್ಕೆ ಹೋಗ್ಲೇ ಇಲ್ಲ ಅವನು. ನ ತ್ವಾಂ ಜಿಘಾಂಸಾಮಿ ಜರೇತಿ, ಹೋಗಿ ಬದುಕೋ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಅಂತ 1000 ಸಲ ಹೇಳಿದ್ದ ಅವನು. ಸೋದರವದೆಯ ದುಃಖಕ್ಕೂ ರಾಜ್ಯ ಸುಖಕ್ಕೂ ಇರುವ ತಾರತಮ್ಯವನ್ನ ಗಣಿಸದೆ ಯಾವನು ತಾನೇ ಹೀಗೆ ಮಾಡಿಯಾನು? ನಾನು ತಪ್ಪು ಮಾಡಿದೆ. ರಾಜ್ಯ ಸುಖಕ್ಕೂ ಅಣ್ಣನ ವಧೆಗೂ ಇರುವ ತಾರತಮ್ಯ ವ್ಯತ್ಯಾಸವನ್ನ ನಾನು ಅರ್ಥ ಮಾಡಿಕೊಳ್ಳೇ ಇಲ್ಲ. ದುರಾತ್ಮನಾದ ನಾನು ಅವನ ಪ್ರಾಣವನ್ನು ತೆಗೆದು ಮರ್ಯಾದೆಯನ್ನು ಅತಿಕ್ರಮಿಸಿ ಬಿಟ್ಟೆ. ನಾನು ದುರಾತ್ಮ, ಅವನ ಪ್ರಾಣವನ್ನು ತೆಗೆದೆ. ಒಮ್ಮೆ ಆತ ನನ್ನನ್ನ ಮರದ ಕೊಂಬೆಯಿಂದ ಹೊಡೆದಾಗ ನಾನು ಅಯ್ಯೋ ಅಂತ ಚೀರಿದೆ. ಆ ಸಂದರ್ಭದಲ್ಲೂ ಕೂಡ ಆತ ಹೋಗು ಬದುಕು ಅಂತ ಹೇಳಿದ, ನನ್ನನ್ನ ಸಾಯಗೊಡಲಿಲ್ಲ. ನಾನು ಕಾಮಕ್ರೋಧಗಳಿಗೆ ಒಳಗಾಗಿ ನನ್ನ ಮಂಗತನವನ್ನ, ನನ್ನ ಕಪಿಬುದ್ಧಿಯನ್ನ ತೋರಿಸ್ಬಿಟ್ಟೆ. ಭ್ರಾತೃಹತ್ಯಾ ದೋಷಕ್ಕೆ ಕಾರಣನಾದೆ, ಪಾಪಕರ್ಮವನ್ನ ಮಾಡ್ಬಿಟ್ಟೆ ಅಂತ ಅಳ್ತಾನೆ. ಇನ್ನು ಅಂಗದ ತಾರೆ ಯಾರೂ ಬದುಕಲಾರರು, ಈ ಅನರ್ಥಕ್ಕೆ ಕಾರಣನಾದ ನಾನು ಬೆಂಕಿಯಲ್ಲಿ ಹಾರ್ತೇನೆ ಅಂತ ಹೇಳ್ತಾನೆ. ಪ್ರವೇಕ್ಷ್ಯಾಮಿ ಅತಿದೀಪ್ತ ಅಗ್ನಿಂ, ನಾನಿನ್ನು ಅಗ್ನಿಯಲ್ಲಿ ಬಿದ್ದು ಸತ್ತು. ಅಂದ್ರೆ ಅವನ ದುಃಖ ಅಷ್ಟು ತೀವ್ರವಾಗಿ ಬಾಧಿಸಿದೆ. ಸನ್ನಿವೇಶ ಆ ರೀತಿಯಲ್ಲಿ ಮಾಡಿದೆ ಅಂತ ನಾನು ಹೇಳುವುದು. ಆ ರೀತಿಯ ಸನ್ನಿವೇಶ ಇಲ್ಲದೆ ಇದ್ದಿದ್ರೆ ಅವನ ಬಾಯಿಂದ ಅಂತಹ ಮಾತುಗಳು ಬರ್ತಿರ್ಲಿಲ್ಲ. ಅಷ್ಟರಲ್ಲಿ ಕಪಿನಾಯಕರು ಗಂಡನ ಹೆಣದ ಮೇಲೆ ಬಿದ್ದು ಹೊರಡುತ್ತಿದ್ದ ತಾರೆಯನ್ನ ಮೇಲಕ್ಕೆತ್ತಿದ್ರು. ದದರ್ಶ ರಾಮಂ ಶರಚಾಪಪಾಣಿಂ ಸ್ವತೇಜಸ ಸೂರ್ಯಮಿವ ಜ್ವಲಂತಂ. ಅವಳು ರಾಮನನ್ನ ನೋಡಿದಳಂತೆ. ಶರಚಾಪಪಾಣಿಂ, ಶರ ಮತ್ತು ಚಾಪ, ಚಾಪ ಅಂದ್ರೆ ಬಿಲ್ಲು, ಅವುಗಳನ್ನ ಹಿಡಿದು ನಿಂತಹ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಂತಹ ರಾಮನನ್ನ ಆಕೆ ನೋಡಿದಳು. ನೋಡಿ ಅಲ್ಲಿ ಎಷ್ಟು ಚಂದ ಫೋಟೋ ಅಂತಂದ್ರೆ, ಆ ರಾಮನ ಚಿತ್ರ ಇದೆಯಲ್ಲ, ಆ ಶಿಲ್ಪದಲ್ಲಿ ಎಲ್ಲಾದ್ರೂ ಒಂದು ನ್ಯೂನತೆ ಕಾಣ್ಲಿಕ್ಕೆ ಸಾಧ್ಯವ? ಆ ಧನುಸ್ಸು ಹಿಡಿದ ಟಿವಿ, ಕಟ್ಟಿದ ಬತ್ತಳಿಕೆ, ಅವನ ಮುಖಾರವಿಂದ ಅಷ್ಟು ಚಂದ ಕಾಣಿಸ್ತದೆ ಅಂತ. ರಾಮನ ರೂಪವೇ ಅಷ್ಟು ಸುಂದರ. ಸುಸಂವೃತಂ ಪಾರ್ಥಿವ ಲಕ್ಷಣ ಇಶ್ಚ ತಂ ಚಾರು ನೇತ್ರಂ ಮೃಗಶಾವನೇತ್ರ. ಇವಳು ಮೃಗಶಾವನೇತ್ರ, ಇವಳು ಜಿಂಕೆಯ ಕಣ್ಣಿನಂತೆ ಕಣ್ಣುಳ್ಳವಳು. ಸುಸಂವೃತಂ ಪಾರ್ಥಿವ ಲಕ್ಷಣ ಇಶ್ಚ, ಪಾರ್ಥಿವ ಲಕ್ಷಣ, ರಾಜಲಕ್ಷಣದಿಂದ ತುಂಬಿ ತುಳುಕುತ್ತಿದ್ದಂತಹ, ಅದರಿಂದ ಆವೃತನಾದಂತಹ ರಾಮನನ್ನ ನೋಡಿದಳು.
ಅದೃಷ್ಟಪೂರ್ವಂ ಪುರುಷ ಪ್ರಧಾನಂ ಅಯಂ ಸ ಕಾಕುತ್ಸ ಇತಿ ಪ್ರಜಜ್ಞೆ. ಇವನು ಇಕ್ಷ್ವಾಕು ವಂಶಜ ಅಂತ ಹೇಳಿ ತಿಳ್ಕೊಂಡ್ಲು. ಹಾಗೆ ದೇವೇಂದ್ರನಂತೆ ದರ್ಶನೀಯನು, ದುರಾಸದನು, ಪರಾಕ್ರಮಿಯೂ ಆದ ಆ ಮಹಾನುಭಾವನ ಬಳಿಗೆ ಆಕೆ ಹೋದ್ಲು. ರಾಮ, ನಿನ್ನ ಮಹಿಮೆ ಊಹೆಗೆ ನಿಲುಕದ್ದು. ತ್ವಂ ಅಪ್ರಮೇಯ. ಅಪ್ರಮೇಯ ಅಂದ್ರೆ ಆ ಮಹಿಮೆ ನಮಗೆ ಎಟ್ಕೋದಿಲ್ಲ, ಅಂತಹ ಮಹಿಮೆ ಉಳ್ಳವನು ನೀನು. ದುರಾಸದ, ಮಹಾವಿಕ್ರಮಿ, ಮಹಾ ದುರ್ಧರ್ಷ. ಜಿತೇಂದ್ರಿಯ, ನೀನು ಜಿತೇಂದ್ರಿಯ, ನಿನಗೆ ನಿನ್ನ ಇಂದ್ರಿಯಗಳ ಮೇಲೆ ಹಿಡಿತ ಇದೆ, ಹದ್ದುಬಸ್ತಿನಲ್ಲಿ ಇಟ್ಕೊಂಡಿದ್ದೀಯೆ. ಧಾರ್ಮಿಕಶ್ಚ, ಧಾರ್ಮಿಕನೂ ಕೂಡ ಹೌದು. ನೋಡಿ ತನ್ನ ಗಂಡನನ್ನ ಕೊಂದವನನ್ನ ಹೇಗೆ ಕೊಂಡಾಡ್ತಾಳೆ ಅಂತ. ನೀನು ಪೃಥ್ವಿಯಂತೆ ಕ್ಷಮಾಶೀಲ, ರಕ್ತನೇತ್ರ, ರಾಜೀವಲೋಚನ, ಮಹಾಬಲಾಢ್ಯ, ದೃಢಕಾಯ. ಯಾವ ಬಾಣದಿಂದ ನನ್ನ ಪ್ರಿಯನನ್ನ ಹೊಡೆದು ಉರುಳಿಸಿದೆಯೋ ಅದೇ ಬಾಣದಿಂದ ನನ್ನನ್ನು ಕೊಂದು ಬಿಡು. ಅವಳು ಹೇಳ್ತಾಳೆ ಮುಂದಿನ ಮಾತು, ಯಾವ ಬಾಣದಿಂದ ನೀನು ವಾಲಿಗೆ ಹೊಡೆದೆ ಅದೇ ಬಾಣ ತಗೋ, ನನ್ನನ್ನು ಕೊಂದು ಬಿಟ್ರೆ ನಾನು ನೆಮ್ಮದಿಯಲ್ಲಿ ಹೊರಟೋಗ್ತೇನೆ. ನಾನು ಸತ್ತು ನನ್ನ ಪ್ರಿಯನ ಬಳಿ ಹೋಗ್ತೇನೆ. ನಾನಿಲ್ಲದೆ ಇದ್ರೆ ಅವನು ಕೂಡ ಸ್ವರ್ಗದಲ್ಲಿ ಸುಖ ಪಡಲಾರ. ಅವನು ಸ್ವರ್ಗದಲ್ಲಿ ಸುಖ ಪಡಬೇಕು ಅಂತಾದ್ರೆ ನಾನು ಅವನ ಪಕ್ಕದಲ್ಲಿ ಇರಬೇಕು. ರಮಣೀಯವಾದ ಬೆಟ್ಟದ ತಪ್ಪಲಿನಲ್ಲಿ ನೀನು ವೈದೇಹಿ ಇಲ್ಲದೆ ಕೊರಗುವಂತೆ ಅವನು ನೋಡಿಕೊಳ್ಳು. ಅವ್ರು ಕೊಡುವ ಉಪಮೆ ಎಷ್ಟು ಚೆನ್ನಾಗಿದೆ ಅಂತ. ಬೆಟ್ಟದ ತಪ್ಪಲಲ್ಲಿ ವೈದೇಹಿ ಇಲ್ಲದೆ ನೀನ್ ಹೇಗೆ ಕೊರಗ್ತಾ ಇದ್ದೀಯೋ ಹಾಗೆಯೇ ನನ್ನ ಗಂಡನು ಕೂಡ ನಾನಿಲ್ಲದೆ ಕೊರಗು ಬಿಡ್ತಾನೆ. ಆದ್ರಿಂದ ನನ್ನನ್ನು ಕೊಂದು ಬಿಡು, ನಾನು ಅವನ ಜೊತೆಗೆ ಹೋಗ್ಬಿಡ್ತೇನೆ. ವಿದೇಹ ಕನ್ಯಾರಹಿತೋ ಯಥಾತ್ವಂ. ವಿದೇಹ ಕನ್ಯಾ, ವಿದೇಹ ಕನ್ಯಾ ಅಂದ್ರೆ ಯಾರು? ಜಾನಕಿ. ಜಾನಕಿ ಅಂದ್ರೆ ಸೀತೆ. ಹಾಗೆ ಮತ್ತೊಂದು ಎಷ್ಟು ಚಂದದ ಉಪಮೆ ಕೊಡ್ತಾಳೆ ಅಂದ್ರೆ ಅದು ಕವಿ ವಾಲ್ಮೀಕಿ. ಬಳಿಯಲ್ಲಿ ವನಿತೆ ಇಲ್ಲದಿದ್ರೆ ತರುಣನಾದ ಪುರುಷನಿಗೆ ಎಷ್ಟು ದುಃಖ ಆಗುವುದೆಂಬುದನ್ನ ನೀನು ಬಲ್ಲೆ. ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ತರುಣಿಯರು. ಆ ತರುಣಿಯರು ಒಂದರೆ ಕ್ಷಣವೂ ಕೂಡ ಒಬ್ಬರನ್ನೊಬ್ರು ಬಿಟ್ಟಿರೋದಿಲ್ಲ. ಬಳಿಯಲ್ಲಿ ವನಿತೆ ಇಲ್ಲದೆ ಇದ್ರೆ ತರುಣನಿಗೆ ಎಷ್ಟು ಸಂಕಟ ಆಗ್ತದೆ, ದುಃಖ ಆಗ್ತದೆ ಅನ್ನೋದು ನಿನಗ್ ಗೊತ್ತು. ಈಗ ನನ್ನ ಗಂಡನಿಗೆ ನಾನು ಹತ್ರ ಇಲ್ಲದೆ ಇದ್ರೆ ಅವನಿಗೆ ಎಷ್ಟು ದುಃಖ ಆಗ್ತದೆ ಅನ್ನೋದು ನನಗ್ ಗೊತ್ತಾದ್ರೆ ನನ್ನನ್ನು ಕೊಂದು ಬಿಡು. ತ್ವಮೇತ್ಥ ಯಾವದ್ ವನಿತಾ ವಿಹೀನ ಪ್ರಾಪ್ನೋತಿ ದುಃಖಂ ಪುರುಷ ಕುಮಾರ. ಅಂದ್ರೆ ಮನುಷ್ಯ ಸ್ವಭಾವವನ್ನು ಎಷ್ಟು ಚೆನ್ನಾಗಿ ಕವಿ ವಿವರಿಸ್ತಾನೆ ನೋಡಿ. ಯೌವನದಲ್ಲಿರುವಂಥವರ ಮನಸ್ಥಿತಿ, ವೃದ್ಧರ ಮನಸ್ಥಿತಿ ಎಲ್ಲವನ್ನು ಆತ ವರ್ಣಿಸ್ತಾನೆ. ಆದ್ದರಿಂದ ನನ್ನನ್ನು ಕೊಂದು ಬಿಡು. ನನ್ನನ್ನು ಕೊಂದರೆ ನಿನಗೆ ಸ್ತ್ರೀ ಹತ್ಯಾ ದೋಷವೂ ಕೂಡ ಬರೋದಿಲ್ಲ. ನೋಡಿ, ಬ್ರಹ್ಮಹತ್ಯಾ, ಸ್ತ್ರೀ ಹತ್ಯಾ, ಭ್ರೂಣ ಹತ್ಯಾ. ಬ್ರಹ್ಮ ಹತ್ಯೆ ಮಾಡಬಾರ್ದಂತೆ, ಸ್ತ್ರೀ ಹತ್ಯೆ ಮಾಡಬಾರ್ದು, ಭ್ರೂಣ ಹತ್ಯೆ ಮಾಡಬಾರ್ದು, ಶಿಶುಗಳನ್ನು ಕೊಲ್ಲಬಾರ್ದು, ಹೆಣ್ಣುಮಕ್ಕಳನ್ನು ಕೊಲ್ಲಬಾರ್ದು, ಬ್ರಾಹ್ಮಣರನ್ನು ಕೊಲ್ಲಬಾರ್ದು. ಈ 3 ದೋಷಗಳು ಬಂದ್ಬಿಡುತ್ತವೆ. ನೀನು ನನ್ನನ್ನು ಕೊಂದರೆ ನಿನಗೆ ಸ್ತ್ರೀ ಹತ್ಯಾ ದೋಷ ಬರಬಹುದಂತ ಯೋಚಿಸಬಹುದು. ನಿನಗೆ ಸ್ತ್ರೀ ಹತ್ಯಾ ದೋಷ ಬರುವುದಿಲ್ಲ. ಯಾಕೆ ಗೊತ್ತಾ? ನಾನು ವಾಲಿಯ ಆತ್ಮವೇ ಹೌದು. ಈ ತಾರೆಯು ವಾಲಿಗಿಂತ ಬೇರೆಯಲ್ಲ. ನೋಡಿ ಎಂತ ಮಾತಾಡ್ತಾಳೆ ಅಂತ ಅವಳು. ನಾನು ವಾಲಿಯ ಆತ್ಮ. ಇಲ್ಲಿ ಮುಂದೆ ಶ್ಲೋಕ ಬರ್ತದೆ. ನಾನು ವಾಲಿಯ ಆತ್ಮ ಅಂತಾದ್ಮೇಲೆ ಅದು ಸ್ತ್ರೀ ಹತ್ಯೆ ಹೇಗಾಗ್ತದೆ? ನಾನು ಮತ್ತು ನನ್ನ ಗಂಡ ಬೇರೆಯಲ್ಲ. ಹಾಗಿದ್ಮೇಲೆ ನೀನು ಕೊಲ್ಲು, ನಿನಗೆ ಯಾವುದು ಪಾಪ ಬರುವುದಿಲ್ಲ. ಶಾಸ್ತ್ರೀಯ ವ್ಯವಹಾರದಿಂದಲೂ ವಿವಿಧ ವೇದವಾಕ್ಯಗಳಿಂದಲೂ ಪತ್ನಿಯು ಪತಿಯ ಆತ್ಮ ಅಂತ ಸಿದ್ಧವಾಗಿದೆ. ಅನೇಕರು ಹೇಳಿದ್ದಾರೆ. ಅವಳು ಪುರುಷನಿಗಿಂತ ಭಿನ್ನಳಲ್ಲ. ಲೋಕದಲ್ಲಿ ಸ್ತ್ರೀದಾನಕ್ಕಿಂತಲೂ ಉತ್ತಮವಾದ ಇನ್ನೊಂದು ದಾನವಿಲ್ಲ ಅಂತ ಜ್ಞಾನಿಗಳು ಹೇಳ್ತಾರೆ. ಯಚ್ಚಾಪಿ ಮನ್ಯೇತ ಭವಾನು ಮಹಾತ್ಮ ಸ್ತ್ರೀಘಾತ ದೋಷೋ ನ ಭವೇತ್ತು ಮಹ್ಯಂ ಆತ್ಮೀಯಮಸ್ಯೇತಿ ಚ ಮಾಂ ಜಹಿತ್ವಂ ನ ಸ್ತ್ರೀವದತ್ಯಾನ್ ಮನುಜೇಂದ್ರ ಪುತ್ರ. ಶಾಸ್ತ್ರ ಪ್ರಯೋಗಾದ್ ವಿವಿಧಾಚ್ಯ ವೇದಾದಾತ್ಮ ಹ್ಯನನ್ಯ ಪುರುಷಸ್ಯ ದಾರಾ ಪ್ರಧಾನ ನ ದಾನಮನ್ಯತ್ ಪ್ರದರ್ಶ್ಯತೆ ಜ್ಞಾನವತಾಂ ಹಿ ಲೋಕೆ. ಬಹಳ ಅದ್ಭುತವಾದ ಮಾತುಗಳನ್ನ ಆಕೆ ಆಡಿದಳು. ಜಾಯಾಪತ್ಯುನ್ನೋ ವಿಭಾಗೋ ವಿದ್ಯತೆ ಅಂತ ವೇದದ ಮಾತು. ಜಾಯಾಪತ್ಯೋಹೋ ನ ವಿಭಾಗ. ಗಂಡ ಹೆಂಡತಿಯರಲ್ಲಿ ಭೇದವನ್ನ ಎಣಿಸಬಾರದು. ಪಾಣಿಗ್ರಹಣಾದಿ ಸಹತ್ವಂ ಕರ್ಮಸು ಅರ್ಧೋವಾ ಏಷಃ ಆತ್ಮನೋ ಯತ್ ಪತ್ನಿ ಆತ್ಮ ವೈ ದಾರಾ. ಅರ್ಧೋವಾ ಏಷಃ ಆತ್ಮನಃ. ಗಂಡನ ಆತ್ಮದ ಅರ್ಧ ಆಗಿರ್ತಾಳಂತೆ ಅವಳು.
ಆದ್ದರಿಂದ ಆತ್ಮಾಮಯಿ ದಾರಾಹ, ಆತ್ಮ ನಮ್ಮ ಗಂಡ ಹೆಂಡತಿಯರ ಜೀವನದ ಬಗ್ಗೆ ಭಾರತೀಯರ ದೃಷ್ಟಿಕೋನ ಇತರ ದೇಶಗಳಿಗಿಂತ ತುಂಬಾ ತುಂಬಾ ಭಿನ್ನವಾದದ್ದು. ಇಲ್ಲಿ ಇವಳು ಹೇಳಿದ ಅರ್ಧೋವ ಆತ್ಮನಃ ಯತ್ಪತ್ನಿ ಎಂಬ ಮಾತಲ್ಲಿ ದಾಂಪತ್ಯದ ಪರಿಕಲ್ಪನೆಯೇ ಅಡಗಿಕೊಂಡಿದೆ. ಇದನ್ನು ನಾವು ಗಮನಿಸಬೇಕು. ಬಹಳ ರೋಚಕವಾದ. ಈಗ ಆ ದ್ಯೂತದ ಸಂದರ್ಭ ಇದೆಯಲ್ಲ ಮಹಾಭಾರತದಲ್ಲಿ, ಧರ್ಮರಾಜ ದ್ಯೂತ ಆಡ್ಬಿಟ್ಟ, ಸೋತ. ತಾನು ಸೋತ ಮೇಲೆ ದ್ರೌಪದಿಯನ್ನು ಅಡುಬಿಟ್ಟ, ಎಲ್ಲ ಆಯ್ತು. ಆಗ ಭೀಷ್ಮ ಒಂದು ಘೋರ ತಪ್ಪನ್ನು ಮಾಡ್ತಾನೆ, ಗೊತ್ತಾ ನಿಮಗೆ? ಅವಳು ಕೇಳ್ತಾಳೆ, ನೀವೆಲ್ಲ ವೃದ್ಧರಿದ್ದೀರಿ, ವೃದ್ಧರಿಲ್ಲದ ಸಭೆಯೇ ಅಲ್ಲ, ಏನ್ ಹೇಳ್ತೀರಿ ಅಂತ ಕೇಳಿದಾಗ ಒಂದು ಮಾತು ಹೇಳ್ಬಿಡ್ಬೇಕಾ? ಅರ್ಧೋವ ಆತ್ಮನಃ ಯತ್ಪತ್ನಿ ಅಂತ. ಎಂತಹ ಸಂದರ್ಭದಲ್ಲಿಯೂ ಕೂಡ ಗಂಡನಾದವನು ಹೆಂಡತಿಯನ್ನ ಅಡವು ಇಡಬಹುದು, ಹೆಂಡತಿಯನ್ನ ಪಗಡೆ ಇಡಬಹುದು ಅಂತ ಹೇಳ. ಇದು ಯಾರಿಗೆ ಉಪಕಾರ ಆಯ್ತು ಹೇಳಿ ನೋಡೋಣ? ಕೌರವರಿಗೆ ಹೆಲ್ಪ್ ಆಯ್ತು. ಇವನು ಶಾಸ್ತ್ರ ಗೊತ್ತಿದೆ ಅಂತ ಹೇಳಿ ಶಾಸ್ತ್ರಜ್ಞಾನವನ್ನು ಮೆರೆಸೋದಕ್ಕೆ ಹೋದ. ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೋಬೇಕಿತ್ತು. ಭೀಷ್ಮ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಲ್ಲ, ತಪ್ಪುಗಳನ್ನು ಮಾಡಿದ, ತನ್ನ ಶಾಸ್ತ್ರ ಪಾಂಡಿತ್ಯವನ್ನು ಮೆರೆಸೋದಕ್ಕೆ ಹೋದ. ಇಂಥ ಅವಘಡಗಳನ್ನು ಭೀಷ್ಮ ಮಾಡಿದ್ದಾನೆ. ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಪರಿಭಾವಿಸಬೇಕು. ಯಕ್ಷಗಾನದಲ್ಲಿ ತಾಳಮದ್ದಳೆಯಲ್ಲಿ ಭೀಷ್ಮಾರ್ಜುನ ಪ್ರಸಂಗದಲ್ಲಿ ಭೀಷ್ಮನಿಗೂ ಕೃಷ್ಣನಿಗೂ ಹಣಾಹಣಿ ಆಗ್ತದೆ. ಅಂದ್ರೆ ಬೀದಿ ಜಗಳದ ಮಟ್ಟಕ್ಕೆ ಹೋಗೋದಿಲ್ಲ. ಬಹಳ ಸರಸವಾದ ಸಂಭಾಷಣೆಯಲ್ಲಿ ಭೀಷ್ಮನ ಒಂದೊಂದೇ ತಪ್ಪನ್ನ ಕೃಷ್ಣ ಹೇಳ್ತಾ ಬರ್ತಾನೆ. ಅದು ಬಹಳ ಅದ್ಭುತವಾದ ರೋಚಕವಾದ ಸಂಭಾಷಣೆ. ಇದು ಇದನ್ನೆಲ್ಲ ತರಲಿಕ್ಕೆ ಸಾಧ್ಯತೆ ಉಂಟು ಅಧ್ಯಯನ ಮಾಡಿದವರಿಗೆ. ಇವಳು ಹೇಳ್ತಾಳೆ, ನಾನು ಗಂಡನ ಆತ್ಮದ ಅರ್ಧೋವ ಆತ್ಮನಃ ಯತ್ಪತ್ನಿ, ಆದ್ರಿಂದ ನೀ ನನ್ನನ್ನು ಕೊಂದ್ರು ನಿನಗೆ ಸ್ತ್ರೀ ಹತ್ಯಾ ದೋಷ ಬರೋದಿಲ್ಲ ಅಂತ. ಇಲ್ಲಿ ದಾಂಪತ್ಯದ ಕಲ್ಪನೆ ಭಾರತೀಯರಿತ್ತು. ಈಗ ವಧುವಿನಲ್ಲಿಯೋ ವರನಲ್ಲಿಯೋ ವರಿಸುವವನ ಅಥವಾ ವರಿಸುವವಳ ವಿಷಯದಲ್ಲಿ ಕಣ್ಣಿಗೆ ಕಾಣಬರುವ ಆಕರ್ಷಣೆಗಳು ಯಾವುದು? ವಧುವಿಗೆ ಅಥವಾ ವರನಿಗೆ? ನಾವು ಒಂದು ಹುಡುಗ ಹುಡುಗಿ ಮದುವೆ ಮಾಡಲಿಕ್ಕೆ ನಾವು ತಂದೆ ತಾಯಿಯಂದರು ಅಥವಾ ಹಿರಿಯರು ಸಿದ್ಧರಾಗ್ತೇವೆ. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲು ನಮ್ಮ ಗಮನಕ್ಕೆ ಬರುವುದು ರೂಪ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಧನ, ಅವನಿಗೆ ಎಷ್ಟು ಸಂಬಳ ಬರ್ತದೆ, ಅವನ ನೌಕರಿ ಎಂಥದ್ದು, ಮನೆತನ ಹೇಗಿದೆ, ಮನೆಯಲ್ಲಿ ಎಷ್ಟು ಆಸ್ತಿ ಇದೆ ಇತ್ಯಾದಿ. ಪ್ರತಿಷ್ಠೆ, ಅವನು ಸಾಮಾಜಿಕವಾಗಿ ಎಂತಹ ಪ್ರತಿಷ್ಠೆಯನ್ನು ಪಡೆದಿದ್ದಾನೆ. ಸಾಮಾಜಿಕ ಪ್ರತಿಷ್ಠೆ ಅಂದ್ರೆ ಹೆಚ್ಚು ಸಂಬಳ ತಗೊಳ್ಳುವ ಹುಡುಗ ಅವನು ಸಾಮಾಜಿಕ ಪ್ರತಿಷ್ಠಿತ ಅಂತ ಅರ್ಥ. ಇವತ್ತು ನೋಡುದು ಅದನ್ನೇ ಅಲ್ವ, 2 ಲಕ್ಷ 3 ಲಕ್ಷ 5 ಲಕ್ಷ 8 ಲಕ್ಷ ಸಂಬಳ ಬರ್ತದೆ, ಇದು ಪ್ರತಿಷ್ಠೆ. ಅಧಿಕಾರ, ಇವನಿಗೆ ಯಾವ ಅಧಿಕಾರ ಇದೆ, ಹೆಡ್ ಅಸಿಸ್ಟೆಂಟೋ, ಪ್ರೈವೇಟ್ ಕಂಪನಿಯೋ ಗೌರ್ಮೆಂಟೋ, ಇದನ್ನೆಲ್ಲ ನೋಡ್ತಾರೆ. ಕೀರ್ತಿ ಅದಕ್ಕೆ ಸೇರ್ಕೊಳ್ತದೆ. ಈ ಗುಣ ಸಂಪತ್ತುಗಳು ದೂಷ್ಯವೇನೂ ಅಲ್ಲ. ಪ್ರತಿಯೊಂದು ವಧುವಿನಲ್ಲಿಯೂ ಪ್ರತಿಯೊಂದು ವರನಲ್ಲಿಯೂ ನಾವು ನೋಡ್ಬೇಕಾದ್ದೆ. ರೂಪ ಇರಬೇಕು, ಧನ ಇರಬೇಕು, ಪ್ರತಿಷ್ಠೆ ಇರಬೇಕು, ಕೀರ್ತಿ ಇರಬೇಕು, ಒಳ್ಳೆಯ ನಡವಳಿಕೆ ಎಲ್ಲವೂ ಇರಬೇಕು, ಸರಿ. ಆದರೆ ವಿವಾಹದ ಮುಖ್ಯ ಉದ್ದೇಶಕ್ಕೆ ಇವು ಸಾಕಾಗೋದಿಲ್ಲ. ವಿವಾಹದ ಮುಖ್ಯ ಉದ್ದೇಶಕ್ಕೆ ಇವು ಸಾಕು, ವಿವಾಹದ ಮುಖ್ಯ ಉದ್ದೇಶಕ್ಕೆ. ಆದರೆ ವಿವಾಹದ ಮುಖ್ಯ ತತ್ವಕ್ಕೆ ಇವು ಸಾಕಾಗಲ್ಲ. 2, ವಿವಾಹದ ಮುಖ್ಯ ಉದ್ದೇಶ ಗಂಡು ಹೆಣ್ಣು ಒಂದಾಗಬೇಕು, ಅದು ಜೀವನದ ಕ್ರಮ, ಅದು ಉದ್ದೇಶ, ಮದುವೆ ಆಗ್ಬೇಕು ಅದು. ಆದರೆ ಈ ವಿವಾಹಕ್ಕೊಂದು ಮುಖ್ಯ ತತ್ವ, ಪ್ರಿನ್ಸಿಪಲ್ ಅಂತ ಇದೆ, ಅದು ಭಾರತೀಯರಲ್ಲಿ. ಅದು ಏನು? ಒಂದು ಧರ್ಮ ಸಹಭಾಗಿತ್ವ. ಗಂಡ ಹೆಂಡತಿಯರು ಧರ್ಮದಲ್ಲಿ ಸಹಭಾಗಿಗಳಾಗಬೇಕು. ವಂಶಾನುಕ್ರಮ ರಕ್ಷಣೆ, ಇನ್ನೊಂದು ಆತ್ಮಾಂತರ್ಗುಣ ವಿಕಾಸ, ಇನ್ನೊಂದು ಸಮಾಜ ಪ್ರಯೋಜನ. ಈ 4 ಅಂಶಗಳನ್ನು ಆಧರಿಸಿ ನಮ್ಮ ದಾಂಪತ್ಯ ಹೋಗ್ತಾನೆ ಇರುತ್ತೆ. ಇದರಲ್ಲಿ ಧರ್ಮ ಸಹಭಾಗಿತ್ವ ಅಂದ್ರೆ ಏನು ನೋಡಿ ನೀವು. ಭಾರತೀಯರ ಕಲ್ಪನೆ ಎಷ್ಟು ಚಂದ ಅಂತ. ವ್ರತದಾನಾದಿ ಭಗವತ್ ಕಾರ್ಯಗಳಲ್ಲಿ, ವಿವಾಹಾದಿ ಸಾಮಾಜಿಕ ಕಾರ್ಯಗಳಲ್ಲಿ ಪತಿ ಪತ್ನಿಯರಿಬ್ಬರೂ ಸಹವರ್ತಿಗಳಾಗಿ ಒಟ್ಟಿಗೆ ಭಾಗವಹಿಸಬೇಕು. ಗಂಡ ಮಾಡುವ ಯಾವುದೇ ಕಾರ್ಯ ಇರಲಿ, ಅಲ್ಲಿ ಅವಳ ಅನುಮತಿ ಬೇಕು. ಗಂಡ ಹೆಂಡತಿಯರನ್ನು ಇಬ್ಬರನ್ನು ಕುಳ್ಳಿರಿಸಿಯೇ ವೈದಿಕರು ಸಂಕಲ್ಪ ಮಾಡ್ತಾರೆ. ನೀವು ಒಂದು ಭಗವತ್ ಕಾರ್ಯ ಮಾಡಬೇಕು ಅಂತಾದ್ರೆ, ಒಂದು ವ್ರತ ಮಾಡಬೇಕು ಅಂತಾದ್ರೆ ಗಂಡ ಹೆಂಡತಿ ಇಬ್ರು ಸೇರಿಯೇ ಮಾಡುವುದು.
ಮಡದಿಯನ್ನ ಬಿಟ್ಟು ಯಾವ ಶಾಸ್ತ್ರ ಕಾರ್ಯವನ್ನು ಗಂಡಾದವನು ಮಾಡುವಂತೆ ಇಲ್ಲ. ಅದು ಪೂಜೆ ಪುನಸ್ಕಾರ ಇರಬಹುದು, ಯಾವುದು ಇರಬಹುದು, ವ್ರತ ಇರಬಹುದು. ಧರ್ಮಪತ್ನಿ ಆದವಳು ಧಾರೆ ಎರೆದು ಕೃಷ್ಣಾರ್ಪಣವೆಂದು ಗಂಡನೊಡನೆ ಕೈ ಜೋಡಿಸ್ಬೇಕು. ಹಾಗೆ ಕೈ ಜೋಡಿಸಿದಾಗ ಈಗ ನಮ್ಮ ಈ ಅನೇಕರಲ್ಲಿ ಇರ್ತದೆ, ನೀವು ಗಮನಿಸಿರ್ತೀರಿ, ಪುರೋಹಿತರು ಏನ್ ಮಾಡಿಸ್ತಾರೆ, ಒಂದು ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋಹೋ ಅನಂತ ಪುಣ್ಯ ಫಲದಂ ಅತ ಶಾಂತಿ ಪ್ರಯಚ್ಛಮೆ, ಒಂದು ದಕ್ಷಿಣೆಗೆ, ಒಂದು ತೆಂಗಿನಕಾಯಿಗೆ, ಒಂದು ವೀಳ್ಯದೆಲೆಗೆ ನೀರನ್ನ ಬಿಡುವಾಗ, ಒಂದು ಸೌಟು ನೀರನ್ನ ಬಿಡುವಾಗ ಅವಳು ಕೂಡ ಹಸ್ತವನ್ನು ಮುಟ್ಕೊಳ್ತಾಳೆ. ಗಂಡನಿಗೆ ತನ್ನ ಸಹವರ್ತಿಯಾಗಿ ಅನುಮತಿತಳಾಗಿ, ಅಂದ್ರೆ ಅವಳು ಅನುಮತಿ ಕೊಡ್ತಾಳೆ. ಗಂಡ ಒಬ್ಬನೇ ಮಾಡುವಂತಲ್ಲ, ಇದಕ್ಕೆ ಧರ್ಮ ಸಹಭಾಗಿತ್ವ ಅಂತ ಹೇಳ್ತಾರೆ. ಇನ್ನೊಂದು ಧರ್ಮ ಪ್ರಜಾಸಂತತಿ, ಗಂಡ ಹೆಂಡತಿಯರು ಮಕ್ಕಳನ್ನ ಪಡೆಯೋದು, ಸಂತಾನವನ್ನು ಬೆಳೆಸೋದು, ಆ ಕುಟುಂಬದ ಭಾಗ್ಯವನ್ನು ಉಳಿಸೋದು, ಅದೆಲ್ಲ ಕಡೆಗಿರುವಂತಹದ್ದು. ಮತ್ತೊಂದು ಬಹಳ ಮುಖ್ಯವಾದದ್ದು ಆತ್ಮಗುಣ ವಿಕಾಸ. ಈ ಆತ್ಮಗುಣ ವಿಕಾಸ ಅಂದ್ರೆ ಹೆಂಡತಿಗೂ ಆತ್ಮ ಇರ್ತದೆ, ಗಂಡನಿಗೂ ಆತ್ಮ ಇರ್ತದೆ. ಆ ಆತ್ಮ ವಿಕಾಸಗೊಳ್ಳಬೇಕು. ಪತಿಪತ್ನಿಯರಿಬ್ಬರಲ್ಲೂ ಆಗಬೇಕಾದದ್ದು ಆತ್ಮವಿಕಾಸ. ಅದು ಆಗ್ತದೆ. ಮದುವೆ ಆಗಿ 1 ವರ್ಷ ಕಳೆಯುವಷ್ಟರಲ್ಲಿ 1 ವರ್ಷ ಬೇಕಾಗ್ತದೆ ಅವರು ಪರಸ್ಪರ ಅರ್ಥ ಮಾಡ್ಕೊಳ್ಳಿಕ್ಕೆ. ಆಮೇಲೆ ಅವರು ಹೇಗಿರ್ತಾರೆ, ಗಂಡು ಹೆಣ್ಣು ಪತಿಪತ್ನಿಯರಾದಲ್ಲಿ ಪರಸ್ಪರ ಗುಣಪರಿಪೂರಕರಾಗುತ್ತಾರೆ. ಈಗ ಗಂಡನಲ್ಲಿ ಯಾವುದೋ ಕ್ವಾಲಿಟಿ ಇರುತ್ತೆ, ಹೆಂಡತಿಯಲ್ಲಿ ಯಾವುದೋ ಕ್ವಾಲಿಟಿ ಇರುತ್ತೆ. ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಒಬ್ರಿಗೊಬ್ರಿಗೆ ವಿನಿಮಯ ಮಾಡ್ಕೊಳ್ತಾರೆ. ಇವಳಲ್ಲಿ ಇಲ್ಲದೆ ಇದ್ದ ಗುಣ ಅವನಿಂದ ಬರ್ತದೆ, ಅವನಲ್ಲಿ ಇಲ್ಲದೆ ಇದ್ದ ಗುಣ ಇವಳಿಂದ ಬರ್ತದೆ. ಒಳ್ಳೆಯ ಗುಣವನ್ನ, ಒಳ್ಳೆಯ ಮನಸ್ಸಿನ ಗಂಡು ಹೆಂಡತಿಯಿಂದ ಸ್ವೀಕರಿಸಬಹುದು, ಹೆಂಡತಿಯು ಸ್ವೀಕರಿಸಬಹುದು. ಆದರೆ ಗಂಡ ಹೆಂಡತಿ ಸುಖವಾಗಿ ಬಾಳುವುದಕ್ಕೆ ಮೊದಲು ಕೊಡಬೇಕಾದ ಆಹುತಿ ಯಾವುದು ಕೇಳಿದ್ರೆ ಅಹಂಕಾರ. ಅಹಂಕಾರವನ್ನು ತ್ಯಾಗ ಮಾಡಿಬಿಟ್ರೆ ಈ ನಮ್ಮಲ್ಲಿ ಬರೋದೇ ಈಗೋ ಕ್ಲಾಶಸ್. ಈ ಅಹಂಕಾರದ ಕ್ಲಾಶಸ್ ಇಂದಾಗಿ ಏನೇನೋ ಅನಾಹುತ ಆಗ್ತದೆ. ಇಲ್ಲಿ ಪರಸ್ಪರ ಗುಣಪರಿಪೂರಕರು, ಈ ಮಾತು ಬಹಳ ಚಂದದ್ದು. ಅನ್ಯೋನ್ಯ ಶಿಕ್ಷಕರು, ಗಂಡನಿಗೆ ಹೆಂಡತಿ ಶಿಕ್ಷಕಿ, ಹೆಂಡತಿಗೆ ಗಂಡ ಶಿಕ್ಷಕ. ಒಳ್ಳೆಯದನ್ನ ಬೋಧನೆ ಮಾಡುವಾಗ, ಒಳ್ಳೆಯದನ್ನ ಆಚರಣೆ ತರುವಾಗ ಪರಸ್ಪರ ಶಿಕ್ಷಕರಾಗ್ತಾರೆ. ದಾಂಪತ್ಯ ಮೃದು ಮಧುರವಾದ ಕ್ಷಣದಲ್ಲಿ ಮತ್ತೆ ನಡೆಯುವ ಒಂದು ನೀತಿ ಶಿಕ್ಷಣ, ಒಬ್ಬೊಬ್ಬರಲ್ಲಿ ನೀತಿ ಶಿಕ್ಷಣ ಆಗ್ತದೆ. ಅದು ಕಷ್ಟಾನುಭವ ಇರಬಹುದು, ಸುಖಾನುಭವ ಇರಬಹುದು, ಚಿಂತೆ ಇರಬಹುದು, ಉದ್ದೇಶ ಇರಬಹುದು. ಅವರು ಸಹಭಾಗಿಗಳಾಗ್ತಾರೆ. ಈಗ ಯಾವುದೇ ಒಂದು ಹೊಸ ನಿರ್ಣಯ ತೆಗೆದುಕೊಳ್ಬೇಕು ಅಂತಾದ್ರೆ ಪರಸ್ಪರ ಕಲಿತಾರೆ, ಪರಸ್ಪರ ಮಾತುಕತೆ ಆಡ್ತಾರೆ, ಆಮೇಲೆ ಒಂದು ನಿರ್ಣಯಕ್ಕೆ ಅಂತ ಬರ್ತಾರೆ. ಆಗ ಯುಕ್ತಾಯುಕ್ತ ಪರಿಜ್ಞಾನ ಬೆಳೀತದೆ. ಅವರಿಬ್ಬರ ಸ್ವಾಭಾವಿಕ ದೋಷಗಳು ಹೊರಟೋಗುತ್ತವೆ. ಗಂಡನಲ್ಲಿ ಏನಾದ್ರೂ ದೋಷ ಇದ್ರೆ, ಹೆಂಡತಿಯಲ್ಲಿ ಏನಾದ್ರೂ ದೋಷ ಇದ್ರೆ, ಅವಗುಣಗಳಿದ್ರೆ ಅವು ತಾನಾಗಿ ಹೊರಟು ಹೋಗುತ್ತವೆ. ಇನ್ನು ಮೂರ್ಖರೇ ಆದ್ರೆ ಏನೂ ಮಾಡಕ್ಕಾಗಲ್ಲ, ಅದು ಬೇರೆ ವಿಚಾರ. ಒಳ್ಳೆಯ ಗಂಡು ಒಳ್ಳೆಯ ಹೆಂಡತಿ ಸುಶಿಕ್ಷಿತರಾದಲ್ಲಿ ಈ ಅನ್ಯೋನ್ಯ ಶಿಕ್ಷಕರಾಗಿ ಅವ್ರು ಬಾಳ್ವೆಯನ್ನು ಮಾಡ್ತಾರೆ. ಹೀಗೆ ಕ್ರಮೇಣ ಏನಾಗುತ್ತೆ, ಎರಡೂ ಜೀವ ಪರಿಪಾಕಕ್ಕೆ ಬರ್ತದೆ. ಅವ್ರಿಗೆ ಮಕ್ಕಳಾದ್ಮೇಲೆ, ಅವ್ರನ್ನ ಮನೆ ಅಂತ ಮಾಡ್ಕೊಂಡ್ಮೇಲೆ. ಈಗ ಸಂಕುಚಿತ ದೃಷ್ಟಿ ಇದ್ರೆ ಅದು ಹೊರಟೋಗ್ತದೆ. ಯಾಕೆಂದ್ರೆ ಹೆಂಡತಿಗೆ ತನ್ನ ತವರು ಮನೆ ಅಂತ, ಗಂಡನಿಗೆ ತನ್ನ ಮಾವನ ಮನೆ ಅಂತ. ಆಗ ಆ ಬಂಧು ಬಳಗ, ಆ ಮನಸ್ಸು ವಿಸ್ತಾರ ಆಗ್ತಾ ಹೋಗ್ತದೆ. ಆಗ ಅವರು ಬರ್ಬೇಕು, ಇವರು ಬರ್ಬೇಕು, ತವರು ಮನೆಯ, ಹೆಣ್ಣಿನ ತವರು ಮನೆಯ ಕಡೆ ಒಂದಿಷ್ಟು ನೆಂಟರು. ಆಗ ಇವನು ತನ್ನ ತಂದೆಯ ಮನೆಯಲ್ಲಿ ಇದ್ದುದಕ್ಕಿಂತ ಹೆಚ್ಚಾಗಿ ಅವನ ಮನೋಭಾವ ವಿಶಾಲ ಆಗ್ತದೆ. ಇದು ದಾಂಪತ್ಯದ ಒಂದು ಚಂದದ ಕಲ್ಪನೆ. ಇದು ಈ ಪರಿಪಾಕದಿಂದ ಮನಸ್ಸು ಕ್ರಮೇಣ ಉನ್ನತ ಆಗ್ತದೆ. ತಾತ್ಕಾಲಿಕವಾದ ದೋಷಗಳಿಂದೆಲ್ಲ ಕಳೆದುಕೊಂಡು ಪರಮಾರ್ಥದ ಕಡೆಗೂ ಹೋಗ್ತದೆ. ಆಗ ಒಂದಿಷ್ಟು ಕೊಡುವುದನ್ನು ರೂಢಿಸ್ಕೊಳ್ತಾರೆ, ದಾನ ಮಾಡುವುದನ್ನು ರೂಢಿಸ್ಕೊಳ್ತಾರೆ, ಸಣ್ಣ ಸಣ್ಣ ಮಮತೆಗಳನ್ನ ಬಿಡ್ತಾರೆ, ಲೋಕ ಸಹಾನುಭೂತಿ ಕಡೆಗೆ ಹೋಗ್ತಾರೆ. ಇದು ನೀತಿ ವಿಕಾಸ, ಆತ್ಮ ಅಂತರ್ಗುಣ ವಿಕಾಸ. ಇಂತಹ ಆತ್ಮಗುಣ ವಿಕಾಸ ಆಗಬೇಕಾದದ್ದು. ಅನ್ಯೋನ್ಯ ದಾಂಪತ್ಯ ಬಹಳ ಇದೆ ನಮ್ಮ ದೇಶದಲ್ಲಿ. ಶ್ರೀರಾಮ ಸೀತಾ ದಾಂಪತ್ಯವೇ ಹಾಗಿತ್ತು. ಹಾಗಂತೇಳಿ ಮಧ್ಯದಲ್ಲಿ ಜಗಳ ಆಗೋದಿಲ್ಲ ಅಂತ ಹೇಳ್ಬೇಡಿ. ಮಧ್ಯದಲ್ಲಿ ಜಗಳ ಆಗ್ತದೆ, ವೈಮನಸ್ಯ ಆಗ್ತದೆ, ಮಾತು ಬಿಟ್ಟುಕೊಳ್ತಾರೆ, ಮತ್ತು ತೊಟ್ಕೊಳ್ತಾರೆ. ಅದೇ ದಾಂಪತ್ಯ ಅಂದ್ರೆ ಅದೇನೆ. ಈಗ ನನಗೆ ಯಾವುದೋ ಒಂದು ಗುಣ ಇಷ್ಟ ಆಗಿಲ್ಲ ಅಂತ ಡಿವೋರ್ಸ್ ಕೊಡಕ್ ಬರಲ್ಲ. ನಮ್ಮ ಭಾರತೀಯರು ಅಷ್ಟು ಬೇಗ ಡಿವೋರ್ಸ್ ಕೊಡಲ್ಲ. ತೀರಾ ಅನಿವಾರ್ಯವಾದ್ರೆ, ಆಗೋದೇ ಇಲ್ಲ ಅನ್ನುವ ಸಂದರ್ಭದಲ್ಲಿ ಮಾತ್ರ ವಿಚ್ಛೇದನವೇ ಹೊರತು ಉಳಿದ ಸಂದರ್ಭದಲ್ಲಿ ವಿಚ್ಛೇದನಕ್ಕೆ. ಈಗ ಪಾಶ್ಚಾತ್ಯರೆಲ್ಲ ಹಾಗಿಲ್ಲ. ಯಾವುದೊಂದು ಗುಣ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಡಿವೋರ್ಸ್ ಕೊಡ್ತಾರೆ, ಮರುದಿನ ಬೆಳಿಗ್ಗೆ ಮತ್ತೊಬ್ಬನ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇರ್ತಾರೆ. ಅದು ಅಲ್ಲಿಯ ಜೀವನದ ಕಲ್ಪನೆ, ನಾವೇನೂ ಮಾಡಕ್ಕಾಗಲ್ಲ.
ಆದ್ರೆ ಭಾರತೀಯರಲ್ಲೂ ಈಗ ಅದು ಬೇರೆ, ವಿಚ್ಛೇದನದ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಅದಕ್ಕೆ ಕಾರಣ ಒಂದು ಆರ್ಥಿಕ ಸ್ವಾತಂತ್ರ್ಯ ಇರಬಹುದು, ಇನ್ನೊಂದು ಇಗೋ ಇರಬಹುದು. ಈಗೋ ಏನೇನೋ ಇರ್ತದೆ, ಸೇರ್ಕೊಳ್ತದೆ, ಅವರು ವಿಚ್ಛೇದಿತರಾಗ್ತಾರೆ. ಅದಕ್ಕೆ ಹಲವು 18 ಕಾರಣ. ಇವತ್ತಿನ ಜನಜೀವನವನ್ನ ಯೋಚನೆ ಮಾಡಬೇಕು. ಆದರೆ ದುಡ್ಡು ಇದ್ದು, ಎಲ್ಲವೂ ಇದ್ದು ಅನ್ಯೋನ್ಯವಾಗಿ ಹೊಂದ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ಪರಿಕಲ್ಪನೆ. ಈಗ ಶ್ರೀರಾಮ ಸೀತೆ, ಕೃಷ್ಣ ರುಕ್ಮಿಣಿ ಸತ್ಯಭಾಮೆ, ಪಾಂಡವರ 5 ಪತ್ನಿ ದ್ರೌಪದಿ, ಇವೆಲ್ಲ ಆದರ್ಶ ದಾಂಪತ್ಯ. ಇವೆಲ್ಲ ಬಹಳ ಅಪರೂಪದ ದಾಂಪತ್ಯ. ಇಂಥದ್ದನ್ನು ಸಾವಿರ ಉದಾಹರಣೆ ಕೊಟ್ಟು ಹೇಳ್ಬಹುದು. ರಾವಣ ಮಂಡೋದರಿಯಲ್ಲಿ ಮಂಡೋದರಿ ಗ್ರೇಟ್ ಲೇಡಿ ಆಗಿದ್ಲು, ವಾಲಿತಾರಿಯಲ್ಲಿ ತಾರೆ ಆಗಿದ್ಲು. ಈಗ ದುಷ್ಟ ಗಂಡಂದರಿಗೆ ಒಳ್ಳೆಯ ಹೆಂಡತಿಯರು, ಕೆಟ್ಟ ಹೆಂಡತಿಗೆ ಒಳ್ಳೆಯ ಗಂಡಂದಿರು, ಕೆಟ್ಟ ತಂದೆಗೆ ಒಳ್ಳೆಯ ಮಕ್ಕಳು, ಇಂಥದ್ದೆಲ್ಲ ಬೇಕಾದಷ್ಟಿದೆ. ಆದರೆ ನಾವು ಈ ಭಾರತೀಯ ವೈವಾಹಿಕ ಕಾನ್ಸೆಪ್ಟ್ ಅನ್ನು ನಾವು ನೋಡ್ಬೇಕು. ಈ ವೈವಾಹಿಕ ಕಾನ್ಸೆಪ್ಟ್ ಇದೆಯಲ್ಲ, ಬಹಳ ದೊಡ್ಡದು ಇದು. ನಮ್ಮಲ್ಲಿ ವೈವಾಹಿಕ ಜೀವನ ಅಂದ್ರೆ ಅದು ಅಖಂಡತೆಯ ಸಂಕೇತ. ನಮ್ಮ ಭಾರತೀಯರಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ ಅಂತಿಲ್ಲ. ಮೊದಲು ಒಂದು ಕಾಲದಲ್ಲಿ ಮದುವೆಗೋ ಮುಂಜಿಗೋ ಆಮಂತ್ರಣ ಕೊಡುವುದಕ್ಕೆ ಬಂದಾಗ ಶ್ರೀಮಾನ್ ಡ್ಯಾಶ್ 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 ಇವರಿಗೆ ಆಮಂತ್ರಣ ಅಂತ ಬರೀತಿದ್ರು. ಈಗ ಹಾಗಿಲ್ಲ. ಶ್ರೀಮತಿ ಆಮೇಲೆ ಶ್ರೀ. ಹೆಣ್ಣಿಗೆ ಸ್ವಾತಂತ್ರ್ಯ ಕೊಡಬೇಕು, ಹೆಣ್ಣಿಗೆ ಗೌರವ ಕೊಡಬೇಕು ಅಂತ ಹೇಳಿ ಶ್ರೀಮತಿ ಮೊದಲು ಬರೆದು ಬಿಡೋದು, ಆಮೇಲೆ ಶ್ರೀ ಅಂತ ಬರೆಯೋದು. ಒಂದು ಮಜಾ ಆಯ್ತಂತೆ. ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ. ಒಂದು ಫ್ಯಾಮಿಲಿ ಬಂತು ಅವ್ರ ಮನೆಗೆ ಆಮಂತ್ರಣ ಕೊಡ್ಲಿಕ್ಕೆ ಅಂತ. ಗಂಡಸರೆಲ್ಲ ಇಳಿದು ಬಂದ್ರು, 2-3 ಜನ. ಆ ಕಾರಲ್ಲಿ ಒಬ್ರು ಹೆಣ್ಣು ಮಗಳು ಕೂತ್ಕೊಂಡಿದ್ಲು, ಅವಳು ಬರ್ಲೇ ಇಲ್ಲ. ಆಗ ಅಲ್ಲಿದ್ದವ್ರು ಬಂದ್ರಂತೆ, ನೀವು ಬನ್ನಿ, ಬರ್ಲೇ ಇಲ್ಲ. ಅಲ್ಲ, ನಿಮ್ಮನೆ ಹೆಂಗಸ್ರು ಯಾರು ಬಂದು ನನ್ನನ್ನು ಕರೆದಿಲ್ಲ, ನಾನಕ್ಕೋಸ್ಕರ ಬರಲ್ಲ ಅಂತಂತೆ. ಎಂತ ಮಜಾ ನೋಡಿ. ಇವತ್ತು ಏನಾಗಿದೆ ಗೊತ್ತಾ? ಈ ಫೆಮಿನಿಸಂ ಬಂತು, ಸೋಷಿಯಲಿಸಂ ಬಂತು, ಕಮ್ಯುನಿಸಂ ಬಂತು, ಬೇರೆ ಬೇರೆ ಮತ ಪಂಥಗಳು ಬಂದು ಗಂಡನ ಲೆಕ್ಕವೇ ಬೇರೆ, ಹೆಂಡತಿ ಲೆಕ್ಕವೇ ಬೇರೆ, ಅವಳ ಅಕೌಂಟೇ ಬೇರೆ, ಇವನ ಅಕೌಂಟೇ ಬೇರೆ, ಬೇರೆ 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 ಬೇರೆ. ಪ್ರತ್ಯೇಕತೆಯಲ್ಲಿ ಏಕತೆ, ಅದು ಎಲ್ಲಿವರೆಗೂ ಹೋಗ್ಬೋದು, ಅದು ಬೇರೆ ವಿಚಾರ. ಈಗಂತೂ ದುಡಿಮೆ ಅನ್ನೋದು ರಾತ್ರಿ ದುಡಿಮೆ, ಹಗಲು ದುಡಿಮೆ. ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕಂತೆ, ರಾತ್ರಿ 11:30 ಮನೆಗೆ ಬರೋದಂತೆ, ಅಲ್ಲಿ ವ್ಯಾನ್ ಬಂದು, ಅದು ಇವತ್ತಿನ ಜೀವನದ ಕಾನ್ಸೆಪ್ಟೇ ಬೇರೆ ಆಗಿದೆ. ಆದರೆ ನಮ್ಮಲ್ಲಿ ದಾಂಪತ್ಯ ಅನ್ನುವುದು ಬಹಳ ಅಪರೂಪದ ಕಾನ್ಸೆಪ್ಟ್. ಆಮೇಲೆ ಸಣ್ಣ ಪುಟ್ಟ ದೋಷಗಳಿದ್ದರೆ ಹೊಂದ್ಕೊಳ್ತೇವೆ ನಾವು, ಆ ಔದಾರ್ಯ ಇದೆ. ಈ ನೆಲೆಯಲ್ಲಿ ಅವಳು ತನ್ನ ಗಂಡನ ಬಗ್ಗೆ ತುಂಬಾ ಮಾತಾಡಿದಳು, ದಾಂಪತ್ಯದ ಬಗ್ಗೆ ಮಾತಾಡಿದಳು. ಇದು ತಾರೆಯ ವಿಲಾಪದಲ್ಲಿ ಬರುವಂತಹ ಸಂಗತಿ. ಆಮೇಲೆ ವಾಲಿ ಸಂಸ್ಕಾರ ಬರ್ತದೆ. ಹೀಗೆ ಮುಂದೆ ಪ್ರಕರಣ ಹೋಗ್ತಾ ಇರತ್ತೆ. ಶ್ರೋತೃಗಳೇ, ಇದು ರಾಮಾಯಣ, ಬೇಗ ಮುಗಿಯೋದಿಲ್ಲ. ಇಲ್ಲಿ ಯಾವುದೋ ಒಂದು ಶ್ಲೋಕದ ಸ್ವಾರಸ್ಯ ಹೇಳಬೇಕು ಅಂತ ಹೊರಟಾಗ ಹಿಂದೆ ಹೋಗುತ್ತೆ, ಮುಂದೆ ಬರುತ್ತೆ. ಬರೀ ಕಥೆಯನ್ನು ಹೇಳ್ಕೊಂಡು ಹೋದರೆ ನಮ್ಗೆ ಏನು ಸ್ವಾರಸ್ಯವೂ ಸಿಗೋದಿಲ್ಲ. ಇಷ್ಟೊತ್ತಿಗೆ ಕಿಷ್ಕಿಂಧ ಕಾಂಡ ಮುಗಿಸಿ ಸುಂದರಕಾಂಡಕ್ಕೂ ಪದಾರ್ಪಣ ಮಾಡಬಹುದಿತ್ತು. ಆದ್ರೆ ಒಂದು ನಾನು ಭರವಸೆ ಕೊಡಬಲ್ಲೆ, ಇನ್ನು ಒಂದು ಟರ್ಮ್ ನಾನು ತಗೊಳ್ತೇನೆ. ಆ ಟರ್ಮಲ್ಲಿ ಕಿಷ್ಕಿಂಧ ಕಾಂಡ ಖಂಡಿತಕ್ಕೂ ಮುಗಿದಿರ್ತದೆ. ಆದ್ರೆ ಸ್ವಲ್ಪ ಮಟ್ಟಿಗೆ ನಾನು ಕಾವ್ಯ ಅಂದ್ರೆ ಏನು, ಕಾವ್ಯದ ಉದ್ದೇಶ ಏನು, ಅಲ್ಲಿರುವ ಸ್ವಾರಸ್ಯ ಏನು ಅನ್ನೋದರ ಕಡೆ ಗಮನ ಕೊಟ್ಟಿದ್ದ ಸ್ವಲ್ಪ ಲಂಬಿಸಿದೆ. ತಾವು ದಯವಿಟ್ಟು ಏನು ಅಂದ್ಕೊಳ್ಬೇಡಿ. ಇನ್ನು 2 ದಿನ ಮಾತ್ರ ಉಪನ್ಯಾಸ ಇದೆ, ನಾಳೆ ಮತ್ತು ನಾಡಿದ್ದು. ನೀವು ನಾಳೆಯ ದಿವಸ ನೀವು ನಿಮ್ಮ ಭಾಷಣವನ್ನ ಸಿದ್ಧಪಡಿಸ್ಕೊಂಡು ಬಂದಿದ್ರೆ ಅದನ್ನು ಮೊದಲಾಗಿ ಕೊಡಿ. ಇಲ್ಲದಿದ್ರೆ ನೀವೇ ಸ್ವಯಂ ಸ್ಫೂರ್ತಿಯಿಂದಲೂ ಕೂಡ ಮಾತಾಡಬಹುದು. ನಾಳೆ ನಾಡಿದ್ದು ಶನಿವಾರ ಒಂದು ಚಿಕ್ಕ ಸಭಾ ಕಾರ್ಯಕ್ರಮ ಇರ್ತದೆ, ಅದು ಮುಕ್ತಾಯಗೊಳ್ಳುತ್ತದೆ. ಅದು ಮುಕ್ತಾಯಗೊಂಡ ಮೇಲೆ ನನ್ನ ಮನಸ್ಸಿನಲ್ಲಿ ಇರುವುದು ಜೂನ್ ತಿಂಗಳಿಗೆ ಈ ಕಾರ್ಯಕ್ರಮವನ್ನ ಹಾಕಬೇಕು, ಮತ್ತೆ 1 ವಾರದಲ್ಲಿ ಕಿಷ್ಕಿಂಧ ಕಾಂಡ ಮುಗಿಸ್ಬೇಕು ಅನ್ನುವ ಸಂಕಲ್ಪದಲ್ಲಿ ನಾನಿದ್ದೇನೆ. ನೀವೆಲ್ಲ ನಮಗೆ ಆರ್ಥಿಕ ನೆರವು ನೀಡ್ತಾ ಇದ್ದೀರಿ, ಜೊತೆಗೆ ನಮ್ಮ ಜೊತೆಗೆ ಪ್ರೀತಿ ಅಭಿಮಾನ ಗೌರವದಿಂದ ಕಾಣಿಸ್ಕೊಳ್ತಾ ಇದ್ದೀರಿ. ನನಗೆ ಪ್ರೇಕ್ಷಕರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತದೆ, ವೈಯಕ್ತಿಕವಾದ ಪರಿಚಯ ಇಲ್ಲ, ಆದ್ರೆ ಫೋನ್ ನಂಬರ್ ಇರುವುದರಿಂದ ನಾನು ಯಾವಾಗಲೂ ನಿಮ್ಮನ್ನು ಸಂಪರ್ಕಿಸಬಹುದು. ಅವೆಲ್ಲ ಇದ್ದೇ ಇರುತ್ತವೆ. ನಾಳೆಯ ದಿವಸ ಮತ್ತೆ ನಾವು ಭೇಟಿಯಾಗೋಣ. ಈಗ ಉಪಹಾರದ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಿ ತಾವು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇಂತಹ ಒಂದು ಕಾರ್ಯಕ್ರಮ ಹೆಚ್ಚು ಆಗ್ಬೇಕಾಗಿದೆ. ನೀವು ನಮ್ಮನ್ನು ಗೌರವಿಸಿದ್ದೀರಿ ಅನ್ನೋದು ನನಗೆ ಬಹಳ ಸಂತೋಷ ಕೊಟ್ಟ ವಿಚಾರ. ಒಂದು ವಿಳಾಸ ಪುಸ್ತಕವನ್ನು ಕೂಡ ನಿಮ್ಗೆ ಕಳಿಸಿದ್ದೇವೆ.
ನೀವು ಬರೀದೇ ಇದ್ದಾಗ ಹೊಸಬರಾಗಿ ಬಂದು ಸೇರ್ಕೊಂಡಿದ್ರೆ ನಾಳೆ ಆದ್ರೂ ಆಗ್ತದೆ, ನಿಮ್ಮ ವಿಳಾಸವನ್ನ ಮತ್ತು ದೂರವಾಣಿ ನಂಬರ್ ಅನ್ನ ಬರೆಯಿರಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಶಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಬ್ರಾಹ್ಮಣ ಸಂತ ನಿರ್ಭಯಾ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲ ಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಲಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮೋ ರಾಮ ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ. ರಾಮಭೂತಂ ಜಗದಭೂತ ರಾಮೇ ರಾಜ್ಯಂ ಪ್ರಶಾಸತಿ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.